ನನ್ನ ಭವಿಷ್ಯ ಭಾರತದ ಪ್ರಚಂಡ ಪುಟಾಣಿಗಳೇ ನಮಸ್ಕಾರ. ನಾನು ನಿಮ್ಮ ಬಾಲಾಜಿ ಕೃಷ್ಣನ್, ಅರ್ಥಶಾಸ್ತ್ರ ಉಪನ್ಯಾಸಕ. ಬನ್ನಿ ಕಲಿಯೋಣ, ನಲಿಯೋಣ, ಬೆಳೆಯೋಣ, ನವ ಕರ್ನಾಟಕದ ನಿರ್ಮಾಣ ಮಾಡೋಣ. ಇವತ್ತು ನಾವು ಕಲಿತಾ ಇರ್ತಕ್ಕಂಥದ್ದು ನಮ್ಮ ದ್ವಿತೀಯ PUCಯ 9ನೆಯ ಪಾಠ, ಡಿಟರ್ಮಿನೇಷನ್ ಆಫ್ ಇನ್ಕಮ್ ಅಂಡ್ ಎಂಪ್ಲಾಯ್ಮೆಂಟ್. ಈ ಪಾಠದ ಡಿಸ್ಟ್ರಿಬ್ಯೂಷನ್ ಆಫ್ ಮಾರ್ಕ್ಸ್ ಏನು, ಯಾವೆಲ್ಲ ಟಾಪಿಕ್ಗಳನ್ನ ನಾವು ಕಲಿಬೇಕಾಗತ್ತೆ, ಅದೆಲ್ಲದರ ಒಂದು ನೋಟ ಹಾಕೋಣ ಬನ್ನಿ. ನಮ್ಮ ಡಿಟರ್ಮಿನೇಷನ್ ಆಫ್ ಇನ್ಕಮ್ ಅಂಡ್ ಎಂಪ್ಲಾಯ್ಮೆಂಟ್ ಪಾಠದಿಂದ 1 ಮಾರ್ಕ್ ಯಾವುದೇ ಪ್ರಶ್ನೆ ಕೇಳೋದಿಲ್ಲ, 2 ಮಾರ್ಕ್ 1 ಪ್ರಶ್ನೆ ಕೇಳ್ತಾನೆ, 4 ಮಾರ್ಕ್ ಯಾವುದೇ ಪ್ರಶ್ನೆ ಕೂಡ ಕೇಳೋದಿಲ್ಲ, 6 ಮಾರ್ಕ್ 1 ಪ್ರಶ್ನೆ ಕೇಳ್ತಾನೆ. ಒಟ್ಟು 8 ಮಾರ್ಕ್ಸಿಗೆ ಫೈನಲ್ ಎಕ್ಸಾಮಿನೇಷನ್ಗೆ ಈ ಪಾಠದಿಂದ ಬರುತ್ತೆ. ಹಾಗಾದ್ರೆ ಈ ಪಾಠದಲ್ಲಿ ನಾವು ಕಲಿಬೇಕಾಗಿರುವಂತಹ ಟಾಪಿಕ್ಗಳು ಯಾವುದು ನೋಡೋಣ ಬನ್ನಿ. ನಮ್ಮ ಮೊದಲನೆಯ ಟಾಪಿಕ್ ಕನ್ಸಂಪ್ಷನ್ ಫಂಕ್ಷನ್ ಅಂಡ್ ಇಟ್ಸ್ ಗ್ರಾಫಿಕಲ್ ರೆಪ್ರೆಸೆಂಟೇಷನ್. ಏನು ಕನ್ಸಂಪ್ಷನ್ ಫಂಕ್ಷನ್ ಮತ್ತು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಅದರದು ಬಹಳ ಬಹಳ ಸುಲಭ. ಹಲವಾರು ಜನ ಡಿಟರ್ಮಿನೇಷನ್ ಆಫ್ ಇನ್ಕಮ್ ಅಂಡ್ ಎಂಪ್ಲಾಯ್ಮೆಂಟಿನ ಬಗ್ಗೆ ಹಲವಾರು ಮಿತ್ಗಳನ್ನ ನಿಮ್ಮ ಹತ್ರ ಹೇಳಿರ್ತಾರೆ. ಬಹಳ ಕಷ್ಟವಾದಂತ ಚಾಪ್ಟರು, ತುಂಬಾ ಜನ ಈ ಚಾಪ್ಟರ್ ಅನ್ನ ಚಾಯ್ಸ್ ಆಗಿ ತಗೊಂಡು ಬಿಟ್ಟು ಬಿಡ್ತಾರೆ. ತುಂಬಾ ಕಷ್ಟವಾದಂತಹ ಟಾಪಿಕ್ಗಳು, ಅವೆಲ್ಲ ಏನೂ ಕೂಡ ಇಲ್ಲ. ನಾನಿವತ್ತು ಈ ಚಾಪ್ಟರಿನ ಎಲ್ಲ ಟಾಪಿಕ್ಗಳನ್ನು ಸುಲಭವಾಗಿ ಬ್ರೇಕ್ ಡೌನ್ ಮಾಡ್ತಾ ಹೋಗ್ತೇನೆ. ಯಾವ ರೀತಿಯಲ್ಲಿ ಅದರ ಗ್ರಾಫ್ಗಳನ್ನ ಬರೀತಕ್ಕಂಥದ್ದು, ಯಾವ ರೀತಿಯಲ್ಲಿ ಆ ಸ್ಕೆಡ್ಯೂಲ್ಗಳನ್ನ ಮಾಡ್ತಕ್ಕಂಥದ್ದು, ಯಾವ ರೀತಿಯಲ್ಲಿ ಆ ಪ್ರಾಬ್ಲಮ್ಗಳನ್ನ ನಾವು ಸಾಲ್ವ್ ಮಾಡಬೇಕು ಅನ್ನುವಂಥದ್ದನ್ನ ಈಸಿಯಾಗಿ ಹೇಳಿಕೊಡ್ತೇನೆ, ಕೇಳಿಸ್ಕೊಳ್ಳಿ. ಮೊದಲನೆಯದಾಗಿ ಕನ್ಸಂಪ್ಷನ್ ಅನ್ನುವುದರ ಅರ್ಥ ಏನು? ಯಾವುದೇ ಒಂದು ಅರ್ಥವ್ಯವಸ್ಥೆಯಲ್ಲಿ, ಯಾವುದೇ ಒಂದು ಎಕಾನಮಿಯಲ್ಲಿ ಜನ ಖರ್ಚು ಮಾಡ್ತಾ ಇರುವಂತಹ ಪ್ರಕ್ರಿಯೆಯನ್ನ ನಾವು ಕನ್ಸಂಪ್ಷನ್ ಅಂತ ಕರಿತೇವೆ. ಜನ ಬಟ್ಟೆಗಳನ್ನ ಖರೀದಿ ಮಾಡ್ತಾರೆ, ಬಟ್ಟೆಗಳನ್ನ ಹಾಕೊಳ್ತಾರೆ, ಕನ್ಸಂಪ್ಷನ್. ಊಟಕ್ಕೆ ಖರ್ಚು ಮಾಡ್ತಾರೆ, ಕನ್ಸಂಪ್ಷನ್. ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಉಪಯೋಗಿಸಬೇಕಾದ್ರೆ ಒಂದಿಷ್ಟು ದುಡ್ಡನ್ನ ಕೊಟ್ಟು ಉಪಯೋಗಿಸ್ತಾರೆ, ಕನ್ಸಂಪ್ಷನ್. ಮನೆಗಳನ್ನ ಕಟ್ತಾರೆ, ಮನೆಗಳನ್ನ ತಗೊಳ್ಬೇಕಾದ್ರೆ ಸೈಟ್ಗೆ ದುಡ್ಡು ಕೊಡಬೇಕು, ಕನ್ಸ್ಟ್ರಕ್ಷನ್ಗೆ ದುಡ್ಡು ಹಾಕಬೇಕು, ಕನ್ಸಂಪ್ಷನ್. ಸೊ ಯಾವುದೇ ಒಬ್ಬ ವ್ಯಕ್ತಿ ತಾನು ಸಂಪಾದನೆ ಮಾಡ್ತಾ ಇರುವಂತಹ ದುಡ್ಡಿನಲ್ಲಿ ಎಷ್ಟು ದುಡ್ಡನ್ನ ಕನ್ಸ್ಯೂಮ್ ಮಾಡ್ತಾನೆ, ಖರ್ಚು ಮಾಡ್ತಾನೆ, ಅರ್ಥವ್ಯವಸ್ಥೆಯಲ್ಲಿ ಆ ದುಡ್ಡಿನ ಬಳಕೆಯನ್ನ ಮಾಡ್ತಾನೆ, ಅದು ಅವನ ಯಾವುದೇ ಡಿಸೈರ್ಗಳನ್ನ, ಆಸೆಗಳನ್ನ ತೀರಿಸ್ಕೊಳ್ಳಿಕ್ಕಿರಬಹುದು, ಅದನ್ನ ನಾವು ಕನ್ಸಂಪ್ಷನ್ ಫಂಕ್ಷನ್ ಅಂತ ಕರಿತೇವೆ. ಏನು ದುಡ್ಡನ್ನ ಉಪಯೋಗಿಸೋದಿಲ್ಲ, ಯಾವ ದುಡ್ಡನ್ನ ಸೇವ್ ಮಾಡ್ತಾನೆ, ಅದನ್ನ ನಾವು ಸೇವಿಂಗ್ಸ್ ಅಂತ ಕರಿತೇವೆ. ಸೊ ಯಾವುದೇ ಒಬ್ಬ ವ್ಯಕ್ತಿ ತಾನು ಅರ್ನ್ ಮಾಡ್ತಾ ಇರುವಂತಹ, ಸಂಪಾದನೆ ಮಾಡ್ತಾ ಇರುವಂತಹ ದುಡ್ಡಿನಲ್ಲಿ ಯಾವುದಾದರೂ ಖರ್ಚುಗಳನ್ನ, ಅವನ ಡಿಸೈರ್ಗಳನ್ನ ತೀರಿಸಿಕೊಳ್ಳಲಿಕ್ಕೆ ಮಾಡಿದ್ರೆ ಅದನ್ನ ನಾವು ಕನ್ಸಂಪ್ಷನ್ ಅಂತ ಕರಿತೇವೆ. ಯಾವ ಯಾವ ದುಡ್ಡನ್ನ ಅವನು ಖರ್ಚು ಮಾಡದೆ, ನಾಟ್ ಕನ್ಸ್ಯೂಮ್ಡ್, ಯಾವ ದುಡ್ಡನ್ನ ಅವನು ಖರ್ಚು ಮಾಡದೆ, ನಾಟ್ ಕನ್ಸ್ಯೂಮ್ಡ್, ಹಾಗೆ ಉಳಿಸಿಕೊಂಡಿರ್ತಾನೆ, ಅಂತಹದ್ದನ್ನ ನಾವು ಸೇವಿಂಗ್ಸ್ ಅಂತ ಕರಿತೇವೆ. ಯಾವುದೇ ಒಂದು ಅರ್ಥವ್ಯವಸ್ಥೆಯಲ್ಲಿ ಕನ್ಸಂಪ್ಷನ್ನಿಗೆ 2 ಇಂಪಾರ್ಟೆಂಟ್ ಭಾಗಗಳಿವೆ. ಏನು ಆ ಭಾಗಗಳು? ಮೊದಲನೆಯದು ಅಟಾನಮಸ್ ಕನ್ಸಂಪ್ಷನ್, ಎರಡನೆಯದು ಇಂಡ್ಯೂಸ್ಡ್ ಕನ್ಸಂಪ್ಷನ್. ಸೊ ಯಾವುದೇ ಒಂದು ಎಕಾನಮಿಯಲ್ಲಿ ನಾವು ಏನು ಕನ್ಸ್ಯೂಮ್ ಮಾಡ್ತಾ ಇದ್ದೇವೆ, ಏನು ಖರ್ಚು ಮಾಡ್ತಾ ಇದ್ದೇವೆ, ನಮ್ಮ ಆಸೆಗಳನ್ನ ತೀರಿಸಿಕೊಳ್ಳಲಿಕ್ಕೆ ಹೇಗೆ ದುಡ್ಡನ್ನ ಖರ್ಚು ಮಾಡ್ತಾ ಇದ್ದೇವೆ, ಅದಕ್ಕೆ 2 ಭಾಗಗಳಿವೆ. ಏನು ಆ 2 ಭಾಗಗಳು? ಮೊದಲನೆಯದು ಅಟಾನಮಸ್ ಕನ್ಸಂಪ್ಷನ್, ಎರಡನೆಯದು ಇಂಡ್ಯೂಸ್ಡ್ ಕನ್ಸಂಪ್ಷನ್. ಇವಾಗ ದೊಡ್ಡ ಟಾಪಿಕ್ ಬರುತ್ತೆ. ಹಾಗಾದ್ರೆ ಅಟಾನಮಸ್ ಕನ್ಸಂಪ್ಷನ್ ಅಂದ್ರೆ ಏನು ಅರ್ಥ? ಇಂಡ್ಯೂಸ್ಡ್ ಕನ್ಸಂಪ್ಷನ್ ಅಂದ್ರೆ ನಾವೇನು ಅಂತ ತಿಳ್ಕೊಳ್ಬೇಕು. ಮೊದಲನೆಯದಾಗಿ ಯಾವುದೇ ಒಬ್ಬ ವ್ಯಕ್ತಿ
ತನ್ನ ಇನ್ಕಮ್ ಅಂದ್ರೆ ಆದಾಯ 0 ಇರ್ಲಿ 100 ಇರ್ಲಿ, ಅವನು ಕೆಲವು ಕನ್ಸಂಪ್ಷನ್ಗಳನ್ನ ಮಾಡಲೇಬೇಕಾಗತ್ತೆ. ಅದನ್ನ ಅಟಾನಮಸ್ ಕನ್ಸಂಪ್ಷನ್ ಅಂತ ಕರೀತಾರೆ. ನನ್ನ ಆದಾಯ ಅಥವಾ ಯಾವುದೇ ವ್ಯಕ್ತಿಯ ಆದಾಯ 0 ಇರಲಿ ಅಥವಾ ಯಾವುದೇ ವ್ಯಕ್ತಿಯ ಆದಾಯ ಅಥವಾ ನನ್ನ ಆದಾಯ 1,00,000 ರೂಪಾಯಿ 1,00,00,000 ರೂಪಾಯಿ ಇರಲಿ, ಬೇಸಿಕ್ ಊಟ ತಿಂಡಿ ಬಟ್ಟೆ ಮನೆ ಅಂತೂ ಬೇಕೇ ಬೇಕು. ಆದಾಯ 0 ಇರ್ಲಿ ಆದಾಯ 1,00,00,000 ಇರ್ಲಿ, ಬೇಸಿಕ್ ನೆಸೆಸಿಟಿ ಒಬ್ಬ ಮನುಷ್ಯನಿಗೆ ಮಾನವನಿಗೆ ಏನಿದೆ, ಫುಡ್ ವಾಟರ್ ಶೆಲ್ಟರ್ ಕ್ಲೋದಿಂಗ್, ಇದು ಬೇಕೇ ಬೇಕಾಗತ್ತೆ. ಅದಕ್ಕೆ ಅವನು ದುಡ್ಡನ್ನ ಹಾಕ್ತಾನೆ, ಕನ್ಸ್ಯೂಮ್ ಮಾಡ್ತಾನೆ. ಅದನ್ನ ನಾವು ಅಟಾನಮಸ್ ಕನ್ಸಂಪ್ಷನ್ ಅಂತ ಕರಿತೇವೆ. ಅದೇ ರೀತಿಯಲ್ಲಿ ಇಂಡ್ಯೂಸ್ಡ್ ಕನ್ಸಂಪ್ಷನ್ ಅಂದ್ರೆ ಏನರ್ಥ? ಯಾವಾಗ ನನ್ನ ಆದಾಯ ಬೆಳೀತಾ ಹೋಗುತ್ತೆ, ಅದೇ ರೀತಿಯಲ್ಲಿ ನನ್ನ ಕನ್ಸಂಪ್ಷನ್ ಕೂಡ ಬೆಳೀತಾ ಹೋಗುತ್ತೆ. ಅದಕ್ಕೆ ನಾವೇನಂತ ಕರಿತೇವೆ? ಇಂಡ್ಯೂಸ್ಡ್ ಕನ್ಸಂಪ್ಷನ್ ಅಂತ ಕರಿತೇವೆ. ಸೊ ಯಾವುದೇ ಒಂದು ಕನ್ಸಂಪ್ಷನ್ ಆದಾಯದಿಂದ ಸ್ವತಂತ್ರವಾಗಿದ್ರೆ ಅಟಾನಮಸ್ ಕನ್ಸಂಪ್ಷನ್. ಆದಾಯದ ಮೇಲೆ ಅದು ಡಿಪೆಂಡ್ ಆಗಿಲ್ಲ, ಸ್ವತಂತ್ರವಾಗಿದೆ. ಯಾವುದೇ ಒಂದು ಕನ್ಸಂಪ್ಷನ್ ಆದಾಯದ ಆಧಾರದ ಮೇಲೆ ಮನುಷ್ಯ ಮಾಡ್ತಾ ಇದ್ರೆ ಅದನ್ನ ಇಂಡ್ಯೂಸ್ಡ್ ಕನ್ಸಂಪ್ಷನ್ ಅಂತ ಕರಿತೇವೆ. ಸೊ ಯಾವುದೇ ಒಬ್ಬ ವ್ಯಕ್ತಿ ಖರ್ಚು ಮಾಡ್ತಾ ಇರುವುದನ್ನ, ತನ್ನ ಆಸೆಗಳನ್ನ ತೀರಿಸಿಕೊಳ್ಳಲಿಕ್ಕೆ ದುಡ್ಡು ಖರ್ಚು ಮಾಡ್ತಾ ಇರುವುದನ್ನ ಕನ್ಸಂಪ್ಷನ್ ಅಂತ ಕರಿತೇವೆ. ಕನ್ಸಂಪ್ಷನ್ ಇರಲ್ಲಿ 2 ಕನ್ಸಂಪ್ಷನ್ಗಳಿವೆ: ಅಟಾನಮಸ್ ಕನ್ಸಂಪ್ಷನ್, ಇಂಡ್ಯೂಸ್ಡ್ ಕನ್ಸಂಪ್ಷನ್. ಅಟಾನಮಸ್ ಕನ್ಸಂಪ್ಷನ್ ಅಂದ್ರೆ ನನ್ನ ಆದಾಯದಿಂದ ಈ ಕನ್ಸಂಪ್ಷನ್ ಸ್ವತಂತ್ರವಾಗಿದೆ, ನನ್ನ ಆದಾಯದ ಮೇಲೆ ಈ ಕನ್ಸಂಪ್ಷನ್ ನಿರ್ಧಾರಿತವಾಗಿಲ್ಲ, ಅಟಾನಮಸ್ ಕನ್ಸಂಪ್ಷನ್. ಅದೇ ರೀತಿಯಲ್ಲಿ ನನ್ನ ಆದಾಯದ ಆಧಾರದ ಮೇಲೆ ಸ್ವತಂತ್ರವಾಗಿಲ್ಲದೆ ನಾನು ನನ್ನ ಆದಾಯದ ಪ್ರಕಾರ ಕನ್ಸಂಪ್ಷನ್ ಅನ್ನ ಏರಿಸ್ಕೊಂಡು ಅಥವಾ ಇಳಿಸ್ಕೊಂಡು ಬಂದ್ರೆ ಅದನ್ನ ನಾವು ಇಂಡ್ಯೂಸ್ಡ್ ಕನ್ಸಂಪ್ಷನ್ ಅಂತ ಕರಿತೇವೆ. ನಮ್ಮ ಅಟಾನಮಸ್ ಕನ್ಸಂಪ್ಷನ್ ಅನ್ನ ನಾವು ಹೇಗೆ ರೆಪ್ರೆಸೆಂಟ್ ಮಾಡ್ತೇವೆ? C' ಅನ್ನುವುದರಿಂದ. ಅದೇ ರೀತಿಯಲ್ಲಿ ನಮ್ಮ ಇಂಡ್ಯೂಸ್ಡ್ ಕನ್ಸಂಪ್ಷನ್ ಅನ್ನ ನಾವು ಹೇಗೆ ಮಾಡ್ತೇವೆ ರೆಪ್ರೆಸೆಂಟೇಷನ್? C/Y ಅಂದ್ರೆ consumption dependent on the income. So if consumption is independent of the income, ಅಟಾನಮಸ್ ಕನ್ಸಂಪ್ಷನ್. ನನ್ನ ಇನ್ಕಮ್ಮಿನ ಮೇಲೆ ಇದು ನಿರ್ಧಾರನೇ ಆಗಿಲ್ಲ, ದುಡ್ಡು 100 ರೂಪಾಯಿ ಇರಲಿ 1,00,000 ರೂಪಾಯಿ ಇರಲಿ, ಬೇಸಿಕ್ ನೆಸೆಸಿಟೀಸ್ಗೆ ಖರ್ಚು ಆಗೇ ಆಗತ್ತೆ. ಎನಿ ಕನ್ಸಂಪ್ಷನ್ ವಿಚ್ ಇಸ್ ಡಿಪೆಂಡೆಂಟ್ ಆನ್ ದ ಇನ್ಕಮ್, ಜಾಸ್ತಿ ದುಡ್ಡು ಬರ್ತಾ ಇದ್ದಂಗೆಲ್ಲ ಕನ್ಸಂಪ್ಷನ್ ಲೈಫ್ ಸ್ಟೈಲ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ, ಬೆಟರ್ ಆಗ್ತಾ ಹೋಗುತ್ತೆ, ಇಂಡ್ಯೂಸ್ಡ್ ಕನ್ಸಂಪ್ಷನ್. ಸೊ ಯಾವುದೇ ಒಂದು ಎಕಾನಮಿಯಲ್ಲಿ ನಮ್ಮ ಅಟಾನಮಸ್ ಕನ್ಸಂಪ್ಷನ್ ಅನ್ನ ಇಂಡ್ಯೂಸ್ಡ್ ಕನ್ಸಂಪ್ಷನ್ನಿನ ಜೊತೆಗೆ ನಾವು ಆಡ್ ಮಾಡಿದ್ರೆ ನಮಗೆ ಸಿಗುವಂತದ್ದೇ ಟೋಟಲ್ ಕನ್ಸಂಪ್ಷನ್. ಸೊ ಯಾವುದೇ ಒಂದು ಎಕಾನಮಿಯಲ್ಲಿ ಅಟಾನಮಸ್ ಕನ್ಸಂಪ್ಷನ್ ಪ್ಲಸ್ ಇಂಡ್ಯೂಸ್ಡ್ ಕನ್ಸಂಪ್ಷನ್ ಮಾಡಿದ್ರೆ ನಮಗೆ ಸಿಗುವಂತದ್ದೇ ನಮ್ಮ ಟೋಟಲ್ ಕನ್ಸಂಪ್ಷನ್. ಹಾಗಾದ್ರೆ ನಮ್ಮ ಅಟಾನಮಸ್ ಕನ್ಸಂಪ್ಷನ್ ಆಗಿರ್ಬೋದು, ಇಂಡ್ಯೂಸ್ಡ್ ಕನ್ಸಂಪ್ಷನ್ ಆಗಿರ್ಬೋದು, ಹೇಗೆ ಒಂದು ಗ್ರಾಫಿನಲ್ಲಿ ನಾವು ರೆಪ್ರೆಸೆಂಟ್ ಮಾಡುವಂತದ್ದು? ಬಹಳ ಸುಲಭ. ಮೊದಲಿಗೆ ನಾನು ನನ್ನ ವೈ ಅನ್ನ ತೆಗೆದುಕೊಳ್ತೇನೆ, ತದನಂತರ ಅಟಾನಮಸ್ ಕನ್ಸಂಪ್ಷನ್ ಅನ್ನ ತೆಗೆದುಕೊಂಡು ಇಂಡ್ಯೂಸ್ಡ್ ಕನ್ಸಂಪ್ಷನ್ ಅನ್ನ ತೆಗೆದುಕೊಳ್ತೇನೆ. ನನ್ನ ಇನ್ಕಮ್ 0, 100, 200, 300 ಮತ್ತು 400 ತೆಗೆದುಕೊಳ್ತೇನೆ. ಅಟಾನಮಸ್ ಕನ್ಸಂಪ್ಷನ್ ಅಂದ್ರೆ 0 ಇರ್ಲಿ 400 ಇರ್ಲಿ, ಕನ್ಸಂಪ್ಷನ್ ಆಗಲೇಬೇಕು. ಅದನ್ನ ನಾವು ಅಟಾನಮಸ್ ಕನ್ಸಂಪ್ಷನ್ ಅಂತ ಕರಿತೇವೆ. 50, 50. ಸೊ ಎಲ್ಲ ಕಡೆ ನಾನು 50 ತೆಗೆದುಕೊಳ್ತೇನೆ. ಇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ದ ಇನ್ಕಮ್. ಇನ್ಕಮ್ ಎಷ್ಟಾದ್ರೂ ಇರಲಿ, ಅಟಾನಮಸ್ ಕನ್ಸಂಪ್ಷನ್ ಸಾಮಾನ್ಯವಾಗಿ ಅದೇ ಆಧಾರದ ಮೇಲೆ ಸ್ಟಾಗ್ನೆಂಟ್ ಆಗಿ ಆಗತ್ತೆ. ನೆಕ್ಸ್ಟ್ ಬರುವಂತದ್ದೇ ನಮ್ಮ ಇಂಡ್ಯೂಸ್ಡ್ ಕನ್ಸಂಪ್ಷನ್. ಇನ್ಕಮ್ ಜಾಸ್ತಿ ಆಗ್ತಾ ಇದ್ದಂಗೆಲ್ಲ ಇಂಡ್ಯೂಸ್ಡ್ ಕನ್ಸಂಪ್ಷನ್ ಕೂಡ ಜಾಸ್ತಿ ಆಗುವಂತದ್ದು. ಸೊ 0 ಇದ್ದಾಗ ಕನ್ಸಂಪ್ಷನ್ ಕೂಡ 0 ಇತ್ತು. 100ಗೆ ಬಂದಾಗ
50 ನೆಕ್ಸ್ಟ್ 100 150 200 ಸೊ ಈ ರೀತಿಯಲ್ಲಿ ಕನ್ಸಂಪ್ಷನ್ ಇನ್ಕಮ್ಮಿನ ಒಟ್ಟಿಗೆ ಜಾಸ್ತಿ ಆಗ್ತಾ ಹೋದ್ರೆ ಅದನ್ನ ನಾವು ಇಂಡ್ಯೂಸ್ಡ್ ಕನ್ಸಂಪ್ಷನ್ ಅಂತ ಕರಿತೇವೆ. ಈಗ ಇದನ್ನ ನಮ್ಮ ಗ್ರಾಫಿನಲ್ಲಿ ಹೇಗೆ ರೆಪ್ರೆಸೆಂಟ್ ಮಾಡೋದು? ಬಹಳ ಸುಲಭ. ಆಸ್ ಯೂಶುವಲ್ ಇದು ನಮ್ಮ ವೈ ಆಕ್ಸಿಸ್ ಆದ್ರೆ ಇದು ನಮ್ಮ ಎಕ್ಸ್ ಆಕ್ಸಿಸ್. ಇಲ್ಲಿ ನಾವು ನಮ್ಮ ಇನ್ಕಮ್ ಅನ್ನ ತೆಗೆದುಕೊಳ್ಳುವಂತದ್ದಾದ್ರೆ ಇಲ್ಲಿ ನಾವು ನಮ್ಮ ಕನ್ಸಂಪ್ಷನ್ ಅನ್ನ ತೆಗೆದುಕೊಳ್ಳುವಂತದ್ದು. ಸೊ ಮೊದಲಿಗೆ ಇನ್ಕಮ್ ಎಷ್ಟಿದೆ? 0, 100, 200, 300 ಮತ್ತು 400. ತದನಂತರ ನೋಡೋದಾದ್ರೆ ಕನ್ಸಂಪ್ಷನ್ ಅಲ್ಲಿ 50 ಲೀಸ್ಟ್ ಇದೆ, 200 ಹೈಯೆಸ್ಟ್ ಇದೆ. ಸೊ ನಾನು ತೆಗೆದುಕೊಳ್ಳುವಂತದ್ದು 50, 100, 150 ಮತ್ತು 200. ಸೊ ನಮ್ಮ ಅಟಾನಮಸ್ ಕನ್ಸಂಪ್ಷನ್ ಎಲ್ಲ ಲೆವೆಲ್ ಆಫ್ ಇನ್ಕಮ್ಮಿನಲ್ಲೂ ಕೂಡ 50 ಇದೆ. ಸೊ 100, 200, 300, 400 ಝೀರೋವಿನಲ್ಲಿ ಕೂಡ ಅದೆಷ್ಟಿದೆ? 50 ರೂಪಾಯಿ ಇದೆ. ಇಂಡ್ಯೂಸ್ಡ್ ಕನ್ಸಂಪ್ಷನ್ ಬಹಳ ಸುಲಭ. ಝೀರೋವಿನಲ್ಲಿ 0 ಇದೆ, 100ಗೆ 50 ಆಗ್ತಾ ಇದೆ, 200ಗೆ 100 ಆಗ್ತಾ ಇದೆ, 300 ಅಲ್ಲಿ 150 ಇದೆ, 400 ಅಲ್ಲಿ 200 ಇದೆ. ಇದೇ ನಮ್ಮ ಇಂಡ್ಯೂಸ್ಡ್ ಕನ್ಸಂಪ್ಷನ್. ಸೊ ಇದು ನಮ್ಮ ಅಟಾನಮಸ್ ಕನ್ಸಂಪ್ಷನ್ ಆದ್ರೆ ಇದೇ ನಮ್ಮ ಇಂಡ್ಯೂಸ್ಡ್ ಕನ್ಸಂಪ್ಷನ್. ಈ ಜಾಗವನ್ನ ನಾವು ಅಟಾನಮಸ್ ಕನ್ಸಂಪ್ಷನ್ ಅಂತ ಕರೆದ್ರೆ ಇಲ್ಲಿ ನಮಗೆ ಸಿಕ್ಕಿರುವಂತದ್ದು ನಮ್ಮ ಇಂಡ್ಯೂಸ್ಡ್ ಕನ್ಸಂಪ್ಷನ್. ಇವೆರಡನ್ನೂ ಕೂಡ ನಾವು ಆಡ್ ಮಾಡಿದ್ರೆ ನಮಗೆ ಸಿಗುವಂತದ್ದೇ ಟೋಟಲ್ ಕನ್ಸಂಪ್ಷನ್. ಹಾಗಾದ್ರೆ ನೆಕ್ಸ್ಟ್ ಯಾವ ಟಾಪಿಕ್ ಕಲಿಯಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ನಮ್ಮ ಮುಂದಿನ ಟಾಪಿಕ್ ಮಾರ್ಜಿನಲ್ ಪ್ರಾಪನ್ಸಿಟಿ ಟು ಕನ್ಸ್ಯೂಮ್, MPC. ಏನು ಮಾರ್ಜಿನಲ್ ಪ್ರಾಪನ್ಸಿಟಿ ಟು ಕನ್ಸ್ಯೂಮ್ ಅಂದ್ರೆ ಪ್ರತಿ 1 ರೂಪಾಯಿಯಷ್ಟು ಒಬ್ಬ ವ್ಯಕ್ತಿಗೆ ಆದಾಯ ಜಾಸ್ತಿ ಆಗ್ತಾ ಹೋದ್ರೆ ಆ ವ್ಯಕ್ತಿ ಎಷ್ಟು ರೂಪಾಯಿಯಷ್ಟು ತನ್ನ ಕನ್ಸಂಪ್ಷನ್ ಅನ್ನ ಜಾಸ್ತಿ ಮಾಡ್ಕೊಳ್ತಾ ಹೋಗ್ತಾನೆ. ಅಂಥದ್ದಂಥ ಪ್ರೊಸೀಜರಿಗೆ ನಾವೇನಂತ ಕರಿತೇವೆ? ಮಾರ್ಜಿನಲ್ ಪ್ರಾಪನ್ಸಿಟಿ ಟು ಕನ್ಸ್ಯೂಮ್. ಸೊ ಯಾವುದೇ ಒಬ್ಬ ವ್ಯಕ್ತಿಗೆ 1 ರೂಪಾಯಿ ಅಂತ ಅವನ ಇನ್ಕಮ್ ಆದಾಯ ಜಾಸ್ತಿ ಆದಂತೆಲ್ಲ ಆ ವ್ಯಕ್ತಿ ತನ್ನ ಕನ್ಸಂಪ್ಷನ್ ಅನ್ನ ಯಾವ ರೇಟಿನಲ್ಲಿ ಜಾಸ್ತಿ ಮಾಡ್ತಾ ಹೋಗ್ತಾನೆ ಅದಕ್ಕೆ ನಾವು ಮಾರ್ಜಿನಲ್ ಪ್ರಾಪನ್ಸಿಟಿ ಟು ಕನ್ಸ್ಯೂಮ್ ಅಂತ ಕರಿತೇವೆ. ಸಾಮಾನ್ಯವಾಗಿ ನಮ್ಮ ಮಾರ್ಜಿನಲ್ ಪ್ರಾಪನ್ಸಿಟಿ ಟು ಕನ್ಸ್ಯೂಮ್ 0ವಿನಿಂದ 1ನ ರೇಂಜಿನಲ್ಲಿ ಇರಬೇಕಾದಂಥದ್ದು. ನಾವು ನಮ್ಮ ಮಾರ್ಜಿನಲ್ ಪ್ರಾಪನ್ಸಿಟಿ ಟು ಕನ್ಸ್ಯೂಮ್ ಅನ್ನ ಹೇಗೆ ಲೆಕ್ಕ ಹಾಕೋದು? ಬಹಳ ಸುಲಭ. ಡೆಲ್ಟಾ ಸಿ ಡಿವೈಡೆಡ್ ಬೈ ಡೆಲ್ಟಾ ವೈ ಅಂದ್ರೆ ಚೇಂಜಸ್ ಇನ್ ಕನ್ಸಂಪ್ಷನ್ ಡಿವೈಡೆಡ್ ಬೈ ಚೇಂಜಸ್ ಇನ್ ಇನ್ಕಮ್. ಸೊ ನಮ್ಮ ಇನ್ಕಮ್ ಬದಲಾದಂತೆಲ್ಲ ನಮ್ಮ ಕನ್ಸಂಪ್ಷನ್ಸ್ ಯಾವ ರೀತಿಯಲ್ಲಿ ಬದಲಾಗುವಂತದ್ದು? ನನ್ನ ಇನ್ಕಮ್ ಜಾಸ್ತಿ ಆಗ್ತಾ ಇದ್ದಂತೆಲ್ಲ ಹೇಗೆ ಕನ್ಸಂಪ್ಷನ್ ಜಾಸ್ತಿ ಆಗ್ತಾ ಹೋಗುತ್ತೆ? ಪ್ರತಿ ರೂಪಾಯಿ ನನ್ನ ಇನ್ಕಮ್ ಜಾಸ್ತಿ ಆದಂತೆಲ್ಲ ಎಷ್ಟು ಪರ್ಸೆಂಟೇಜ್ ಅಲ್ಲಿ ನಾನು ನನ್ನ ಕನ್ಸಂಪ್ಷನ್ ಅನ್ನ ಕೂಡ ಜಾಸ್ತಿ ಮಾಡ್ತಾ ಇದ್ದೇನೆ. ಇದಕ್ಕೆ ನಾವೇನಂತೇವೆ? ಮಾರ್ಜಿನಲ್ ಪ್ರಾಪನ್ಸಿಟಿ ಟು ಕನ್ಸ್ಯೂಮ್. ಸೊ the rate of change in consumption as the income changes. So consumption in a rate, income ಬದಲಾದಂತೆಲ್ಲ ಯಾವ ರೀತಿ ಬದಲಾಗುವಂತದ್ದು ಮಾರ್ಜಿನಲ್ ಪ್ರಾಪನ್ಸಿಟಿ ಟು ಕನ್ಸ್ಯೂಮ್. ಅದನ್ನ ಲೆಕ್ಕ ಹಾಕ್ಲಿಕ್ಕೆ ಇರುವಂತಹ ಫಾರ್ಮುಲಾವೇ ಡೆಲ್ಟಾ ಸಿ ಡಿವೈಡೆಡ್ ಬೈ ಡೆಲ್ಟಾ ವೈ. ಮಾರ್ಜಿನಲ್ ಪ್ರಾಪನ್ಸಿಟಿ ಟು ಕನ್ಸ್ಯೂಮ್ ಸಾಮಾನ್ಯವಾಗಿ 0ಇಂದ 1ರ ರೇಂಜಿಗೆ ಇರಬೇಕಾಗತ್ತೆ. ಇದಕ್ಕೆ ನಾವೊಂದು ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಯಾವ ರೀತಿಯಲ್ಲಿ ಲೆಕ್ಕ ಹಾಕ್ಬೋದು? ಬಹಳ ಸುಲಭ. ಇಷ್ಟು ದಿನ ನನ್ನ ಇನ್ಕಮ್ 100 ರೂಪೀಸ್ ಇತ್ತು, ಕನ್ಸಂಪ್ಷನ್ 50 ರೂಪಾಯಿ ಇತ್ತು. ಈಗ ನನ್ನ ಇನ್ಕಮ್ 200 ರೂಪೀಸ್ ಆಗಿದೆ, ಕನ್ಸಂಪ್ಷನ್ ಏನಾಯ್ತು? 70 ರೂಪೀಸ್ ಆಯಿತು. ಸೊ ಅಲ್ಲಿಗೆ ಡೆಲ್ಟಾ ಸಿ ಅಂದ್ರೆ 70 ಮೈನಸ್ 50, 70 ಮೈನಸ್ 50 ಇನ್ಕಮ್ ಎಷ್ಟು ಬದಲಾಯಿತು? 20. ಅದೇ ರೀತಿಯಲ್ಲಿ ಡೆಲ್ಟಾ ವೈ 200 ಮೈನಸ್ 100
200 ಮೈನಸ್ 100 ಎಷ್ಟಾಯಿತು? 100 ಆಯಿತು. ಅಲ್ಲಿಗೆ 21 25 1 ಡಿವೈಡೆಡ್ ಬೈ 5 ಅಂದರೆ 0.20 ಅಷ್ಟು ನನ್ನ ಮಾರ್ಜಿನಲ್ ಪ್ರಾಪನ್ಸಿಟಿ ಟು ಕನ್ಸ್ಯೂಮ್ ಇದೆ. ಇಲ್ಲಿ ನೀವು ಇನ್ನೊಂದು ಅರ್ಥ ಮಾಡ್ಕೊಳ್ಬೇಕಾಗಿರುವಂಥದ್ದು ಏನು ಅಂದ್ರೆ, ನಮ್ಮ ಇನ್ಕಮ್ ಇಲ್ಲಿ ಆಲ್ಮೋಸ್ಟ್ ಡಬಲ್ ಆಯಿತು, ಆದರೆ ನಮ್ಮ ಕನ್ಸಂಪ್ಷನ್ ಅದೇ ರೀತಿ ಡಬಲ್ ಆಗಲಿಲ್ಲ. ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಟು ರಿಮೆಂಬರ್. ಇನ್ಕಮ್ ಡಬಲ್ ಆಗ್ತಾ ಇದ್ದಂಗೆಲ್ಲ ಅಥವಾ ಜಾಸ್ತಿ ಆಗ್ತಾ ಇದ್ದಂಗೆಲ್ಲ ಕನ್ಸಂಪ್ಷನ್ ಕೂಡ ಜಾಸ್ತಿ ಆಗತ್ತೆ, ನೋ ಡೌಟ್. ಆದರೆ ಇನ್ಕಮ್ ಆಲ್ಮೋಸ್ಟ್ ಡಬಲ್ ಆಯಿತು, ಕನ್ಸಂಪ್ಷನ್ ಅದೇ ರೀತಿ ಅದೇ ರೇಟಿನಲ್ಲಿ ಅದೇ ಪರ್ಸೆಂಟೇಜಿನಲ್ಲಿ ಜಾಸ್ತಿ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್, ಇಷ್ಟು ವರ್ಷ ಮುಖೇಶ್ ಅಂಬಾನಿ 1 ಲಕ್ಷ ಕೋಟಿ ಸಂಪಾದನೆ ಮಾಡ್ತಾ ಇದ್ದ. ಅವನ್ಗೇನು ಬೇಸಿಕ್ ಕನ್ಸಂಪ್ಷನ್ ಅವ್ನು ಮಾಡ್ತಾ ಇದ್ದಾನೆ ಅದು ಬೇಸಿಕ್ ಹಂಗೆ ಇದೆ. ಈಗ 1 ಲಕ್ಷ ಕೋಟಿ 2 ಲಕ್ಷ ಕೋಟಿ ಆಯ್ತು. ಸೊ 2 ಲಕ್ಷ ಕೋಟಿ ಆಗಿದ ತಕ್ಷಣ ಅವನ ಕನ್ಸಂಪ್ಷನ್ ಅಷ್ಟೇ ಡಬಲ್ ಆಗೋಕೊಳ್ಳೋದಿಲ್ಲ. ಅವನು ಇಷ್ಟು ವರ್ಷ ಏನ್ BMW ಮರ್ಸಿಡೀಸ್ ಔಡಿ ಏನ್ ಉಪಯೋಗಿಸ್ತಾ ಇದ್ದ ಅದೇ ಕಂಟಿನ್ಯೂ ಆಗುತ್ತೆ. ಕೆಲವು ಬೇಸಿಕ್ ಚೇಂಜಸ್ ಅವನ ಲೈಫ್ ಸ್ಟೈಲ್ ಅಲ್ಲಿ ಆಗಬಹುದೇ ಹೊರತು ಡ್ರಾಸ್ಟಿಕ್ ಆಗಿ ಕನ್ಸಂಪ್ಷನ್ ಇನ್ಕಮ್ ಜಾಸ್ತಿ ಆಗಿದ ತಕ್ಷಣ ಆಗೋದಿಲ್ಲ. ದಟ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಟು ರಿಮೆಂಬರ್. ಸೊ ಇಲ್ಲಿ ನಮ್ಮ ಮಾರ್ಜಿನಲ್ ಪ್ರಾಪನ್ಸಿಟಿ ಟು ಕನ್ಸ್ಯೂಮ್ 0.2 ಇದೆ ಅಥವಾ 20% ಇದೆ. ಸೊ ಇಲ್ಲಿ ನಾವು ನಮ್ಮ ಮಾರ್ಜಿನಲ್ ಪ್ರಾಪನ್ಸಿಟಿ ಟು ಕನ್ಸ್ಯೂಮ್ ನಮಗೆ 20 ರೂಪಾಯಿ ಸಿಕ್ಕಿದೆ. ನಮ್ಮ ಇನ್ಕಮ್ 100 ರೂಪಾಯಿ ಅಷ್ಟು ಜಾಸ್ತಿ ಆಗ್ತಾ ಇದೆ. ಸೊ 100 ಇಂಟು 0.20 ಮಾಡಿದ್ರೆ ಅಲ್ಲಿಗೆ ನಮ್ಮ ಮಾರ್ಜಿನಲ್ ಪ್ರಾಪನ್ಸಿಟಿ ಟು ಕನ್ಸ್ಯೂಮ್ ಎಷ್ಟು? 20 ರೂಪಾಯಿ. ನನ್ನ ಇನ್ಕಮ್ 100 ರೂಪಾಯಿ ಜಾಸ್ತಿ ಆಗ್ತಾ ಇದ್ದಂಗೆಲ್ಲ ನನ್ನ ಖರ್ಚು ಎಷ್ಟು ಜಾಸ್ತಿ ಆಗ್ತಾ ಇದೆ? 20 ರೂಪಾಯಿ ಅಥವಾ ನನ್ನ MPC 0.20 ಅಥವಾ 20% ಅಂತ ಹೇಳ್ಬೋದು. ಹಾಗಾದ್ರೆ ನೆಕ್ಸ್ಟ್ ಯಾವ ಟಾಪಿಕ್ ಕಲಿಯಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ನಮ್ಮ ಮುಂದಿನ ಟಾಪಿಕ್ ಅನ್ನ ನೋಡೋದಾದ್ರೆ ಅವನು ಹೇಳ್ತಾ ಇದ್ದಾನೆ ಸೇವಿಂಗ್ಸ್ ಅಂಡ್ ಮಾರ್ಜಿನಲ್ ಪ್ರಾಪನ್ಸಿಟಿ ಟು ಸೇವ್. ಏನು ಸೇವಿಂಗ್ಸ್ ಅಥವಾ ಮಾರ್ಜಿನಲ್ ಪ್ರಾಪನ್ಸಿಟಿ ಟು ಸೇವ್? ಬಹಳ ಸುಲಭ. ಯಾವುದೇ ಒಂದು ಪಾರ್ಟ್ ಆಫ್ ದ ಇನ್ಕಮ್ ಒಬ್ಬ ವ್ಯಕ್ತಿ ಕನ್ಸ್ಯೂಮ್ ಮಾಡದೆ ಹೋದ್ರೆ ಅಂತಹ ದುಡ್ಡನ್ನ, ಅಂತಹ ಪಾರ್ಟ್ ಆಫ್ ಇನ್ಕಮ್ ಅನ್ನ ನಾವು ಸೇವಿಂಗ್ಸ್ ಅಂತ ಕರಿತೇವೆ. 100 ರೂಪಾಯಿಯಲ್ಲಿ 70 ರೂಪಾಯಿಗಳನ್ನ ನಾನು ಖರ್ಚು ಮಾಡಿದ್ದೇನೆ. ಉಳಿದಂತ 30 ರೂಪಾಯಿಯನ್ನ ನಾನೇನು ಖರ್ಚು ಮಾಡಿಲ್ಲ ಅದನ್ನ ಸೇವಿಂಗ್ಸ್ ಅಂತ ಕರಿತೇವೆ. ಪ್ರತಿ 1 ರೂಪಾಯಿ ಇನ್ಕ್ರೀಸ್ ಆದಂತೆಲ್ಲ ನಾನು ಎಷ್ಟು ನನ್ನ ಸೇವಿಂಗ್ಸ್ ಅನ್ನ ಇನ್ಕ್ರೀಸ್ ಮಾಡ್ಕೊಳ್ತೇನೆ ಅನ್ನುವಂಥದ್ದಕ್ಕೆ ನಾವು ಮಾರ್ಜಿನಲ್ ಪ್ರಾಪನ್ಸಿಟಿ ಟು ಸೇವ್ ಅಂತ ಕರಿತೇವೆ. ಸೊ ವಾಟ್ ಇಸ್ ಸೇವಿಂಗ್ಸ್? ಬಹಳ ಸುಲಭ. ಯಾವುದೇ ಒಬ್ಬ ವ್ಯಕ್ತಿ ತನ್ನ ಆದಾಯದಲ್ಲಿ ಎಷ್ಟು ಖರ್ಚು ಮಾಡ್ತಾನೆ ಅದು ಕನ್ಸಂಪ್ಷನ್, ಎಷ್ಟು ಖರ್ಚು ಮಾಡದೆ ಉಳಿಸುತ್ತಾನೆ ಅದನ್ನ ನಾವು ಸೇವಿಂಗ್ಸ್ ಅಂತ ಕರಿತೇವೆ. ಒಬ್ಬ ವ್ಯಕ್ತಿಯ ಆದಾಯ ಜಾಸ್ತಿ ಆದಂತೆಲ್ಲ ಆ ವ್ಯಕ್ತಿಯ ಸೇವಿಂಗ್ಸ್ ಎಷ್ಟು ಜಾಸ್ತಿ ಆಗಬಹುದು, ಪ್ರತಿ 1 ರೂಪಾಯಿ ಆದಾಯಕ್ಕೆ ಅವನ ಸೇವಿಂಗ್ಸ್ ಎಷ್ಟು ಜಾಸ್ತಿ ಆಗ್ತಾ ಇದೆ ಅಂತ ತಿಳ್ಕೊಳ್ಳುವುದಕ್ಕೆ ನಾವೇನಂತ ಕರಿತೇವೆ? ಮಾರ್ಜಿನಲ್ ಪ್ರಾಪನ್ಸಿಟಿ ಟು ಸೇವ್. ಹಾಗಾದ್ರೆ ಮಾರ್ಜಿನಲ್ ಪ್ರಾಪನ್ಸಿಟಿ ಟು ಸೇವ್ ಅನ್ನ ನಾವು ಹೇಗೆ ಕಂಡುಹಿಡಿಯೋದು ಅಥವಾ ನಮ್ಮ ಸೇವಿಂಗ್ಸಿನ ಫಾರ್ಮ್ಯುಲಾ ಏನು? ಬಹಳ ಸುಲಭ. ನಮ್ಮ ಸೇವಿಂಗ್ಸಿನ ಫಾರ್ಮ್ಯುಲಾವೇ ಇನ್ಕಮ್ ಮೈನಸ್ ಕನ್ಸಂಪ್ಷನ್. ನಮಗಿರುವಂತಹ ಆದಾಯ, ಅದರಿಂದ ನಾವು ನಮ್ಮ ಕನ್ಸಂಪ್ಷನ್ ಅನ್ನ ಆಚೆ ತೆಗಿದ್ರೆ ಅದಕ್ಕೆ ನಾವೇನಂತ ಕರಿತೇವೆ? ಸೇವಿಂಗ್ಸ್ ಅಂತ ಕರಿತೇವೆ. ಅದೇ ರೀತಿಯಲ್ಲಿ ಮಾರ್ಜಿನಲ್ ಪ್ರಾಪನ್ಸಿಟಿ ಟು ಸೇವ್ ಅನ್ನ ಹೇಗೆ ಕಂಡುಹಿಡಿಯೋದು? ಬಹಳ ಸುಲಭ. ಡೆಲ್ಟಾ ಎಸ್ ಡಿವೈಡೆಡ್ ಬೈ ಡೆಲ್ಟಾ ವೈ. ಸೊ ಇದನ್ನ ನಾವು ಚೇಂಜಸ್ ಇನ್ ಸೇವಿಂಗ್ಸ್ ಡಿವೈಡೆಡ್ ಬೈ ಚೇಂಜಸ್ ಇನ್ ಇನ್ಕಮ್ ಅಂತ ಕರಿತೇವೆ. ಈಗ ನಾವು ನಮ್ಮ ಮಾರ್ಜಿನಲ್ ಪ್ರಾಪನ್ಸಿಟಿ ಟು ಕನ್ಸ್ಯೂಮಿಗೆ ಯಾವ ಎಕ್ಸಾಂಪಲ್ ಅನ್ನ ತಗೊಂಡಿದ್ವಿ ಅದೇ ಎಕ್ಸಾಂಪಲ್ ಅನ್ನ ತಗೊಂಡು ನಮ್ಮ ಮಾರ್ಜಿನಲ್ ಪ್ರಾಪನ್ಸಿಟಿ ಟು ಸೇವ್ ಅನ್ನ ಸಾಲ್ವ್ ಮಾಡೋಣ. ಮೊದಲಿಗೆ ನನಗೆ ಇದ್ದಂತ ಆದಾಯ 100, ತದನಂತರ 200 ಆಯ್ತು. ಮೈನಸ್ ಕನ್ಸಂಪ್ಷನ್, ಮೊದಲಿಗೆ ನಾನು ಕನ್ಸ್ಯೂಮ್ ಮಾಡ್ತಾ ಇದ್ದಿದ್ದು 50 ರೂಪಾಯಿ,
ತದನಂತರ ಆ ಕನ್ಸಂಪ್ಷನ್ 70 ರೂಪಾಯಿ ಆಯ್ತು. ಸೊ ಈಗ ನಾನು ನನ್ನ ಸೇವಿಂಗ್ಸ್ ಅನ್ನ ಕಂಡುಹಿಡಿಯೋದಾದ್ರೆ 100 ಮೈನಸ್ 50 ರೂಪಾಯಿ ಆಯ್ತು. 200 ಮೈನಸ್ 70 130 ರೂಪಾಯಿ ಆಯ್ತು. ಈಗ ನಾನು ನನ್ನ ಸೇವಿಂಗ್ಸ್ ಅನ್ನ ಕಂಡುಹಿಡಿದಾಯ್ತು. ನೆಕ್ಸ್ಟ್ ನನಗೆ ಬೇಕಾಗಿರುವಂತದ್ದೇ ನನ್ನ ಮಾರ್ಜಿನಲ್ ಪ್ರಾಪನ್ಸಿಟಿ ಟು ಸೇವ್. ಬಹಳ ಸುಲಭ. ಚೇಂಜಸ್ ಇನ್ ಸೇವಿಂಗ್ಸ್ 130 ಇತ್ತು, ಮೈನಸ್ 50 80 ರೂಪಾಯಿ ಆಯ್ತು. ಅದೇ ರೀತಿಯಲ್ಲಿ ಚೇಂಜಸ್ ಇನ್ ಇನ್ಕಮ್ 200 ರೂಪಾಯಿ ಮೈನಸ್ 100 ಆಯ್ತು. ಅಲ್ಲಿಗೆ 80/100 ಅಂದ್ರೆ ಉತ್ತರ 0.8. ಎಷ್ಟು ಈಸಿ ನೋಡಿ. 1 ರೂಪಾಯಿನಲ್ಲಿ ನನ್ನ MPC 0.2 ಇತ್ತು. ಅದೇ ರೀತಿಯಲ್ಲಿ ನನ್ನ MPS 0.8 ಇದೆ. ಅಲ್ಲಿಗೆ ವಾಪಸ್ ನನಗೆ 1 ರೂಪಾಯಿ ಸಿಕ್ತು. ಸೊ ಅಲ್ಲಿಗೆ ನಾನು 100 ರೂಪಾಯಿ ಎಕ್ಸ್ಟ್ರಾ ಅರ್ನ್ ಮಾಡಿದ್ರೆ 80 ಪೈಸಾ ಅಂದ್ರೆ 80 ರೂಪಾಯಿಗಳಷ್ಟು ಸೇವಿಂಗ್ಸ್ ಅನ್ನ ಮಾಡ್ತಾ ಇದ್ದೇನೆ. ಇದನ್ನ ನಾನು ಮಾರ್ಜಿನಲ್ ಪ್ರಾಪನ್ಸಿಟಿ ಟು ಸೇವ್ ಅಂತ ಕರೀತೇನೆ. ಮೊದಲಿಗೆ ನಾನು ಅರ್ನ್ ಮಾಡ್ತಾ ಇದ್ದಿದ್ದು 100 ರೂಪಾಯಿ, ಸೇವಿಂಗ್ಸ್ ಎಷ್ಟಾಗ್ತಾ ಇತ್ತು 50 ರೂಪಾಯಿ. ಈಗ 200 ರೂಪಾಯಿ ಅರ್ನ್ ಮಾಡಕ್ಕೆ ಶುರು ಮಾಡಿದೆ. ಅಲ್ಲಿಗೆ ಸೇವಿಂಗ್ಸ್ ಎಷ್ಟು 130 ರೂಪಾಯಿ ಆಯ್ತು. ಇಲ್ಲೇ ಡೈರೆಕ್ಟ್ ಆಗಿ ಕೂಡ 80 ರುಪೀಸ್ ಬರುತ್ತೆ ನೋಡ್ಕೊಳ್ಳಿ. 130 ಮೈನಸ್ 50 ಎಷ್ಟಾಯ್ತು 80 ರೂಪಾಯಿ ಆಯ್ತು. ಅದೇ ನನ್ನ ಮಾರ್ಜಿನಲ್ ಪ್ರಾಪನ್ಸಿಟಿ ಟು ಸೇವ್. ಎಷ್ಟು ಸುಲಭವಾಗಿದೆ. ಈ ಟಾಪಿಕ್ ಅನ್ನ ಸ್ವಲ್ಪ ನಾವು ನೀಟಾಗಿ ಬ್ರೇಕ್ ಡೌನ್ ಮಾಡಿ ಈ ತರ ಕಲಿತು ಬಿಟ್ರೆ ಆರಾಮಾಗಿ ಸಾಲ್ವ್ ಮಾಡ್ಬೋದು. ಹಾಗಾದ್ರೆ ನೆಕ್ಸ್ಟ್ ಯಾವ ಟಾಪಿಕ್ ಕಲೀಲಿಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ನಮ್ಮ ಮುಂದಿನ ಟಾಪಿಕ್ ಕೀ ಕನ್ಸಂಪ್ಷನ್ ಅಂಡ್ ಸೇವಿಂಗ್ಸ್ ಡೆಫಿನಿಷನ್. ಮೊದಲನೆಯದು ಮಾರ್ಜಿನಲ್ ಪ್ರಾಪನ್ಸಿಟಿ ಟು ಕನ್ಸ್ಯೂಮ್. ಒಬ್ಬ ವ್ಯಕ್ತಿಯ ಆದಾಯ ಜಾಸ್ತಿ ಆಗ್ತಾ ಇದ್ದಂತೆಲ್ಲ ಅವನು ಎಷ್ಟು ಕನ್ಸಂಪ್ಷನ್ ಅನ್ನ ಹೆಚ್ಚಿಸಿಕೊಳ್ತಾನೆ ಅಂತ ನೋಡುವುದಕ್ಕೆ ನಾವು ಮಾರ್ಜಿನಲ್ ಪ್ರಾಪನ್ಸಿಟಿ ಟು ಕನ್ಸ್ಯೂಮ್ ಅನ್ನುವಂಥದ್ದನ್ನ ಹೇಳ್ತೇವೆ. ಇದಕ್ಕೆ ಫಾರ್ಮುಲಾ ಏನು? ಡೆಲ್ಟಾ ಸಿ ಡಿವೈಡೆಡ್ ಬೈ ಡೆಲ್ಟಾ ವೈ. ಚೇಂಜಸ್ ಇನ್ ಕನ್ಸಂಪ್ಷನ್ ಡಿವೈಡೆಡ್ ಬೈ ಚೇಂಜಸ್ ಇನ್ ಇನ್ಕಮ್. ನೆಕ್ಸ್ಟ್ ನೋಡೋದಾದ್ರೆ ಮಾರ್ಜಿನಲ್ ಪ್ರಾಪನ್ಸಿಟಿ ಟು ಸೇವ್. ಒಬ್ಬ ವ್ಯಕ್ತಿಯ ಆದಾಯ ಜಾಸ್ತಿ ಆಗ್ತಾ ಇದ್ದಂಗೆಲ್ಲ ಅವನ ಸೇವಿಂಗ್ಸ್ ಎಷ್ಟು ರೇಟಿನಲ್ಲಿ ಜಾಸ್ತಿ ಆಗುತ್ತೆ ಅದನ್ನ ತಿಳ್ಕೊಳ್ಳುವಂತದಕ್ಕೆ ನಾವು ಮಾರ್ಜಿನಲ್ ಪ್ರಾಪನ್ಸಿಟಿ ಟು ಸೇವ್ ಅಂತ ಕರಿತೇವೆ. ಡೆಲ್ಟಾ ಎಸ್ ಡಿವೈಡೆಡ್ ಬೈ ಡೆಲ್ಟಾ ವೈ. ಇದನ್ನ ನಾವು 1 ಮೈನಸ್ ಕನ್ಸಂಪ್ಷನ್ ಅಂತ ಕೂಡ ಮಾಡಬಹುದು. ಇದಕ್ಕೆ ನಾವು 1 ಮೈನಸ್ MPC ಅಂತ ಕೂಡ ಉಪಯೋಗಿಸಬಹುದು. ನೆಕ್ಸ್ಟ್ ನೋಡೋದಾದ್ರೆ ಆವರೇಜ್ ಪ್ರಾಪನ್ಸಿಟಿ ಟು ಕನ್ಸ್ಯೂಮ್. ಪ್ರತಿ 1 ರೂಪಾಯಿ ಆದಾಯ ಜಾಸ್ತಿ ಆದಂತೆಲ್ಲ ಅಂದ್ರೆ ಪ್ರತಿ ಯೂನಿಟ್ಟಿನ ಆದಾಯ ಜಾಸ್ತಿ ಆದಂತೆಲ್ಲ ಕನ್ಸಂಪ್ಷನ್ ಎಷ್ಟು ಜಾಸ್ತಿ ಆಗ್ತಾ ಇದೆ? ಆವರೇಜ್ ಪ್ರಾಪನ್ಸಿಟಿ ಟು ಕನ್ಸ್ಯೂಮ್. ವೆರಿ ಸಿಂಪಲ್. ಸಿ ಡಿವೈಡೆಡ್ ಬೈ ವೈ ಅಂದ್ರೆ ಕನ್ಸಂಪ್ಷನ್ ಡಿವೈಡೆಡ್ ಬೈ ಇನ್ಕಮ್. ಅದೇ ರೀತಿಯಲ್ಲಿ ಲಾಸ್ಟ್ಗೆ ಬರುವಂತದ್ದೇ ಆವರೇಜ್ ಪ್ರಾಪನ್ಸಿಟಿ ಟು ಸೇವ್. ಏನು ಆವರೇಜ್ ಪ್ರಾಪನ್ಸಿಟಿ ಟು ಸೇವ್? ಪ್ರತಿ ಯೂನಿಟ್ಟಿನ ಇನ್ಕಮ್ ಅಂದ್ರೆ ಪ್ರತಿ 1 ರೂಪಾಯಿ ಇನ್ಕಮ್ ಜಾಸ್ತಿ ಆಗ್ತಾ ಇದ್ದಂಗೆಲ್ಲ ಯಾವ ರೇಟಿನಲ್ಲಿ ಸೇವಿಂಗ್ಸ್ ಜಾಸ್ತಿ ಆಗತ್ತೆ ಅದಕ್ಕೆ ನಾವೇನಂತ ಕರಿತೇವೆ? ಆವರೇಜ್ ಪ್ರಾಪನ್ಸಿಟಿ ಟು ಸೇವ್. ಇದರ ಫಾರ್ಮುಲಾ ಏನು? ಸೇವಿಂಗ್ಸ್ ಡಿವೈಡೆಡ್ ಬೈ ಇನ್ಕಮ್. ಇದನ್ನ ನಾವು ಒಂದೇ ಒಂದು ನಂಬರ್ ಅನ್ನ ಎಕ್ಸಾಂಪಲ್ ತಗೊಂಡು ಹೇಗೆ ಸಾಲ್ವ್ ಮಾಡೋದು ಅಂತ ಚೆಕ್ ಮಾಡೋಣ. ಇಷ್ಟೊತ್ತು ನಾನು ತಗೊಂಡಂತ ಎಕ್ಸಾಂಪಲ್ ಅನ್ನೇ ಈಗ ಕೂಡ ನಾನು ತೆಗೆದುಕೊಳ್ತೇನೆ. ಮೊದಲಿಗೆ ನನ್ನ ಇನ್ಕಮ್ ಎಷ್ಟು ಬರ್ತಾ ಇದೆ? 100 ಇತ್ತು. ತದನಂತರ 200 ಆಯ್ತು. ನೆಕ್ಸ್ಟ್ ನಾನು ನನ್ನ ಕನ್ಸಂಪ್ಷನ್ ಅನ್ನ ನೋಡ್ತೇನೆ. ಮೊದಲಿಗೆ 50 ರೂಪಾಯಿ ಇತ್ತು. ತದನಂತರ 70 ರೂಪಾಯಿ ಆಯ್ತು. ಈಗ ನಾನು ನನ್ನ ಸೇವಿಂಗ್ಸ್ ಅಂದ್ರೆ ಏನರ್ಥ? ಇನ್ಕಮ್ ಮೈನಸ್ ಕನ್ಸಂಪ್ಷನ್ ಅಂತ ಅರ್ಥ. 100 ಮೈನಸ್ 50 ಆಯ್ತು. 200 ಮೈನಸ್ 70 130 ಆಯ್ತು. ಈಗ ನಾವು ಈ ನಂಬರ್ ಅನ್ನ ಇಟ್ಕೊಂಡೆ ಎಲ್ಲವನ್ನು ಸಾಲ್ವ್ ಮಾಡ್ಲಿಕ್ಕೆ ಟ್ರೈ ಮಾಡೋಣ. ಮೊದಲಿಗೆ ಡೆಲ್ಟಾ ಸಿ 70 ಮತ್ತು 50 ಇದೆ. 70 ಮೈನಸ್ 50 ಎಷ್ಟು ಕನ್ಸಂಪ್ಷನ್ ಚೇಂಜ್ ಆಯ್ತು? 20 ರೂಪಾಯಿ. ಇನ್ಕಮ್ 200 100
200 ಮೈನಸ್ 100 ಎಷ್ಟು ಚೇಂಜ್ ಆಯಿತು? 100 ರೂಪೀಸ್. 20/5 ಅಂದರೆ 1/5 ಅಂತ ಅರ್ಥ. ಅಲ್ಲಿಗೆ ಆನ್ಸರ್ ಎಷ್ಟು? 0.20. ಬಹಳ ಸುಲಭ. ಇಲ್ಲೇ ನಿಮಗೆ ಗೊತ್ತಾಗತ್ತೆ 50/70 ನಮ್ಮ ಮಾರ್ಜಿನಲ್ ಪ್ರಾಪನ್ಸಿಟಿ ಟು ಸೇವ್ ಎಷ್ಟು ರೂಪಾಯಿ ಇದೆ? 20 ರೂಪಾಯಿ ಇದೆ. ಲೆಕ್ಕ ಹಾಕಿ ಬಿಡೋಣ. 100 ರೂಪಾಯಿಯಷ್ಟು ನನ್ನ ಇನ್ಕಮ್ ಜಾಸ್ತಿ ಆಯಿತು, ಅದಕ್ಕೆ 20% ಅಷ್ಟು ಮಾರ್ಜಿನಲ್ ಪ್ರಾಪನ್ಸಿಟಿ ಟು ಕನ್ಸ್ಯೂಮ್ ಬಂತು. ಅಲ್ಲಿಗೆ ಎಷ್ಟಾಯ್ತು? 20 ರೂಪಾಯಿಯಷ್ಟು ನಾನು ನನ್ನ ಕನ್ಸಂಪ್ಷನ್ ಅನ್ನ ಜಾಸ್ತಿ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ಮಾರ್ಜಿನಲ್ ಪ್ರಾಪನ್ಸಿಟಿ ಟು ಸೇವ್. ಬಹಳ ಸುಲಭ. 2 ರೀತಿಯಲ್ಲಿ ಇದನ್ನ ಕಂಡುಹಿಡಿಬಹುದು. ಮೊದಲನೆಯದು ಫಾರ್ಮ್ಯುಲಾ ನೋಡ್ಕೊಳ್ಳಿ. ಸೇವಿಂಗ್ಸ್ ಮೊದಲಿಗೆ 50, ಆಮೇಲೆ 130. ಸೊ 130 ಮೈನಸ್ 50, 200 ಮೈನಸ್ 100. ಅಲ್ಲಿಗೆ ನನ್ನ ಆನ್ಸರ್ ಎಷ್ಟು? 80/100 ಅಂದ್ರೆ 0.8. ಅದೇ ರೀತಿಯಲ್ಲಿ 1 ಮೈನಸ್ MPC ಕೂಡ ಮಾಡಬಹುದು. ಬಹಳ ಸುಲಭ. 1 ಮೈನಸ್ MPC ಎಷ್ಟಿದೆ? 0.2 ಇದೆ. ಅಲ್ಲಿಗೆ ಆನ್ಸರ್ ಎಷ್ಟು? 0.80. ನೀವು ಒಂದೇ ಒಂದು ಪ್ರಾಬ್ಲಮ್ ಅನ್ನ 10 ಹಲವಾರು ಫಾರ್ಮ್ಯುಲಾಗಳಲ್ಲಿ 10 ಹಲವಾರು ರೀತಿ ಕಂಡುಹಿಡಿಬಹುದು. ನೆಕ್ಸ್ಟ್ ಇಲ್ಲೇ ನೋಡಿ, ಡೈರೆಕ್ಟ್ ಆಗಿ ಸೇವಿಂಗ್ಸ್ ಕಂಡುಹಿಡಿಬಹುದು. 50, 130 ಸೇವಿಂಗ್ಸ್ ಎಷ್ಟಿದೆ? 80 ರೂಪೀಸ್ ಇದೆ. ಫಾರ್ಮ್ಯುಲಾದಲ್ಲೂ ಕಂಡುಹಿಡಿಬಹುದು. ನನ್ನ ಇನ್ಕಮ್ 100 ರೂಪೀಸ್ ಜಾಸ್ತಿ ಆಯಿತು, 0.8 ಅಷ್ಟು ನನ್ನ ಮಾರ್ಜಿನಲ್ ಪ್ರಾಪನ್ಸಿಟಿ ಟು ಕನ್ಸ್ಯೂಮ್ ಇದೆ. ಅಲ್ಲಿಗೆ ನನ್ನ ಆನ್ಸರ್ ಎಷ್ಟು? 80. ವಾಪಸ್ಸು 80 ಪ್ಲಸ್ 20 ಅನ್ನ ಆಡ್ ಮಾಡಿದ್ರೆ ನನ್ನ ಇನ್ಕಮ್ ಎಷ್ಟು ಜಾಸ್ತಿ ಆಯಿತು ಆ ನಂಬರ್ ವಾಪಸ್ ಸಿಗುತ್ತೆ. ಸೊ ಈ ರೀತಿಯಲ್ಲಿ ಹಲವಾರು ಮೆಥಡ್ಗಳಲ್ಲಿ ನಾವು ಒಂದೇ ಪ್ರಾಬ್ಲಮ್ ಅನ್ನ ಒಂದೇ ನಂಬರ್ಗಳೊಟ್ಟಿಗೆ ಈಸಿಯಾಗಿ ಟಾಪಿಕ್ ಅನ್ನ ಕಲಿಬಹುದು. ಹಾಗಾದ್ರೆ ನೆಕ್ಸ್ಟ್ ಯಾವ ಟಾಪಿಕ್ ಕಲೀಲಿಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ನಮ್ಮ ಮುಂದಿನ ಟಾಪಿಕ್ ಇನ್ವೆಸ್ಟ್ಮೆಂಟ್ ಫಂಕ್ಷನ್ ಅಂಡ್ ಇಟ್ಸ್ ಗ್ರಾಫಿಕಲ್ ರೆಪ್ರೆಸೆಂಟೇಷನ್. ಏನು ಇನ್ವೆಸ್ಟ್ಮೆಂಟ್ ಅಂದ್ರೆ ಬಹಳ ಸುಲಭ. ಇವಾಗಿರುವಂತಹ ಕ್ಯಾಪಿಟಲ್ಗೆ ನಾನು ಎಷ್ಟು ದುಡ್ಡನ್ನ ಆಡ್ ಮಾಡ್ತಾ ಹೋಗ್ತೇನೆ ಅದಕ್ಕೆ ನಾವು ಇನ್ವೆಸ್ಟ್ಮೆಂಟ್ ಅಂತ ಕರಿತೇವೆ. ಇಟ್ ಈಸ್ ದಿ ಅಡಿಷನ್ ಟು ದ ಸ್ಟಾಕ್ ಆಫ್ ಫಿಸಿಕಲ್ ಕ್ಯಾಪಿಟಲ್. ಆಲ್ರೆಡಿ ಇರುವಂತಹ ಫಿಸಿಕಲ್ ಕ್ಯಾಪಿಟಲ್ಗೆ ನಾನು ಎಷ್ಟು ಅಡಿಷನಲ್ ಸ್ಟಾಕ್ ಆಫ್ ದುಡ್ಡನ್ನ ಇನ್ವೆಸ್ಟ್ ಮಾಡ್ತೇನೆ, ಬಂಡವಾಳವನ್ನ ಆಡ್ ಮಾಡ್ತೇನೆ ಅನ್ನುವಂಥದ್ದಕ್ಕೆ ನಾವು ಇನ್ವೆಸ್ಟ್ಮೆಂಟ್ ಅಂತ ಕರಿತೇವೆ. ಇನ್ವೆಸ್ಟ್ಮೆಂಟ್ ಅಲ್ಲಿ ಮುಖ್ಯವಾಗಿ ಬರುವಂತದ್ದೇ ಅಟಾನಮಸ್ ಇನ್ವೆಸ್ಟ್ಮೆಂಟ್. ಏನು ಅಟಾನಮಸ್ ಇನ್ವೆಸ್ಟ್ಮೆಂಟ್ ಅಂದ್ರೆ? ಹೆಸರೇ ಹೇಳ್ತಾ ಇದೆ ಅಟಾನಮಸ್. ಯಾವುದೇ ಒಂದು ದೇಶದಲ್ಲಿ ಇನ್ಕಮ್ ಅನ್ನ ಲೆಕ್ಕಕ್ಕೆ ತಗೊಳ್ಳದ ಹಾಗೆ ಇಂಡಿಪೆಂಡೆಂಟ್ ಆಗಿ ಇನ್ವೆಸ್ಟ್ಮೆಂಟ್ಗಳನ್ನ ಮಾಡ್ತಾ ಬಂದ್ರೆ, ಸ್ವತಂತ್ರವಾಗಿ ಇನ್ಕಮ್ಮಿನಿಂದ ಇನ್ವೆಸ್ಟ್ಮೆಂಟ್ಗಳು ಬಂಡವಾಳಗಳು ಒಂದು ದೇಶಕ್ಕೆ ಬಂದ್ರೆ ಅದನ್ನ ನಾವು ಅಟಾನಮಸ್ ಇನ್ವೆಸ್ಟ್ಮೆಂಟ್ ಅಂತ ಕರಿತೇವೆ. ಅದನ್ನ ನಾವು I- ಅಂತ ರೆಪ್ರೆಸೆಂಟ್ ಮಾಡ್ತೇವೆ. ನೆಕ್ಸ್ಟ್, ಚೇಂಜಸ್ ಇನ್ ಇನ್ವೆಂಟರಿ ಆಫ್ ಅ ಪ್ರೊಡ್ಯೂಸರ್. ಫಾರ್ ಸಿಂಪ್ಲಿಸಿಟಿ ವಿ ಅಸ್ಯೂಮ್ ಅಟಾನಮಸ್ ಇನ್ವೆಸ್ಟ್ಮೆಂಟ್ ಆಸ್ I- where I- is positive constant representing autonomous investment in an economy. ಯಾವುದೇ ಒಂದು ಅರ್ಥವ್ಯವಸ್ಥೆಯಲ್ಲಿ ಇನ್ಕಮ್ಮಿನಿಂದ ಸ್ವತಂತ್ರವಾಗಿ ಬಂಡವಾಳಗಳು ಹರಿದು ಬರ್ತಾ ಇದ್ರೆ ಅದಕ್ಕೆ ನಾವು ಅಟಾನಮಸ್ ಇನ್ವೆಸ್ಟ್ಮೆಂಟ್ ಅಂತ ಕರಿತೇವೆ. ಇಂತಹ ಇನ್ವೆಸ್ಟ್ಮೆಂಟ್ಗಳು ಇನ್ಕಮ್ಮಿನ ಆಧಾರದ ಮೇಲೆ ನಡೆಯೋದಿಲ್ಲ. ಸ್ವತಂತ್ರವಾಗಿ ಇನ್ಕಮ್ ಎಷ್ಟೇ ಇದ್ರೂ ಕೂಡ ಬಂಡವಾಳಗಳು ಇನ್ವೆಸ್ಟ್ ಆಗ್ತಾ ಇರುತ್ತೆ. ಇದನ್ನ ನಾವು ಒಂದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ನಲ್ಲಿ ನೋಡೋದಾದ್ರೆ ಇದು ನಮ್ಮ ವೈ ಆಕ್ಸಿಸ್, ಇದು ನಮ್ಮ ಎಕ್ಸ್ ಆಕ್ಸಿಸ್. ಇಲ್ಲಿ ನಾನು ನಮ್ಮ ಇನ್ಕಮ್ ಅನ್ನ ತೆಗೆದುಕೊಂಡ್ರೆ ಇಲ್ಲಿ ನಾನು ನಮ್ಮ ಇನ್ವೆಸ್ಟ್ಮೆಂಟ್ ಅನ್ನ ತೆಗೆದುಕೊಳ್ತೇನೆ. ಅಟಾನಮಸ್ ಇನ್ವೆಸ್ಟ್ಮೆಂಟ್ ಇನ್ಕಮ್ ಎಷ್ಟೇ ಇರಲಿ ಇನ್ವೆಸ್ಟ್ಮೆಂಟ್ ಕಾನ್ಸ್ಟೆಂಟ್ ಆಗಿ ದೇಶದ ಒಳಗೆ ಹರಿದು ಬಂದ್ರೆ, ಅರ್ಥವ್ಯವಸ್ಥೆಯ ಒಳಗೆ ಹರಿದು ಬಂದ್ರೆ ಅದಕ್ಕೆ ನಾವೇನಂತ ಕರಿತೇವೆ? ಅಟಾನಮಸ್ ಇನ್ವೆಸ್ಟ್ಮೆಂಟ್. ಅದಕ್ಕೆ ಆ ಲೈನ್ ಏನಿದೆ, ಇನ್ಕಮ್ ಎಷ್ಟೇ ಇರಲಿ ಲೈನ್ ನಮಗೆ ಸ್ಟಾಗ್ನೆಂಟ್ ಆಗಿ ಕಾನ್ಸ್ಟೆಂಟ್ ಆಗಿ ಇರುತ್ತೆ. ಅದಕ್ಕೆ ನಾವು ಹೇಳುವಂಥದ್ದು I- is a positive constant. ಸೊ ಇನ್ಕಮ್ ಎಷ್ಟೇ ಇದ್ರೂ ಕೂಡ ನಮ್ಮ ಅಟಾನಮಸ್ ಇನ್ವೆಸ್ಟ್ಮೆಂಟ್ ಅದೇ ಲೆವೆಲಿನಲ್ಲಿ ನಡ್ಕೊಂಡು ಹೋಗುತ್ತೆ. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ನಮ್ಮ ಮುಂದಿನ ಟಾಪಿಕ್ಗೆ
ಎಕ್ಸ್ ಆಂಟೈ ವರ್ಸಸ್ ಎಕ್ಸ್ಪೋಸ್ಟ್ ಮೆಷರ್ಸ್. ಏನು ಎಕ್ಸ್ ಆಂಟೈ ವರ್ಸಸ್ ಎಕ್ಸ್ಪೋಸ್ಟ್ ಮೆಷರ್ಸ್ ಅಂದ್ರೆ? ಎಕ್ಸ್ ಆಂಟೈ ಅಂದ್ರೆ ಯಾವುದೇ ಪ್ಲಾನ್ಡ್, ಎಕ್ಸ್ಪೋಸ್ಟ್ ಅಂದ್ರೆ ಏನರ್ಥ? ಯಾವುದೇ ರಿಯಾಲಿಟಿ. ನಮ್ಮ ದೇಶದಲ್ಲಿ ಹಲವಾರು ಎಕನಾಮಿಕ್ ಏಜೆಂಟ್ಗಳು. ಯಾರು ಎಕನಾಮಿಕ್ ಏಜೆಂಟ್ಗಳು? ದೇಶದ ಮ್ಯಾಕ್ರೋ ಎಕನಾಮಿಕ್ ಪಾಲಿಸಿಗಳಲ್ಲಿ ಯಾವುದೇ ಬದಲಾವಣೆಗಳನ್ನ ತರೋದಾಗಿರ್ಬೋದು, ಈ ಮ್ಯಾಕ್ರೋ ಎಕನಾಮಿಕ್ ಪಾಲಿಸಿಗಳನ್ನ ಡಿಸೈಡ್ ಮಾಡುವಂತಹ ಇನ್ಸ್ಟಿಟ್ಯೂಷನ್ಗಳಾಗಿರ್ಬೋದು, ಅದನ್ನ ನಾವು ಎಕನಾಮಿಕ್ ಏಜೆಂಟ್ಸ್ ಅಂತ ಕರಿತೇವೆ. ಅಂತಹ ಎಕನಾಮಿಕ್ ಏಜೆಂಟ್ಗಳು ಯಾವ ರೀತಿ ನಮ್ಮ ಅರ್ಥವ್ಯವಸ್ಥೆಯಲ್ಲಿ ಎಕನಾಮಿಕ್ ವೇರಿಯಬಲ್ಗಳನ್ನ ಅಂದ್ರೆ ಕನ್ಸಂಪ್ಷನ್ ಆಗಿರ್ಬೋದು, ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಇವೆಲ್ಲದನ್ನು ಯಾವ ರೀತಿ ಬದಲಾವಣೆ ತರಲಿಕ್ಕೆ ಪ್ಲಾನ್ ಮಾಡಿದ್ರು, ಅದನ್ನ ನಾವು ಎಕ್ಸ್ ಆಂಟೈ ಮೆಷರ್ಸ್ ಅಂತ ಕರಿತೇವೆ. ಅದೇ ರೀತಿಯಲ್ಲಿ ಆ ಎಕನಾಮಿಕ್ ಏಜೆಂಟ್ಗಳು ಪ್ಲಾನ್ ಮಾಡಿದ್ದು, ಆದರೆ ರಿಯಾಲಿಟಿಯಲ್ಲಿ ಎಕಾನಮಿಯಲ್ಲಿ ಏನು ಆಯಿತು ಅದನ್ನ ಮೆಷರ್ ಮಾಡುವಂಥದ್ದಕ್ಕೆ ನಾವು ಎಕ್ಸ್ಪೋಸ್ಟ್ ಮೆಷರ್ಸ್ ಅಂತ ಕರಿತೇವೆ. ಸೊ planned values of economic variables like consumption and investment that represent what economic agents intended to do. ಅವ್ರು ಏನ್ ಮಾಡ್ಲಿಕ್ಕೆ ಪ್ಲಾನ್ ಮಾಡಿದ್ರು. ಎಕ್ಸ್ಪೋಸ್ಟ್ ಮೆಷರ್ಸ್ ಅಂದ್ರೆ ಆಕ್ಚುವಲ್ ಅಕೌಂಟಿಂಗ್ ವ್ಯಾಲ್ಯೂಸ್ ಆಫ್ ಎಕನಾಮಿಕ್ ವೇರಿಯಬಲ್ಸ್ ದಟ್ ರೆಪ್ರೆಸೆಂಟ್ ವಾಟ್ ಹ್ಯಾಪೆಂಡ್ ಇನ್ ದ ಎಕಾನಮಿ ಡ್ಯೂರಿಂಗ್ ಅ ಸರ್ಟನ್ ಪೀರಿಯಡ್. ಈ ಎಕನಾಮಿಕ್ ವೇರಿಯಬಲ್ಗಳನ್ನ ಯಾವ ರೀತಿ ಪ್ಲಾನ್ ಮಾಡಿ ಪಾಲಿಸಿಗಳನ್ನ ಮಾಡಬೇಕು ಅಂತ ಇಂಟೆಂಡ್ ಮಾಡಿದ್ರು ಅನ್ನುವಂಥದ್ದಕ್ಕೆ ಎಕ್ಸ್ ಆಂಟೈ ಮೆಷರ್ ಅಂದ್ರೆ ಅದು ಎಕನಾಮಿಕ್ ವೇರಿಯಬಲ್ಗಳನ್ನ ಪ್ಲಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡಿದ್ಮೇಲೆ ರಿಯಾಲಿಟಿಯಲ್ಲಿ ಅಕೌಂಟಿಂಗ್ ವ್ಯಾಲ್ಯೂಗಳು ಏನು ಬಂದ್ವು ಅದನ್ನ ಲೆಕ್ಕ ಹಾಕುವಂಥದ್ದಕ್ಕೆ ನಾವೇನಂತ ಕರಿತೇವೆ? ಎಕ್ಸ್ಪೋಸ್ಟ್ ಮೆಷರ್ಸ್ ಅಂತ ಕರಿತೇವೆ. ಹಾಗಾದ್ರೆ ನೆಕ್ಸ್ಟ್ ಏನು ಕಲೀಲಿಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ನಮ್ಮ ಮುಂದಿನ ಟಾಪಿಕ್ ನೋಡೋದಾದ್ರೆ aggregate demand and its components. ಏನು aggregate demand and its components ಅಂದ್ರೆ? ಬಹಳ ಸುಲಭ. ಮೊದಲಿಗೆ ನಾವಿಲ್ಲಿ ತಿಳ್ಕೊಳ್ಬೇಕಾಗಿರುವಂಥದ್ದು ಆಗ್ರಿಗೇಟ್ ಡಿಮಾಂಡ್ ಅಂದ್ರೆ ಏನರ್ಥ. ಯಾವುದೇ ಒಂದು ಎಕಾನಮಿಯಲ್ಲಿ ಪ್ಲಾನ್ಡ್ ಇನ್ವೆಸ್ಟ್ಮೆಂಟ್ ಮತ್ತು ಪ್ಲಾನ್ ಮಾಡಿದ ನಂತರ ಆಕ್ಚುವಲ್ ಇನ್ವೆಸ್ಟ್ಮೆಂಟ್ ಆ ಎಕಾನಮಿಯಲ್ಲಿ ಏನು ನಡೀತು ಇದನ್ನ ನಾವು ಆಗ್ರಿಗೇಟ್ ಡಿಮಾಂಡ್ ಅಂತ ಕರಿತೇವೆ. ಸೊ it is the total amount of planned expenditure on the final goods and services within an economy. These planned values may differ from actual values due to unforeseen circumstances. So ಒಂದು ಅರ್ಥವ್ಯವಸ್ಥೆಯಲ್ಲಿ ಎಕನಾಮಿಕ್ ಏಜೆಂಟ್ಗಳು ಯಾವ ರೀತಿ ಎಕನಾಮಿಕ್ ವೇರಿಯಬಲ್ಗಳನ್ನ ಪ್ಲಾನ್ ಮಾಡಿ ಒಂದು ಡಿಮಾಂಡ್ ಅನ್ನ ಕ್ರಿಯೇಟ್ ಮಾಡಬೇಕು ಅಂತ ಇದ್ರು, ಆದರೆ ಅದಾದ ನಂತರ ಒಂದು ಎಕಾನಮಿಯಲ್ಲಿ ಅರ್ಥವ್ಯವಸ್ಥೆಯಲ್ಲಿ ಆಕ್ಚುವಲ್ ಆಗಿ ಆಗುವಂತದ್ದೇ ಪ್ಲಾನ್ಡ್ಗಿಂತ ಬೇರೆ ಇರುತ್ತೆ. ನಮ್ಮ ಮುಂದಿನ ಟಾಪಿಕ್ ಆಗ್ರಿಗೇಟ್ ಡಿಮಾಂಡ್ ಅಂಡ್ ಇಟ್ಸ್ ಕಾಂಪೋನೆಂಟ್ಸ್. ಏನು ಆಗ್ರಿಗೇಟ್ ಡಿಮಾಂಡ್ ಅಂದ್ರೆ? ಹೆಸರೇ ಹೇಳ್ತಾ ಇದೆ, ಟೋಟಲ್ ಡಿಮಾಂಡ್. ಒಂದು ಅರ್ಥವ್ಯವಸ್ಥೆಯಲ್ಲಿ ಇರುವಂತಹ ಓವರ್ ಆಲ್ ಡಿಮಾಂಡಿಗೆ ನಾವೇನಂತ ಕರಿತೇವೆ? ಆಗ್ರಿಗೇಟ್ ಡಿಮಾಂಡ್, ಟೋಟಲ್ ಡಿಮಾಂಡ್ ಅಂತ ಕರಿತೇವೆ. ಆಗ್ರಿಗೇಟ್ ಡಿಮಾಂಡ್ ರೆಫರ್ಸ್ ಟು ದ ಟೋಟಲ್ ಅಮೌಂಟ್ ಆಫ್ planned expenditures on final goods and services within an economy. ಒಂದು ಅರ್ಥವ್ಯವಸ್ಥೆಯಲ್ಲಿ ಪ್ಲಾನ್ಡ್ ಆಗಿ ನಾವು ಗೂಡ್ಸ್ ಅಂಡ್ ಸರ್ವಿಸಸ್ ಮೇಲೆ ಮಾಡಬೇಕು ಅನ್ಕೊಂಡಿರುವಂತಹ ಎಕ್ಸ್ಪೆಂಡಿಚರ್ ಅನ್ನ ತಿಳ್ಕೊಳ್ಳಿ, ಅದೇ ಎಕ್ಸ್ಪೆಂಡಿಚರ್ ಡಿಮಾಂಡ್ ಅನ್ನ ಕ್ರಿಯೇಟ್ ಮಾಡುವಂಥದ್ದು, ಅದಕ್ಕೆ ನಾವು ಅಗ್ರಿಗೇಟ್ ಡಿಮಾಂಡ್ ಅಂತ ಕರಿತೇವೆ. ಆದರೆ ಇಂತಹ ಪ್ಲಾನ್ಡ್ ವ್ಯಾಲ್ಯೂ ಅದನ್ನ ನಾವೇನಂತೇವೆ? ಎಕ್ಸ್ ಆಂಟೈ. ರಿಯಾಲಿಟಿಗೆ ಬಂದಾಗ ಒಂದು ಚೂರು ಬದಲಾವಣೆಗಳಾಗಿರ್ಬೋದು, ಅದನ್ನ ನಾವೇನಂತ ಕರಿತೇವೆ? ಎಕ್ಸ್ಪೋಸ್ಟ್. ಈ ಬದಲಾವಣೆಗಳು ಹಲವಾರು ಸರ್ಕಮ್ಸ್ಟೆನ್ಸಸ್ಗಳಿಂದ ಆಗ್ಬೋದು. ಸರ್ಕಾರ ಏನೋ ಎಕ್ಸ್ಪೆಕ್ಟ್ ಮಾಡಿರುತ್ತೆ, ಅದು ಎಕ್ಸಿಕ್ಯೂಟ್ ಆಗದೆ ಹೋಗ್ಬೋದು. ಅವ್ರು ಯಾವುದೋ ಪಾಲಿಸಿಗಳನ್ನ ಮಾಡಿರ್ತಾರೆ, ಅದಕ್ಕೆ ಜನಕ್ಕೆ ಇಷ್ಟ ಆಗದೆ ಹೋಗ್ಬೋದು. ಅವರೆಲ್ಲೋ ಇನ್ವೆಸ್ಟ್ಮೆಂಟ್ಗಳನ್ನು ತರಬೇಕು ಅಂತ ಇರ್ತಾರೆ, ಚೇಂಜಸ್ ಇನ್ ಟ್ಯಾಕ್ಸಸ್ ಆಗ್ಬೋದು, ಚೇಂಜಸ್ ಇನ್ ಇನ್ಕಮ್ ಆಗ್ಬೋದು. ಹೀಗೆ ಹಲವಾರು ಫ್ಯಾಕ್ಟರ್ಗಳಿಂದ ಒಂದು ಪ್ಲಾನ್ಡ್ ಇನ್ವೆಸ್ಟ್ಮೆಂಟ್ ಏನಿತ್ತು, ಆಕ್ಚುವಲ್ ಇನ್ವೆಸ್ಟ್ಮೆಂಟ್ ಏನು ಆಗುತ್ತೆ, ಅದರ ನಡುವೆ ವ್ಯತ್ಯಾಸ ಕ್ರಿಯೇಟ್ ಆಗುತ್ತೆ. ಅಗ್ರಿಗೇಟ್ ಡಿಮಾಂಡಿನ, ಟೋಟಲ್ ಡಿಮಾಂಡಿನ ಫ್ಲಕ್ಚುವೇಶನ್ ಆಗುತ್ತೆ.
ಸರ್ಕಾರ ಒಂದು ಅರ್ಥವ್ಯವಸ್ಥೆಯಲ್ಲಿ 100 ರೂಪಾಯಿಯಷ್ಟು ವರ್ತಿನ ಸ್ಟಾಕ್ ಅನ್ನ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಇದ್ರು. ಆದ್ರೆ ಯಾವುದೋ ಅನ್ಫೋರ್ಸೀನ್, ಅವರಿಗೆ ಗೊತ್ತಿಲ್ಲದಂತಹ ಸರ್ಕಮ್ಸ್ಟೆನ್ಸಸ್ ಗಳಿಂದ ಅವರೊಂದು 30 ರೂಪಾಯಿಯಷ್ಟು ಸ್ಟಾಕ್ ಅನ್ನ ಹಿಂಪಡಿಬೇಕಾಗತ್ತೆ. ಕಡೆಗೆ ಎಕಾನಮಿ ಒಳಗೆ ಬಂದಂತದ್ದೇ 100 ಮೈನಸ್ 30, 70 ರೂಪಾಯಿಯಷ್ಟು ಇನ್ವೆಂಟ್ರಿ, 70 ರೂಪಾಯಿಯಷ್ಟು ಗೂಡ್ಸು, 70 ರೂಪಾಯಿಯಷ್ಟು ಔಟ್ಪುಟ್. ಇನ್ನೊಂದು ನಾವು ಅಗ್ರಿಗೇಟ್ ಡಿಮಾಂಡಿನಲ್ಲಿ ಏನು ತಿಳ್ಕೊಳ್ಬೇಕು, ಯಾವುದೇ ಅಗ್ರಿಗೇಟ್ ಡಿಮಾಂಡ್ ಒಂದು ಎಕಾನಮಿಯಲ್ಲಿ ಕ್ರಿಯೇಟ್ ಆಗುವಂತದ್ದೇ ಕನ್ಸಂಪ್ಷನ್ ಪ್ಲಸ್ ಇನ್ವೆಸ್ಟ್ಮೆಂಟ್ ಪ್ಲಸ್ ಗವರ್ಮೆಂಟ್ ಎಕ್ಸ್ಪೆಂಡಿಚರ್ ಪ್ಲಸ್ ನೆಟ್ ಎಕ್ಸ್. ಇದನ್ನ ನಾವು ಎಕ್ಸ್ಪೋರ್ಟ್ಸ್ ಮೈನಸ್ ಇಂಪೋರ್ಟ್ಸ್ ಅಂತ ಕರಿತೇವೆ. ಆದರೆ ಒಂದು 2 ಸೆಕ್ಟಾರ್ ಎಕಾನಮಿಯ ಮಾಡೆಲಿನಲ್ಲಿ ಅಗ್ರಿಗೇಟ್ ಡಿಮಾಂಡ್ ನಮ್ಮ ಡಿಸೈರ್ಡ್ ಕನ್ಸಂಪ್ಷನ್ ಪ್ಲಸ್ ಡಿಸೈರ್ಡ್ ಇನ್ವೆಸ್ಟ್ಮೆಂಟಿನಿಂದ ಕ್ರಿಯೇಟ್ ಆಗುವಂಥದ್ದು. ಹಾಗಾದ್ರೆ ನೆಕ್ಸ್ಟ್ ಏನು ಕಲೀಲಿಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ನಮ್ಮ ಮುಂದಿನ ಟಾಪಿಕ್ ನೋಡೋದಾದ್ರೆ aggregate demand in a 2 sector model and its graphical representation. ಮೊದಲಿಗೆ ಈಗ ತಾನೇ ನಾವು ಡಿಸ್ಕಸ್ ಮಾಡಿದ ಹಾಗೆ ಅಗ್ರಿಗೇಟ್ ಡಿಮಾಂಡ್ ಅಂದ್ರೆ ಏನರ್ಥ, ಯಾವುದೇ ಒಂದು ಅರ್ಥವ್ಯವಸ್ಥೆಯಲ್ಲಿ ಆಗುವಂತಹ ಓವರ್ ಆಲ್ ಡಿಮಾಂಡ್, ಟೋಟಲ್ ಡಿಮಾಂಡ್ಗೆ ನಾವು ಅಗ್ರಿಗೇಟ್ ಡಿಮಾಂಡ್ ಅಂತ ಕರಿತೇವೆ. ನಾವು ಪ್ಲಾನ್ ಮಾಡ್ಕೊಂಡಿರುವಂತಹ ಡಿಮಾಂಡ್ ಕ್ರಿಯೇಷನ್ನಿಗೂ ಆಕ್ಚುವಲ್ ಆಗಿ ಗ್ರೌಂಡಿನಲ್ಲಿ ಆಗುವಂತಹ ಡಿಮಾಂಡ್ ಕ್ರಿಯೇಷನ್ನಿಗೂ ಅಂದ್ರೆ ಎಕ್ಸ್ ಆಂಟೈ ಎಕ್ಸ್ ಪೋಸ್ಟ್ ಅಲ್ಲಿ ಯಾವಾಗಲೂ ವೇರಿಯೇಷನ್ ಇದ್ದೇ ಇರುತ್ತೆ. ಹಲವಾರು ಕಾರಣಗಳಿಂದ ವೇರಿಯೇಷನ್ಗಳು ಬರ್ಬೋದು, ಚೇಂಜಸ್ ಇನ್ ಕನ್ಸಂಪ್ಷನ್ ಆಗಿರ್ಬೋದು, ಹಲವಾರು ಕಾರಣಗಳಿಂದ ಅಗ್ರಿಗೇಟ್ ಡಿಮಾಂಡಿನ ವೇರಿಯೇಷನ್ಗಳು ಬರ್ಬೋದು, ಚೇಂಜಸ್ ಇನ್ ಇನ್ಕಮ್ ಆಗಿರ್ಬೋದು, ಚೇಂಜಸ್ ಇನ್ ಟ್ಯಾಕ್ಸಸ್ ಆಗಿರ್ಬೋದು, ಚೇಂಜಸ್ ಇನ್ ಕನ್ಸಂಪ್ಷನ್ ಪ್ಯಾಟರ್ನ್ ಆಗಿರ್ಬೋದು. ಹೀಗೆ ಹಲವಾರು ಕಾರಣಗಳಿಂದ ಅಗ್ರಿಗೇಟ್ ಡಿಮಾಂಡಿನ ವೇರಿಯೇಷನ್ ಒಂದು ಎಕಾನಮಿಯಲ್ಲಿ ಹುಟ್ಕೊಳ್ಬಹುದು. ಸಾಮಾನ್ಯವಾಗಿ ಒಂದು ಎಕಾನಮಿಯ ಅಗ್ರಿಗೇಟ್ ಡಿಮಾಂಡ್ ಅನ್ನ ಲೆಕ್ಕ ಹಾಕುವಂತದ್ದೇ ಕನ್ಸಂಪ್ಷನ್ ಪ್ಲಸ್ ಇನ್ವೆಸ್ಟ್ಮೆಂಟ್ ಪ್ಲಸ್ ಗವರ್ಮೆಂಟ್ ಎಕ್ಸ್ಪೆಂಡಿಚರ್ ಪ್ಲಸ್ ನೆಟ್ ಎಕ್ಸ್ ಅಂದ್ರೆ ಎಕ್ಸ್ಪೋರ್ಟ್ಸ್ ಮೈನಸ್ ಇಂಪೋರ್ಟ್ಸ್. ಆದರೆ ಯಾವುದೇ 2 ಸೆಕ್ಟಾರ್ ಮಾಡೆಲಿನಲ್ಲಿ ನಾವು ಅಗ್ರಿಗೇಟ್ ಡಿಮಾಂಡ್ ಅನ್ನ ಹೇಗೆ ಲೆಕ್ಕ ಹಾಕ್ತೀವಿ, ಕನ್ಸಂಪ್ಷನ್ ಪ್ಲಸ್ ಇನ್ವೆಸ್ಟ್ಮೆಂಟಿನಿಂದ. ಈ ಕನ್ಸಂಪ್ಷನ್ ನಮಗೆ ಅಟಾನಮಸ್ ಕನ್ಸಂಪ್ಷನ್ ಪ್ಲಸ್ ಇಂಡ್ಯೂಸ್ಡ್ ಕನ್ಸಂಪ್ಷನ್ ಅನ್ನ ಇನ್ಕ್ಲೂಡ್ ಮಾಡ್ಕೊಂಡಿದ್ರೆ ಇದು ಆಬ್ವಿಯಸ್ಲಿ ನಮ್ಮ ಡಿಸೈರ್ಡ್ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ. ಸೊ ಅಗ್ರಿಗೇಟ್ ಡಿಮಾಂಡ್ ಅಲ್ಲಿ ಇನ್ ಅನ್ ಎಕಾನಮಿ ವಿದೌಟ್ ಗವರ್ಮೆಂಟ್ 2 ಸೆಕ್ಟಾರ್ ಮಾಡೆಲಿನಲ್ಲಿ ಅಗ್ರಿಗೇಟ್ ಡಿಮಾಂಡ್ ಇಸ್ ದ ಸಮ್ ಆಫ್ ಕನ್ಸಂಪ್ಷನ್ ಅಂಡ್ ಇನ್ವೆಸ್ಟ್ಮೆಂಟ್. ಅದರ ಬಗ್ಗೆ ತಾನೇ ನಾನು ಹೇಳ್ತಾ ಇದ್ದಿದ್ದು. ನೆಕ್ಸ್ಟ್ ಅಗ್ರಿಗೇಟ್ ಡಿಮಾಂಡ್ ಸಿ ಪ್ಲಸ್ ಐ. ಸಿ ಅಂದ್ರೆ ಅಟಾನಮಸ್ ಕನ್ಸಂಪ್ಷನ್ ಪ್ಲಸ್ ಇಂಡ್ಯೂಸ್ ಕನ್ಸಂಪ್ಷನ್, ಐ ಅಂದ್ರೆ ಅದು ನಮ್ಮ ಡಿಸೈರ್ಡ್ ಇನ್ವೆಸ್ಟ್ಮೆಂಟ್. ಈಗ ಇದನ್ನ ನಾವು ಒಂದು ಗ್ರಾಫಿನಲ್ಲಿ ಹೇಗೆ ರೆಪ್ರೆಸೆಂಟ್ ಮಾಡೋದು, ಬಹಳ ಸುಲಭ. ಮೊದಲಿಗೆ ವೈ ಅನ್ನ ತಗೊಳ್ಳೋಣ, ತದನಂತರದಲ್ಲಿ ಕನ್ಸಂಪ್ಷನ್, ತದನಂತರ ಇನ್ವೆಸ್ಟ್ಮೆಂಟ್ ಅನ್ನ ತೆಗೆದುಕೊಂಡ್ರೆ ಎರಡನ್ನು ಆಡ್ ಮಾಡಿದಾಗ ನಮಗೆ ಸಿಗುವಂತದ್ದೇ ನಮ್ಮ ಅಗ್ರಿಗೇಟ್ ಡಿಮಾಂಡ್. ಮೊದಲಿಗೆ ಇನ್ಕಮ್ 0, 100, 200, 300, 400 ಅನ್ನ ತೆಗೆದುಕೊಳ್ಳೋಣ. 0 ಇನ್ಕಮ್ ಇದ್ದಾಗ ಕೂಡ ಕೆಲವು ಕನ್ಸಂಪ್ಷನ್ ನಡೆಯಲೇಬೇಕು. ಅದನ್ನ ಅಟಾನಮಸ್ ಕನ್ಸಂಪ್ಷನ್ ಅಂತ ಕರಿತೇವೆ. ಅದನ್ನ ನಾನು 20, 40, 60, 80 ಮತ್ತು 100 ತಗೊಳ್ಳೋಣ. ಇನ್ವೆಸ್ಟ್ಮೆಂಟ್, ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಲೆವೆಲ್ ಅನ್ನ ಕನ್ಸಿಡರ್ ಮಾಡಿ ನಾನು ಇಲ್ಲಿ ತಗೊಳ್ತಾ ಇರುವಂತದ್ದು 40. ಸೊ ಇನ್ಕಮ್ ಎಷ್ಟಾದ್ರೂ ಇರ್ಲಿ, ಇನ್ವೆಸ್ಟ್ಮೆಂಟ್ ಅಟಾನಮಸ್ ಇನ್ವೆಸ್ಟ್ಮೆಂಟ್ ಸೇಮ್ ಇರಬೇಕು. ಸೊ 40 ಅನ್ನ ತೆಗೆದುಕೊಳ್ಳೋಣ. ಈಗ ನಮ್ಮ ಅಗ್ರಿಗೇಟ್ ಡಿಮಾಂಡ್ ಅನ್ನ ನಾವು ಹೇಗೆ ಲೆಕ್ಕ ಹಾಕೋದು, ಎರಡನ್ನು ಆಡ್ ಮಾಡಿ, ಸಿಂಪಲ್, ಮುಗೀತು. 20 ಪ್ಲಸ್ 40 60, 40 ಪ್ಲಸ್ 40 80, 60 ಪ್ಲಸ್ 40 100, 80 ಪ್ಲಸ್ 40 120, 100 ಪ್ಲಸ್ 40 ಎಷ್ಟಾಯ್ತು, 140 ಆಯ್ತು. ಈಗ ಇದನ್ನ ನಾವು ಗ್ರಾಫಿಕಲ್ ಆಗಿ ರೆಪ್ರೆಸೆಂಟ್ ಮಾಡೋಣ. ಆಸ್ ಯೂಶುವಲ್ ಇದು ನಮ್ಮ ವೈ ಆಕ್ಸಿಸ್ ಆದ್ರೆ ಇದು ನಮ್ಮ ಎಕ್ಸ್ ಆಕ್ಸಿಸ್ ಆಗುತ್ತೆ. ಇಲ್ಲಿ ನಾವು ನಮ್ಮ ಇನ್ಕಮ್ ಅನ್ನ ತೆಗೆದುಕೊಂಡ್ರೆ ಇಲ್ಲಿ ನಾವು ನಮ್ಮ ಕನ್ಸಂಪ್ಷನ್, ಇನ್ವೆಸ್ಟ್ಮೆಂಟ್ ಮತ್ತು ಅಗ್ರಿಗೇಟ್ ಡಿಮಾಂಡ್ ಅನ್ನ ತೆಗೆದುಕೊಳ್ಳೋಣ. ಸೊ ನಮ್ಮ ಇನ್ಕಮ್ 100, 200, 300
ಮತ್ತು 400 ಇದೆ. ಈಗ ನಾವು ಇಲ್ಲಿ ನಂಬರ್ ಅನ್ನ ನೋಡೋದಾದ್ರೆ ಹೈಯೆಸ್ಟ್ ನನಗೆ 140 ಕಾಣಿಸ್ತಾ ಇದೆ, ಲೀಸ್ಟ್ ಅಂದ್ರೆ 20 ಕಾಣಿಸ್ತಾ ಇದೆ. ಸೊ ತಗೊಂಡು ಬಿಡೋಣ. 20, 40, 60, 80, 100, 120 ಮತ್ತು 140. ಓಕೆ, ಸೊ ಈಗ ಎಲ್ಲವನ್ನು ಗ್ರಾಫಿನಲ್ಲಿ ರೆಪ್ರೆಸೆಂಟ್ ಮಾಡಬೇಕು, ಬಹಳ ಸುಲಭ. ಅಟ್ 0 20 rupees ಕನ್ಸಂಪ್ಷನ್ ಇತ್ತು. ಓಕೆ, 100ಗೆ 40 rupees ಆಯಿತು, 200ಗೆ 60 rupees ಆಯಿತು, 300ಗೆ 80 rupees ಆಯಿತು, 400ಗೆ 100 rupees ಆಯಿತು. ಇದೇ ನಮ್ಮ ಕನ್ಸಂಪ್ಷನ್ ಲೈನ್. ನೆಕ್ಸ್ಟ್ ನಾವು ನಮ್ಮ ಇನ್ವೆಸ್ಟ್ಮೆಂಟ್ ಅನ್ನ ತಗೊಳ್ಳೋಣ. ಎಲ್ಲ ಲೆವೆಲ್ಗಳಲ್ಲೂ ನಮ್ಮ ಇನ್ವೆಸ್ಟ್ಮೆಂಟ್ ಸೇಮ್ ಇದೆ. ಸೊ ಎಲ್ಲ ಲೆವೆಲ್ಗಳಲ್ಲೂ ಇನ್ವೆಸ್ಟ್ಮೆಂಟ್ 40 ಇದೆ. ಸೊ 40ಅನ್ನ ರೆಕಾರ್ಡ್ ಮಾಡೋಣ. ನೆಕ್ಸ್ಟ್ ಈಗ ಅಗ್ರಿಗೇಟ್ ಡಿಮಾಂಡ್ ತಗೊಳ್ಬೇಕು. 0 ಅಲ್ಲಿ ಡಿಮಾಂಡ್ ಎಷ್ಟು ಕ್ರಿಯೇಟ್ ಆಗ್ತಾ ಇದೆ? 60 ಆಗ್ತಾ ಇದೆ. ಸೊ ಬರೆದು ಬಿಡೋಣ. 100 ಅಲ್ಲಿ 80 ಆಗ್ತಾ ಇದೆ. ಓಕೆ, ನೆಕ್ಸ್ಟ್ 200ನಲ್ಲಿ 100 ಆಗ್ತಾ ಇದೆ. ಓಕೆ, 300ಗೆ 120 ಆಗ್ತಾ ಇದೆ, 400ಗೆ 140 ಆಗ್ತಾ ಇದೆ. ಇದನ್ನ ನಾವೇನಂತ ಕರಿತೇವೆ? ಅಗ್ರಿಗೇಟ್ ಡಿಮಾಂಡ್. ಸೊ ಇಲ್ಲಿ ನಮ್ಮ ಎಕ್ಸ್ ಆಕ್ಸಿಸ್ 1 ಸೆಂಟಿಮೀಟರ್ 100 ಯೂನಿಟ್ಸ್ ಆದ್ರೆ ವೈ ಆಕ್ಸಿಸ್ 1 ಸೆಂಟಿಮೀಟರ್ ಅನ್ನ 20 ಯೂನಿಟ್ಗೆ ತಗೊಂಡಿದ್ದೇನೆ. ಎಷ್ಟು ಈಸಿಯಾಗಿ ಕಲಿಬಹುದು. ಸೊ ಅಗ್ರಿಗೇಟ್ ಡಿಮಾಂಡ್ ಅಂದ್ರೆ ಇಟ್ ಇಸ್ ದಿ ಓವರ್ ಆಲ್ ಡಿಮಾಂಡ್, ಟೋಟಲ್ ಡಿಮಾಂಡ್ ದಟ್ ಇಸ್ ಕ್ರಿಯೇಟೆಡ್ ಇನ್ ಅನ್ ಎಕಾನಮಿ. ಒಂದು ಎಕಾನಮಿಯಲ್ಲಿ, ಒಂದು ಅರ್ಥವ್ಯವಸ್ಥೆಯಲ್ಲಿ ಓವರ್ ಆಲ್ ಯಾವ ರೀತಿ ಬೇಡಿಕೆ ಕ್ರಿಯೇಟ್ ಆಗಿದೆ ಅನ್ನುವಂಥದ್ದನ್ನ ನಾವು ಅಗ್ರಿಗೇಟ್ ಡಿಮಾಂಡ್ ಅಂತ ಕರಿತೇವೆ. ಇಂತಹ ಅಗ್ರಿಗೇಟ್ ಡಿಮಾಂಡ್ ಕನ್ಸಂಪ್ಷನ್ ಪ್ಲಸ್ ಇನ್ವೆಸ್ಟ್ಮೆಂಟ್ ಪ್ಲಸ್ ಗವರ್ಮೆಂಟ್ ಎಕ್ಸ್ಪೆಂಡಿಚರ್ ಪ್ಲಸ್ ನೆಟ್ ಎಕ್ಸಿನಿಂದ ನಾವು ಕ್ಯಾಲ್ಕುಲೇಟ್ ಮಾಡುವಂಥದ್ದು. ಆಕ್ಚುಲಿ ನಾವು ಮಾಡಿರುವಂತಹ ಪ್ಲಾನಿಗೂ ಎಕ್ಸಿಕ್ಯೂಟ್ ಆಗುವಂತಹ ಡಿಮ್ಯಾಂಡಿಗೂ ಸಾಮಾನ್ಯವಾಗಿ ವೇರಿಯೇಷನ್ಗಳು ಬರುವಂತಹ ಸಾಧ್ಯತೆ ಇರುತ್ತೆ. ಯಾವುದೇ ಒಂದು 2 ಸೆಕ್ಟಾರ್ ಮಾಡೆಲಿನಲ್ಲಿ ನಾವು ಅಗ್ರಿಗೇಟ್ ಡಿಮಾಂಡ್ ಅನ್ನ ಹೇಗೆ ಲೆಕ್ಕ ಹಾಕೋದು? ವೆರಿ ಸಿಂಪಲ್, ಕನ್ಸಂಪ್ಷನ್ ಪ್ಲಸ್ ಇನ್ವೆಸ್ಟ್ಮೆಂಟ್. ಸೊ ಆ ಕನ್ಸಂಪ್ಷನ್ ಇನ್ವೆಸ್ಟ್ಮೆಂಟ್ ಅನ್ನ ಆಡ್ ಮಾಡಿದ್ರೆ ನಮಗೆ ಅಗ್ರಿಗೇಟ್ ಡಿಮಾಂಡ್ ಸಿಗುವಂತದ್ದು. ಸೊ ಯಾವುದೇ ಅಗ್ರಿಗೇಟ್ ಡಿಮಾಂಡಿನಲ್ಲಿ ವೇರಿಯೇಷನ್ಗಳು ಯಾವ ಕಾರಣಕ್ಕೆ ಬರಬಹುದು? ಕನ್ಸಂಪ್ಷನ್ಗಳನ್ನ ಜನ ಚೇಂಜ್ ಮಾಡೋದಾಗಿರ್ಬೋದು, ಇನ್ಕಮ್ಗಳ ಬದಲಾವಣೆ ಅಥವಾ ವೇರಿಯೇಷನ್ ಆಗಿರ್ಬೋದು, ಸರ್ಕಾರದ ಕಡೆಯಿಂದ ಟ್ಯಾಕ್ಸ್ಗಳಲ್ಲಿ ವೇರಿಯೇಷನ್ ಆಗಿರ್ಬೋದು, ಟೇಸ್ಟ್ಸ್ ಅಂಡ್ ಪ್ರಿಫರೆನ್ಸಸ್ ಚೇಂಜ್ ಆಗೋದಾಗಿರ್ಬೋದು. ಎಲ್ಲ ಕಾರಣಗಳಿಂದ ಡಿಮಾಂಡಿನ ವೇರಿಯೇಷನ್, ಬೇಡಿಕೆಗಳಿಗೆ ಏರಿಳಿತ ಕಾಣಿಸ್ಕೊಳ್ಳುತ್ತೆ. ಹಾಗಾದ್ರೆ ನೆಕ್ಸ್ಟ್ ಯಾವ ಟಾಪಿಕ್ ಕಲೀಲಿಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ನಮ್ಮ ಮುಂದಿನ ಟಾಪಿಕ್ ಅನ್ನ ನೋಡೋದಾದ್ರೆ ಇಂಟ್ರೊಡ್ಯೂಸಿಂಗ್ ಗವರ್ಮೆಂಟ್ ಟು ದ ಮಾಡೆಲ್. ಈ 2 ಸೆಕ್ಟಾರ್ ಮಾಡೆಲಿನಲ್ಲಿ ನಾವು ಗವರ್ಮೆಂಟ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದಾಗ ಯಾವ ರೀತಿ ಡಿಮಾಂಡಿನ ವೇರಿಯೇಷನ್ ಆಗಬಹುದು? ಮೊದಲನೆಯದಾಗಿ, ಯಾವುದೇ ಅರ್ಥವ್ಯವಸ್ಥೆಯಲ್ಲಿ ಸರ್ಕಾರ ಅನ್ನುವಂತಹ ಫ್ಯಾಕ್ಟರ್ ಬಂದಾಗ ಇಮ್ಮಿಡಿಯೇಟ್ ಆಗಿ ಬರುವಂತದ್ದೇ ಟ್ಯಾಕ್ಸಸ್ ಅನ್ನುವಂತಹ ಫ್ಯಾಕ್ಟರ್. ಸೊ ಒಂದು ಸರ್ಕಾರ ದೇಶದಲ್ಲಿ ಯಾವ ರೀತಿ ಟ್ಯಾಕ್ಸ್ಗಳ ವೇರಿಯೇಷನ್ ಅನ್ನ ಮಾಡ್ತಾರೆ, ಯಾವ ರೀತಿ ಟ್ಯಾಕ್ಸ್ಗಳನ್ನ ಜಾಸ್ತಿ ಮಾಡಿದಾಗ ಜನರ ಡಿಸ್ಪೋಸಬಲ್ ಇನ್ಕಮ್, ಅಂದರೆ ನಾನು 100 ರೂಪಾಯಿಯನ್ನ ಅರ್ನ್ ಮಾಡ್ತಾ ಇದ್ದೆ, ಇಷ್ಟು ದಿನ ಟ್ಯಾಕ್ಸಸ್ಗಳು 30 ರೂಪಾಯಿ ಇತ್ತು. ಸೊ 100 ರೂಪಾಯಿ ಅರ್ನ್ ಮಾಡ್ತಾ ಇದ್ದೆ, ಟ್ಯಾಕ್ಸಸ್ 30 ರೂಪಾಯಿ ಇತ್ತು, ನನ್ನ ಸ್ಪೆಂಡಿಂಗ್ ಕೆಪಾಸಿಟಿ 70 ರೂಪಾಯಿ ಇತ್ತು. ಈಗ ಸಡನ್ ಆಗಿ ಸರ್ಕಾರ ಏನ್ ಮಾಡಿದೆ? 100 ರೂಪಾಯಿ ನನ್ನ ಇನ್ಕಮ್, ಆದ್ರೆ ಟ್ಯಾಕ್ಸಸ್ ಅನ್ನ ಜಾಸ್ತಿ ಮಾಡಿ ಬಿಟ್ಟಿದ್ದಾರೆ, 40 ರೂಪಾಯಿ. ಅಲ್ಲಿಗೆ ನನ್ನ ಸ್ಪೆಂಡಿಂಗ್ ಕೆಪಾಸಿಟಿ ಏನಾಯ್ತು? ಕಡಿಮೆಯಾಗಿ 60 ರೂಪಾಯಿ ಆಗೋಯ್ತು. ಇದೇ ರೀತಿಯಲ್ಲಿ ಸರ್ಕಾರ 100 ರೂಪಾಯಿಗೆ ಟ್ಯಾಕ್ಸಸ್ ಅನ್ನ 20 ರೂಪಾಯಿ ಮಾಡಿ ನನ್ನ ಸ್ಪೆಂಡಿಂಗ್ ಕೆಪಾಸಿಟಿಯನ್ನ ಜಾಸ್ತಿ ಕೂಡ ಮಾಡಬಹುದು. ಅವರು ಸ್ಪೆಂಡಿಂಗ್ ಕೆಪಾಸಿಟಿ ಜಾಸ್ತಿ ಮಾಡಿದ್ರೆ ಅಗ್ರಿಗೇಟ್ ಡಿಮಾಂಡ್ ಎಕಾನಮಿಯಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕೆಂದ್ರೆ ನನ್ನ ಹತ್ರ ಸ್ಪೆಂಡಿಂಗ್ ಕೆಪಾಸಿಟಿ, ಕನ್ಸಂಪ್ಷನ್ ಮಾಡುವಂತಹ ಕೇಪಬಿಲಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಅದೇ ರೀತಿಯಲ್ಲಿ ಒಂದು ಸರ್ಕಾರ ಎಕಾನಮಿಯಲ್ಲಿ ಟ್ಯಾಕ್ಸಸ್ ಗಳನ್ನ ಜಾಸ್ತಿ ಮಾಡಿ ಬಿಟ್ಬಿಟ್ರೆ ಅಗ್ರಿಗೇಟ್ ಡಿಮಾಂಡ್ ಕಡಿಮೆಯಾಗಿ ಹೋಗುತ್ತೆ. ಯಾಕೆಂದ್ರೆ ಸ್ಪೆಂಡಿಂಗ್ ಕೆಪಾಸಿಟಿ ನನಗೆ ಕಡಿಮೆಯಾಗುತ್ತೆ, ನನ್ನ ಡಿಸ್ಪೋಸಬಲ್ ಇನ್ಕಮ್ ಕಡಿಮೆಯಾಗುತ್ತೆ. ಆದ ಕಾರಣ ಒಂದು ಸರ್ಕಾರವನ್ನ ಮಾಡೆಲ್ ನಲ್ಲಿ ಇಂಟ್ರೊಡ್ಯೂಸ್ ಮಾಡಿದ ಕೂಡಲೇ ಟ್ಯಾಕ್ಸಸ್ ಅನ್ನುವಂತಹ ಫ್ಯಾಕ್ಟರ್ಗಳು
ಬಹಳ ಬಹಳ ಇಂಪಾರ್ಟೆಂಟ್ ಆಗತ್ತೆ. ಮೊದಲಿಗೆ ಗವರ್ಮೆಂಟ್ ಅಫೆಕ್ಟ್ಸ್ ದಿ ಅಗ್ರಿಗೇಟ್ ಡಿಮಾಂಡ್ ಥ್ರೂ ಎಕ್ಸ್ಪೆಂಡಿಚರ್ ಅಂಡ್ ಟ್ಯಾಕ್ಸಸ್. ಸರ್ಕಾರ ಹಾಕುವಂತಹ ಅಥವಾ ಮಾಡುವಂತಹ ಎಕ್ಸ್ಪೆಂಡಿಚರ್ ಆಗಿರ್ಬೋದು, ಟ್ಯಾಕ್ಸೇಷನ್ ಪಾಲಿಸಿಗಳಾಗಿರ್ಬೋದು, ಅಗ್ರಿಗೇಟ್ ಡಿಮಾಂಡಿನ ಮೇಲೆ ಎಫೆಕ್ಟ್ ಆಗುತ್ತೆ. ನಾವಿಲ್ಲಿ ಸರ್ಕಾರವನ್ನ ಈಕ್ವೇಶನ್ಗೆ ತಂದ ಕೂಡಲೇ ನಮ್ಮ ಈಕ್ವೇಶನ್ ಯಾವ ರೀತಿ ಚೇಂಜ್ ಆಗುತ್ತೆ? ಕನ್ಸಂಪ್ಷನ್ ಪ್ಲಸ್ ಇನ್ವೆಸ್ಟ್ಮೆಂಟ್ ಪ್ಲಸ್ ಗವರ್ಮೆಂಟ್ ಎಕ್ಸ್ಪೆಂಡಿಚರ್ ಪ್ಲಸ್ CY ಮೈನಸ್ ಟಿ. ಯಾಕೆ ಇನ್ಕಮ್ ಮೈನಸ್ ಟ್ಯಾಕ್ಸಸ್ ಅಂದ್ರೆ, ನನ್ನ ಇನ್ಕಮ್ ಅರ್ನ್ ಆದ ನಂತರ ನಾನು ಟ್ಯಾಕ್ಸಸ್ ಕಟ್ಟಿದ ಮೇಲಷ್ಟೇನೆ ನನಗೆ ಇನ್ಕಮ್ ಅನ್ನ ಸ್ಪೆಂಡ್ ಮಾಡಲಿಕ್ಕೆ ಅವಕಾಶ ಸಿಗುವಂತದ್ದು. ಈಗಲೂ ಅಷ್ಟೇ, ನಾನು ವರ್ಷಕ್ಕೆ 40 ಲಕ್ಷ ಅರ್ನ್ ಮಾಡ್ತಾ ಇರ್ಬೋದು, ನಾನು ಟ್ಯಾಕ್ಸಸ್ ಅನ್ನ ಕಟ್ಟಿದ ನಂತರವಷ್ಟೇ ಆ 40 ಲಕ್ಷಗಳಲ್ಲಿ ಆಕ್ಚುಲಿ ನಾನು ಎಷ್ಟು ಸ್ಪೆಂಡ್ ಮಾಡ್ಬೋದು ಅನ್ನುವಂಥದ್ದು ನನಗೆ ಗೊತ್ತಾಗೋದು. ನೆಕ್ಸ್ಟ್ ನೋಡೋದಾದ್ರೆ ಸಿಂಪ್ಲಿಫೈ ಮಾಡೆಲ್. G minus CT adds to the autonomous term without qualitatively changing the analysis. ಇಲ್ಲಿ ನಾವು ಮಾತಾಡ್ತಾ ಇರುವಂತದ್ದೇ ಟ್ಯಾಕ್ಸೇಷನ್. ಸೊ ಟ್ಯಾಕ್ಸ್ಗಳು ಜಾಸ್ತಿ ಆದಂತೆಲ್ಲ ಮನುಷ್ಯನ ಅಥವಾ ಎಕಾನಮಿಯಲ್ಲಿ ಇರುವಂತಹ ಜನರ ಡಿಸ್ಪೋಸಬಲ್ ಇನ್ಕಮ್ ಕಡಿಮೆಯಾಗುವಂಥದ್ದು, ಅಗ್ರಿಗೇಟ್ ಡಿಮಾಂಡ್ ಕೂಡ ಇಳಿಕೆಯಾಗುತ್ತೆ. ಅದೇ ರೀತಿಯಲ್ಲಿ ಟ್ಯಾಕ್ಸಸ್ಗಳು ಕಡಿಮೆಯಾದಂತೆಲ್ಲ ಜನರ ಅರ್ಥವ್ಯವಸ್ಥೆಯಲ್ಲಿ ಇರುವಂತಹ ಜನರ ಡಿಸ್ಪೋಸಬಲ್ ಇನ್ಕಮ್ ಜಾಸ್ತಿ ಆಗುವಂಥದ್ದು, ಡಿಮಾಂಡ್ ಕೂಡ ಜಾಸ್ತಿ ಆಗುತ್ತೆ. ಯಾಕೆಂದ್ರೆ ಜನರಿಗೆ ಬೈಯಿಂಗ್ ಕೆಪಾಸಿಟಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ನಮ್ಮ ಮುಂದಿನ ಟಾಪಿಕ್ ಮ್ಯಾಕ್ರೋ ಎಕನಾಮಿಕ್ ಎಕ್ವಿಲಿಬ್ರಿಯಂ ವಿತ್ ಅ ಫಿಕ್ಸ್ಡ್ ಪ್ರೈಸ್ ಲೆವೆಲ್. ಏನು ಮ್ಯಾಕ್ರೋ ಎಕನಾಮಿಕ್ ಎಕ್ವಿಲಿಬ್ರಿಯಂ ವಿತ್ ಅ ಫಿಕ್ಸ್ಡ್ ಪ್ರೈಸ್ ಲೆವೆಲ್ ಅಂದ್ರೆ ಬಹಳ ಸುಲಭ. ಯಾವುದೇ ಒಂದು ಅರ್ಥವ್ಯವಸ್ಥೆ ಒಂದು ರೆಸಿಷನರಿ ಪೀರಿಯಡ್ ಮುಖೇನ ಸಾಕ್ತಾ ಇರಬೇಕಾದ್ರೆ ಸಾಮಾನ್ಯವಾಗಿ ಎಕಾನಮಿಯಲ್ಲಿ ಬರುವಂತಹ ಪ್ರೊಡಕ್ಷನ್ ಔಟ್ಪುಟ್ ಆ ಎಕಾನಮಿಗೆ ಇರುವಂತಹ ಪೊಟೆನ್ಷಿಯಲ್ಗಿಂತ ಕಡಿಮೆ ಇರುತ್ತೆ. ಇಂತಹ ಸಂದರ್ಭದಲ್ಲಿ ಸಪ್ಲೈಯನ್ನ ಕಂಪನಿಗಳು ಅದೇ ಇಟ್ಕೊಂಡಿರ್ತಾರೆ, ಪ್ರೈಸಸ್ಗಳನ್ನ ಚೇಂಜ್ ಮಾಡೋದಿಲ್ಲ. ಆದ್ರೆ ಆ ಸಪ್ಲೈಯನ್ನ ಅದೇ ಇಟ್ಕೊಂಡು ಪ್ರೈಸಸ್ಗಳನ್ನ ಚೇಂಜ್ ಮಾಡದೆ ಡಿಮಾಂಡ್ ಮುಖೇನಾನೇ ಎಕ್ವಿಲಿಬ್ರಿಯಂ ಅನ್ನ ತರುವಂತದ್ದಕ್ಕೆ ನಾವೇನಂತ ಕರಿತೀವಿ? ಮ್ಯಾಕ್ರೋ ಎಕನಾಮಿಕ್ ಎಕ್ವಿಲಿಬ್ರಿಯಂ ವಿತ್ ಫಿಕ್ಸ್ಡ್ ಪ್ರೈಸ್ ಲೆವೆಲ್. ಇಂತಹ ಸಂದರ್ಭಗಳಲ್ಲಿ ಏನಾಗುತ್ತೆ, ಸಾಮಾನ್ಯವಾಗಿ ಸ್ಟಿಕ್ಕಿ ಪ್ರೈಸಸ್ ಇರುತ್ತೆ. ಕಂಪನಿಗಳು ಅದೇ ಪ್ರೈಸ್ ಲೆವೆಲ್ ಅಲ್ಲೇ ತಮ್ಮ ಗೂಡ್ಸ್ ಗಳನ್ನ ಮಾರಾಟ ಮಾಡಲಿಕ್ಕೆ ನೋಡ್ತಾ ಇರ್ತಾರೆ. ಡಿಮಾಂಡಿನ ಮುಖೇನಾನೇ ಅರ್ಥವ್ಯವಸ್ಥೆಯಲ್ಲಿ ಈಕ್ವಿಲಿಬ್ರಿಯಂ ಬರಬೇಕಾಗತ್ತೆ. ಅಗ್ರಿಗೇಟ್ ಡಿಮಾಂಡ್ ಮತ್ತು ಅಗ್ರಿಗೇಟ್ ಸಪ್ಲೈ ಈಕ್ವಲ್ ಆಗಬೇಕಾಗತ್ತೆ. ಯಾಕೆ ಕಂಪನಿಗಳಿಗೆ ಅದೇ ಪ್ರೈಸ್ ಅನ್ನ ಇಟ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ ಅಂದ್ರೆ, ಇಂತಹ ರೆಸಿಷನರಿ ಪೀರಿಯಡ್ಗಳಲ್ಲಿ ಯಾವ ಯಾವ ಇನ್ಪುಟ್ ಗಳನ್ನ ಕಂಪನಿ ಪ್ರೊಡಕ್ಷನ್ ಗೆ ತೆಗೆದುಕೊಳ್ತಾರೆ ಆ ಇನ್ಪುಟ್ ಗಳ ಪ್ರೈಸಸ್ಗಳು ಕೂಡ ಅಷ್ಟೊಂದು ವೇರಿಯೇಷನ್ ಆಗೋದಿಲ್ಲ. ಆದ ಕಾರಣ ಸಪ್ಲೈನ ಕಡೆಯಿಂದ ಕಂಪನಿಗಳು ಔಟ್ಪುಟ್ ಅನ್ನ ಸಪ್ಲೈ ಮಾಡ್ತಾರೆ, ಅದೇ ಪ್ರೈಸಿನಲ್ಲಿ ಸಪ್ಲೈ ಮಾಡ್ತಾರೆ. ಆದ್ರೆ ಎಕಾನಮಿಯಲ್ಲಿ ಎಕ್ವಿಲಿಬ್ರಿಯಂ ಅನ್ನ ನಾವು ಅಗ್ರಿಗೇಟ್ ಡಿಮಾಂಡಿನಿಂದ ಅಚೀವ್ ಮಾಡಬೇಕಾಗತ್ತೆ. ಅದಕ್ಕೆ ನಾವೇನಂತೇವೆ? ಮ್ಯಾಕ್ರೋ ಎಕನಾಮಿಕ್ ಎಕ್ವಿಲಿಬ್ರಿಯಂ ವಿತ್ ಫಿಕ್ಸ್ಡ್ ಪ್ರೈಸ್ ಲೆವೆಲ್. ಸಾಮಾನ್ಯವಾಗಿ ಇದು ಶಾರ್ಟ್ ರನ್ ನಲ್ಲಿ ರೆಸಿಷನರಿ ಪೀರಿಯಡ್ ಒಂದು ದೇಶದಲ್ಲಿ ಹೋಗ್ತಾ ಇದ್ದಾಗ ಅಥವಾ ಒಂದು ದೇಶ ರೆಸಿಷನರಿ ಪೀರಿಯಡ್ ಮುಖೇನ ಸಾಕ್ತಾ ಇದ್ದಾಗ ಅಂತಹ ಸಂದರ್ಭದಲ್ಲಿ ಇದು ಉಂಟಾಗುವಂತದ್ದು. ಸೊ ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ತಗೊಳ್ಳುವಂತದ್ದಾದ್ರೆ ಒಂದು ಪೋಸ್ಟ್ ಕೋವಿಡ್ ವರ್ಲ್ಡ್. ಪೋಸ್ಟ್ ಕೋವಿಡ್ ವರ್ಲ್ಡಿನಲ್ಲಿ ಯಾವ ರೀತಿ ಎಕಾನಮಿಯಲ್ಲಿ ಕಂಪನಿಗಳು ಸಪ್ಲೈ ಅನ್ನ ಅದೇ ಪ್ರೈಸಿನಲ್ಲಿ ಇಟ್ಕೊಂಡಿದ್ವು, ಆದ್ರೆ ಡಿಮಾಂಡ್ ಎಕ್ವಿಲಿಬ್ರಿಯಂ ಅಚೀವ್ ಮಾಡಬೇಕಾದ್ರೆ ಡಿಮಾಂಡಿನ ಮುಖೇನಾನೇ ನಾವು ಅಚೀವ್ ಮಾಡಬೇಕಾಯ್ತು. ಡಿಮಾಂಡ್ ಅನ್ನ ಇನ್ಕ್ರೀಸ್ ಮಾಡಿಯೇ ಎಕ್ವಿಲಿಬ್ರಿಯಂ ಅನ್ನ ಅಚೀವ್ ಮಾಡಬೇಕಾಯ್ತು. ಅದಕ್ಕೆ ನಾವು ಮ್ಯಾಕ್ರೋ ಎಕನಾಮಿಕ್ ಎಕ್ವಿಲಿಬ್ರಿಯಂ ವಿತ್ ಫಿಕ್ಸೆಡ್ ಪ್ರೈಸ್ ಲೆವೆಲ್ ಅಂತ ಕರಿತೇವೆ. ಸೊ ಎಕಾನಮಿ ವಿತ್ ಅನ್ಯೂಸ್ಡ್ ರಿಸೋರ್ಸಸ್ ವೇರ್ ಅಡಿಷನಲ್ ಔಟ್ಪುಟ್ can be produced without increasing the marginal cost. ಸಪ್ಲೈನ ಕಡೆಯಿಂದ ಅವರು ಎಷ್ಟು ಬೇಕಾದ್ರೂ ಅಡಿಷನಲ್ ಔಟ್ಪುಟ್ ಅನ್ನ ಪ್ರೊಡ್ಯೂಸ್ ಮಾಡ್ತಾರೆ, ಅದೇ ಪ್ರೈಸಿನಲ್ಲೇ ಪ್ರೊಡ್ಯೂಸ್ ಮಾಡ್ತಾರೆ. ಯಾಕೆಂದ್ರೆ ಇನ್ಪುಟ್ ಗಳ ಬೆಲೆ, ಅದು ವೇಜಸ್ ಆಗಿರ್ಬೋದು, ರಾ ಮೆಟೀರಿಯಲ್ ನ ಬೆಲೆ ಆಗಿರ್ಬೋದು, ಯಾವುದೇ ಬೆಲೆಗಳಾಗಿರ್ಬೋದು, ವೇರಿಯೇಷನ್ ಆಗೋದಿಲ್ಲ. ಕಂಪನಿಗಳಿಗೆ ಸಪ್ಲೈ ಕೊಡುವಂಥದ್ದು, ಪ್ರಾಡಕ್ಟಿನ ಸಪ್ಲೈ ಕೊಡುವಂಥದ್ದು, ಅದೇ ಬೆಲೆಯಲ್ಲಿ ಕೊಡುವಂಥದ್ದು ಈಸಿ ಆಗುತ್ತೆ. ನೆಕ್ಸ್ಟ್ ಸಿಂಪ್ಲಿಫೈ
modifying the assumption that will be modified later. Equilibrium occurs when X aggregate demand equals X anti-aggregate supply. ಸೊ ಇದನ್ನ ನಾವು ಒಂದು ಗ್ರಾಫಿನ ಮುಖಾಂತರ ಇಂಡಿಕೇಟ್ ಮಾಡೋದಾದ್ರೆ ಹೇಗೆ ಮಾಡಬಹುದು? ಬಹಳ ಸುಲಭ. ಆಸ್ ಯೂಶುವಲ್ ಇದು ನಮ್ಮ ವೈ ಆಕ್ಸಿಸ್ ಆದ್ರೆ ಇದು ನಮ್ಮ ಎಕ್ಸ್ ಆಕ್ಸಿಸ್ ಆಗುತ್ತೆ. ಇಲ್ಲಿ ನಾನು ನಮ್ಮ ಇನ್ಕಮ್ ಅಥವಾ ಔಟ್ಪುಟ್ ಅನ್ನ ತೆಗೆದುಕೊಳ್ಳೋದಾದ್ರೆ ಇಲ್ಲಿ ನಾನು ನಮ್ಮ ಅಗ್ರಿಗೇಟ್ ಡಿಮಾಂಡ್ ಮತ್ತು ಅಗ್ರಿಗೇಟ್ ಸಪ್ಲೈ ಅನ್ನ ತೆಗೆದುಕೊಳ್ಳುವಂಥದ್ದು. ನಮ್ಮ ಅಗ್ರಿಗೇಟ್ ಸಪ್ಲೈ ಯಾವಾಗಲೂ ಕೂಡ 45 ಡಿಗ್ರಿ ಆಂಗಲಿನಲ್ಲಿ ಇರುವಂಥದ್ದು. ಇದನ್ನ ನಾವು ಅಗ್ರಿಗೇಟ್ ಸಪ್ಲೈ ಅಂತ ಕರಿತೇವೆ. ಏನು ಅಗ್ರಿಗೇಟ್ ಸಪ್ಲೈ ಅಂದ್ರೆ ಬಹಳ ಸುಲಭ. ನಮ್ಮ ಕನ್ಸಂಪ್ಷನ್ ಮತ್ತು ಸೇವಿಂಗ್ಸ್ ಅನ್ನ ನಾವು ಆಡ್ ಮಾಡಿದ್ರೆ ಸಿಗುವಂತದ್ದೇ ಅಗ್ರಿಗೇಟ್ ಸಪ್ಲೈ. ಈಗ ಮೊದಲಿಗೆ ಡಿಮಾಂಡ್ ಈ ರೀತಿ ಇತ್ತು, ಅಗ್ರಿಗೇಟ್ ಡಿಮಾಂಡ್ 1. ನಮ್ಮ ಎಕ್ವಿಲಿಬ್ರಿಯಂ ಈ ರೀತಿಯಲ್ಲಿ ಸಾಕ್ತಾ ಇತ್ತು. ಇದನ್ನ ನಾವು Y1 ಅಂತ ಕರಿತೇವೆ. ಈಗ ನಾವು ಸಪ್ಲೈನಲ್ಲಿ ಏನೂ ಕೂಡ ಬದಲಾವಣೆ ಇಲ್ಲ. ಅವರು ಎಷ್ಟು ಬೇಕಾದ್ರೂ ಎಕ್ಸ್ಟ್ರಾ ಸಪ್ಲೈಗಳನ್ನ ಕೊಡ್ತಾರೆ, ಎಷ್ಟು ಬೇಕಾದ್ರೂ ಎಕ್ಸ್ಟ್ರಾ ಸಪ್ಲೈಯನ್ನ ಅದೇ ಪ್ರೈಸಿನಲ್ಲಿ ಕೊಡ್ತಾರೆ. ಆದರೆ ನಾವು ಎಕಾನಮಿಯಲ್ಲಿ ಬದಲಾವಣೆ ತರಬೇಕಾಗಿರುವಂಥದ್ದು ನಮ್ಮ ಡಿಮಾಂಡಿನ ಮುಖೇನ. ಸೊ ಡಿಮಾಂಡ್ ಅನ್ನ ಒಂದು ಚೂರು ಜಾಸ್ತಿ ಮಾಡಿ ಡ್ರೈವ್ ಮಾಡ್ತಾ ಇದ್ದಂಗೆಲ್ಲ ನಮಗೆ ಅಗ್ರಿಗೇಟ್ ಡಿಮಾಂಡ್ 2 ಸಿಗತ್ತೆ. ಇದು ಈಕ್ವಿಲಿಬ್ರಿಯಂ 1 ಆಗಿದ್ರೆ ಈಗ ಸಿಗುವಂತಹ ಹೊಸ ಪಾಯಿಂಟೇ ನಮ್ಮ ಎಕ್ವಿಲಿಬ್ರಿಯಂ 2. ಇದನ್ನ ನಾವು Y2 ಅಂತ ಕರಿಬಹುದು. ನಮ್ಮ ಅಗ್ರಿಗೇಟ್ ಡಿಮಾಂಡ್ ಅನ್ನ ನಾವು ಹೇಗೆ ಲೆಕ್ಕ ಹಾಕ್ತೇವೆ? ಕನ್ಸಂಪ್ಷನ್ ಪ್ಲಸ್ ಇನ್ವೆಸ್ಟ್ಮೆಂಟಿನಿಂದ. ಸೊ ನಮ್ಮ ಅಗ್ರಿಗೇಟ್ ಸಪ್ಲೈ ಅನ್ನ ನಾವು ಕನ್ಸಂಪ್ಷನ್ ಪ್ಲಸ್ ಸೇವಿಂಗ್ಸಿನಿಂದ ಲೆಕ್ಕ ಹಾಕಿದ್ರೆ ನಮ್ಮ ಅಗ್ರಿಗೇಟ್ ಡಿಮಾಂಡ್ ಅನ್ನ ನಾವು ಕನ್ಸಂಪ್ಷನ್ ಪ್ಲಸ್ ಇನ್ವೆಸ್ಟ್ಮೆಂಟಿನಿಂದ ಲೆಕ್ಕ ಹಾಕ್ತೇವೆ. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ನಮ್ಮ ಮುಂದಿನ ಟಾಪಿಕ್ ಮಲ್ಟಿಪ್ಲಯರ್ ಇಫೆಕ್ಟ್ ಅಟಾನಮಸ್ ಚೇಂಜ್ ಆನ್ ಎಕ್ವಿಲಿಬ್ರಿಯಂ. ಏನು ಮಲ್ಟಿಪ್ಲಯರ್ ಅಂದ್ರೆ ಮೊದಲಿಗೆ ನಾವು ಅದನ್ನ ಅರ್ಥ ಮಾಡ್ಕೊಳ್ಳೋಣ. ಯಾವುದೇ ಒಂದು ಅರ್ಥವ್ಯವಸ್ಥೆಯಲ್ಲಿ ಇನ್ಕಮ್ ಮತ್ತು ಇನ್ವೆಸ್ಟ್ಮೆಂಟ್ ನಡುವಿನ ಮ್ಯಾಥಮ್ಯಾಟಿಕಲ್ ರಿಲೇಶನ್ಶಿಪ್ ಅನ್ನ ಡಿಫೈನ್ ಮಾಡುವಂತಹ ಪ್ರೋಸೆಸ್ಸಿಗೆ ನಾವು ಮಲ್ಟಿಪ್ಲಯರ್ ಅಂತ ಕರಿತೇವೆ. ಯಾವುದೇ ಒಂದು ಮಲ್ಟಿಪ್ಲಯರ್ ಯಾವ ರೀತಿಯಲ್ಲಿ ಇನ್ಕಮ್ ಇನ್ವೆಸ್ಟ್ಮೆಂಟ್ಗಳ ನಡುವಿನ ರೇಷಿಯೋ ಜಾಸ್ತಿ ಆಗುತ್ತೆ ಅನ್ನುವಂಥದ್ದನ್ನ ಡಿಸೈಡ್ ಮಾಡುತ್ತೆ. ಇಂತಹ ಮಲ್ಟಿಪ್ಲಯರ್ ಅನ್ನ ನಾವು ಕೆ ನಿಂದ ರೆಪ್ರೆಸೆಂಟ್ ಮಾಡಿದ್ರೆ ಡೆಲ್ಟಾ ವೈ ಡಿವೈಡೆಡ್ ಬೈ ಡೆಲ್ಟಾ ಐ ಅನ್ನುವಂತಹ ಒಂದು ಫಾರ್ಮುಲಾದಿಂದ ನಾವು ನಮ್ಮ ಮಲ್ಟಿಪ್ಲಯರ್ ಅನ್ನ ಲೆಕ್ಕ ಹಾಕುವಂಥದ್ದು. ಸೊ ಯಾವುದೇ ಒಂದು ಅರ್ಥವ್ಯವಸ್ಥೆಯಲ್ಲಿ ಯಾವುದೇ ಒಂದು ಎಕಾನಮಿಯಲ್ಲಿ ಇನ್ಕಮ್ ಮತ್ತು ಇನ್ವೆಸ್ಟ್ಮೆಂಟ್ಗಳ ನಡುವಿನಂತ ಇರುವಂತಹ ರೇಷಿಯೋವನ್ನ ಮ್ಯಾಥಮ್ಯಾಟಿಕಲ್ ರಿಲೇಶನ್ಶಿಪ್ ಅನ್ನ ಡಿಫೈನ್ ಮಾಡಲಿಕ್ಕೆ ಇರುವಂತಹ ಟಾಪಿಕ್ ಅನ್ನ ಮಲ್ಟಿಪ್ಲಯರ್ ಅಂತ ಕರಿತೇವೆ. ಯಾವ ರೀತಿಯಲ್ಲಿ ಒಂದು ಎಕಾನಮಿಯಲ್ಲಿ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗ್ತಾ ಇದ್ದಂತೆಲ್ಲ ಇನ್ಕಮ್ಗಳು ಜಾಸ್ತಿ ಆಗುತ್ತೆ ಅಂತ ಡಿಫೈನ್ ಮಾಡಲಿಕ್ಕೆ ಮಲ್ಟಿಪ್ಲಯರ್ ಅಂತ ಕರಿತೇವೆ. ಇದು ಬಹಳ ಸಹಜ ಕೂಡ. ಯಾವುದೇ ಒಂದು ಎಕಾನಮಿಯಲ್ಲಿ ಇನ್ವೆಸ್ಟ್ಮೆಂಟ್ಗಳು ಜಾಸ್ತಿ ಆಗ್ತಾ ಇದ್ದಂತೆಲ್ಲ ಹೆಚ್ಚು ಹೆಚ್ಚು ಬಿಸ್ನೆಸ್ಗಳು ಓಪನ್ ಆಗುತ್ತೆ. ಹೆಚ್ಚು ಹೆಚ್ಚು ಬಿಸ್ನೆಸ್ಗಳು ಓಪನ್ ಆದಂತೆಲ್ಲ ಹೆಚ್ಚು ಹೆಚ್ಚು ಜನರಿಗೆ ಕೆಲಸ ಸಿಗ್ತಾ ಹೋಗುತ್ತೆ. ಹೆಚ್ಚು ಹೆಚ್ಚು ಜನರಿಗೆ ಕೆಲಸ ಸಿಗ್ತಾ ಹೋದಂತೆಲ್ಲ ಹೆಚ್ಚು ಹೆಚ್ಚು ಅವರ ಸ್ಪೆಂಡಿಂಗ್ ಕೆಪಾಸಿಟಿ ಜಾಸ್ತಿ ಆಗುತ್ತೆ. ಹೆಚ್ಚು ಹೆಚ್ಚು ಸ್ಪೆಂಡಿಂಗ್ ಕೆಪಾಸಿಟಿ ಜಾಸ್ತಿ ಆದಂತೆಲ್ಲ ಮತ್ತೆ ಈ ಸೈಕಲ್ ರಿಪೀಟ್ ಆಗುತ್ತೆ. ಸೊ ಯಾವುದೇ ಒಂದು ಅರ್ಥವ್ಯವಸ್ಥೆಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವಂತಹ ಪ್ರೊಸೀಜರ್ ಇನ್ಕಮ್ ಅನ್ನ ಡಿಟರ್ಮೈನ್ ಮಾಡುತ್ತೆ ಅಂದ್ರೆ ಅದು ಖಂಡಿತ ಎಕ್ಸಾಜುರೇಷನ್ ಅಲ್ಲ, ಉತ್ಪ್ರೇಕ್ಷೆ ಅಲ್ಲ. ಎಷ್ಟೆಷ್ಟು ಇನ್ವೆಸ್ಟ್ಮೆಂಟ್ ಒಂದು ಅರ್ಥವ್ಯವಸ್ಥೆಯಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ ಅಷ್ಟಷ್ಟು ಅರ್ಥವ್ಯವಸ್ಥೆಗಳಲ್ಲಿ ಬಿಸ್ನೆಸ್ಗಳು ಹೆಚ್ಚುತ್ತಾ ಹೋಗುತ್ತವೆ. ಬಿಸ್ನೆಸ್ಗಳು ಹೆಚ್ಚುತ್ತಾ ಹೋದ್ವೆ ಕೆಲಸಗಳು ಜಾಸ್ತಿ ಆಗುತ್ತವೆ. ಕೆಲಸಗಳು ಜಾಸ್ತಿ ಆದ್ರೆ ಸ್ಪೆಂಡಿಂಗ್ ಕೆಪಾಸಿಟಿ ಜಾಸ್ತಿ ಆಗುತ್ತೆ. ಸ್ಪೆಂಡಿಂಗ್ ಕೆಪಾಸಿಟಿ ಜಾಸ್ತಿ ಆದ್ರೆ ಮತ್ತಷ್ಟು ಬಿಸ್ನೆಸ್ ಆಪರ್ಚುನಿಟಿಗಳು ಹುಡ್ಕೊಂಡು ಬರುತ್ತೆ. ಈ ಸೈಕಲ್ ಕಂಟಿನ್ಯೂ ಆಗ್ತಾನೆ ಹೋಗುತ್ತೆ. ಇದನ್ನ ನಾವು ಮಲ್ಟಿಪ್ಲಯರ್ ಇಫೆಕ್ಟ್ ಅಂತ ಕರಿತೇವೆ. ಇಂತಹ ಒಂದು ಮಲ್ಟಿಪ್ಲಯರ್ ಅನ್ನ ನಾವು ಈಸಿಯಾಗಿ ಒಂದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಮುಖೇನ ಡಿಪಿಕ್ಟ್ ಮಾಡಬೇಕು, ತೋರಿಸಬೇಕು ಅಂದ್ರೆ ಯಾವ ರೀತಿ ಮಾಡಬೇಕು? ಬಹಳ ಸುಲಭ. ಮೊದಲಿಗೆ ನಾನು ನನ್ನ ಇನ್ಕಮ್ ಅನ್ನ ತೆಗೆದುಕೊಳ್ತೇನೆ. ತದನಂತರದಲ್ಲಿ
ಜಾಗದಲ್ಲಿ ನಾನು ನನ್ನ ಕನ್ಸಂಪ್ಷನ್ ಅನ್ನ ತೆಗೆದುಕೊಳ್ತೇನೆ. ಸೊ ನನ್ನ ಇನ್ಕಮ್ 0, 20, 40, 60, 80 ತೆಗೆದುಕೊಳ್ತೇನೆ. 0 ಅಲ್ಲಿ ಕೂಡ ಕೆಲವು ಕನ್ಸಂಪ್ಷನ್ ಆಗ್ತಾ ಇರುತ್ತೆ, ಅದನ್ನ 10, 20, 30, 40, 50 ಅಂತ ತೆಗೆದುಕೊಳ್ತೇನೆ. ಈಗ ಇದನ್ನ ನಾವು ಒಂದು ಗ್ರಾಫಿನಲ್ಲಿ ಡೆಪಿಕ್ಟ್ ಮಾಡೋಣ. ಇದು ನಮ್ಮ ವೈ ಆಕ್ಸಿಸ್ ಆದ್ರೆ ಇದು ನಮ್ಮ ಎಕ್ಸ್ ಆಕ್ಸಿಸ್ ಆಗುತ್ತೆ. ಇಲ್ಲಿ ನಾನು ನನ್ನ ಕನ್ಸಂಪ್ಷನ್ ಮತ್ತು ಇನ್ವೆಸ್ಟ್ಮೆಂಟ್ ಅನ್ನ ರೆಪ್ರೆಸೆಂಟ್ ಮಾಡಿದ್ರೆ ಇಲ್ಲಿ ನಾನು ನನ್ನ ಇನ್ಕಮ್ ಅನ್ನ ತೋರಿಸ್ಕೊಳ್ತೇನೆ. ಸೊ ಇನ್ಕಮ್ 20, 40, 60, 80 ಇದೆ. ಸೊ ಡೆಪಿಕ್ಟ್ ಮಾಡೋಣ 20, 40, 60 ಮತ್ತು 80. ನಮ್ಮ ಕನ್ಸಂಪ್ಷನ್ ಅನ್ನ ನೋಡೋದಾದ್ರೆ 10 to 50 ಇದೆ, ತೆಗೆದುಕೊಳ್ಳೋಣ 10, 20, 30, 40 ಮತ್ತು 50. ಈಗ ನಮ್ಮ ಕನ್ಸಂಪ್ಷನ್ 0 ಅಂದ್ರೆ ಅದು 10 ಇದೆ, 20 ಅಂದ್ರೆ 20 ಇದೆ, 40ಗೆ 30 ಇದೆ, 60ಗೆ 40 ಇದೆ, 80ಗೆ 50 ಇದೆ. ಇದೇ ನಮ್ಮ ಕನ್ಸಂಪ್ಷನ್ನಿನ ಲೈನ್. ಈಗ ನಾವು ಮೊದಲನೆಯದಾಗಿ ಇನ್ವೆಸ್ಟ್ಮೆಂಟ್ ಅನ್ನ ಬರೀ 20 ಇಟ್ಕೊಂಡಿದ್ವಿ. ಸೊ ಇದು ನಮ್ಮ ಇನ್ವೆಸ್ಟ್ಮೆಂಟ್ ಲೈನ್. ಮೊದಲಿಗೆ ಎಷ್ಟಿತ್ತು? ಬರೀ 20 ಇತ್ತು. ಇದು ನಮ್ಮ ಎಕ್ವಿಲಿಬ್ರಿಯಂ ಪಾಯಿಂಟ್ 1. 20 ಇದ್ದಾಗ ನಮ್ಮ ಇನ್ಕಮ್ ಕೂಡ ಎಷ್ಟಿತ್ತು? 20 ಇತ್ತು. ಆದರೆ ಈಗ ನಾವು ನಮ್ಮ ಇನ್ವೆಸ್ಟ್ಮೆಂಟ್ ಅನ್ನ ಡಬಲ್ ಮಾಡಿ 40 ಮಾಡ್ತಾ ಇದ್ದೇವೆ. ನಮಗೆ ಒಂದು ಹೊಸ ಎಕ್ವಿಲಿಬ್ರಿಯಂ ಪಾಯಿಂಟ್ ಸಿಕ್ಕಿದೆ. ಇದೇ ನಮ್ಮ E2. ಇಲ್ಲಿ ನಮಗೆ ನಮ್ಮ ಇನ್ಕಮ್ ಕೂಡ ಜಾಸ್ತಿ ಆಗ್ತಾ ಇದೆ. ಇದನ್ನ ನಾನು Y2 ಅಂತ ಕರಿತೇನೆ. ಇದಕ್ಕೆ ನಾವು ಮಲ್ಟಿಪ್ಲೈಯರ್ ಇಫೆಕ್ಟ್ ಅನ್ನ ಹಾಕಬೇಕಾದ್ರೆ ಡೆಲ್ಟಾ ವೈ 60 ಮೈನಸ್ 20 40 ಆಯ್ತು. ನೆಕ್ಸ್ಟ್ ಡೆಲ್ಟಾ ಐ ಮೊದಲಿಗೆ 20 ನಂತರ 40 ಆಯ್ತು. ಸೊ 40 ಮೈನಸ್ 20 20 ಆಯ್ತು. 21s 22s ಅಲ್ಲಿಗೆ ನಮ್ಮ ಮಲ್ಟಿಪ್ಲೈಯರ್ ಇಫೆಕ್ಟ್ ಡಬಲ್ ಆಯ್ತು. ನಾನು ನನ್ನ ಇನ್ವೆಸ್ಟ್ಮೆಂಟ್ ಅನ್ನ ಡಬಲ್ ಮಾಡ್ತಾ ಇದ್ದಂಗೆ ನನ್ನ ಇನ್ಕಮ್ ಕೂಡ ಏನಾಯ್ತು? ಆಲ್ಮೋಸ್ಟ್ 2 ಪಟ್ಟಷ್ಟು ಜಾಸ್ತಿ ಆಗ್ತಾ ಬಂತು. ಸೊ 60 ಮೈನಸ್ 20 ಡೆಲ್ಟಾ ವೈ 40 ಆಯ್ತು. 40 ಮೈನಸ್ 20 ಡೆಲ್ಟಾ ಐ 20 ಆಯಿತು. 21s 22s ಅಲ್ಲಿಗೆ ನನ್ನ ಮಲ್ಟಿಪ್ಲೈಯರ್ ಇಫೆಕ್ಟ್ 2 ಪಟ್ಟಷ್ಟಾಯಿತು. ಈ ರೀತಿ ಇನ್ವೆಸ್ಟ್ಮೆಂಟ್ಗಳು ಒಂದು ಎಕಾನಮಿಯಲ್ಲಿ ಜಾಸ್ತಿ ಆಗ್ತಾ ಇದ್ದಂಗೆಲ್ಲ ಆ ಎಕಾನಮಿಯಲ್ಲಿ ಇನ್ಕಮ್ ಏನಾಗುತ್ತೆ? ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತೊಂದು ಎಕ್ಸಾಂಪಲ್ ನಾವು ಮಲ್ಟಿಪ್ಲೈಯರ್ಗೆ ತಗೊಳ್ಳೋದಾದ್ರೆ ಇದೇ ಮಲ್ಟಿಪ್ಲೈಯರ್ ಅನ್ನ ನಾವು ಈ ಫಾರ್ಮುಲಾ ಅಷ್ಟೇ ಅಲ್ಲದೆ ಹಲವಾರು ಫಾರ್ಮುಲಾಗಳಲ್ಲಿ ಕೂಡ ರೆಪ್ರೆಸೆಂಟ್ ಮಾಡಬಹುದು. ಏನದು? ನಮ್ಮ ಮಲ್ಟಿಪ್ಲೈಯರ್ ಅನ್ನ ನಾವು 1/MPS ಅನ್ನುವಂತಹ ಫಾರ್ಮುಲಾದಿಂದ ರೆಪ್ರೆಸೆಂಟ್ ಮಾಡಬಹುದು. 1/MPS ಅನ್ನ ಹೇಗೆ ಕಂಡುಹಿಡಿತೀವಿ? 1 ಮೈನಸ್ MPC. ಈ ಫಾರ್ಮುಲಾದಿಂದ ಕೂಡ ನಾವು ನಮ್ಮ ಮಲ್ಟಿಪ್ಲೈಯರ್ ಅನ್ನ ರೆಪ್ರೆಸೆಂಟ್ ಮಾಡಬಹುದು. ಇಲ್ಲಿ ನಾನು ನನ್ನ ಕನ್ಸಂಪ್ಷನ್ 40, ಇನ್ಕಮ್ 10 ತೆಗೆದುಕೊಂಡಿದ್ದೇನೆ. ಹಾಗಾದ್ರೆ ಮಲ್ಟಿಪ್ಲೈಯರ್ ಎಫೆಕ್ಟ್ ಎಷ್ಟಾಯಿತು? ವೆರಿ ಸಿಂಪಲ್. ನನ್ನ ಮಾರ್ಜಿನಲ್ ಪ್ರಾಪೆನ್ಸಿಟಿ ಟು ಕನ್ಸ್ಯೂಮ್ 0.8 ಇದೆ. ಅಲ್ಲಿಗೆ ನನಗೆ ಗೊತ್ತಾಯಿತು 1 ಮೈನಸ್ 0.8 ಮಾಡಿದ್ರೆ ನನ್ನ ಆನ್ಸರ್ ಎಷ್ಟು ಸಿಗತ್ತೆ? 0.2 ಸಿಗತ್ತೆ. ವೆರಿ ಸಿಂಪಲ್. 1/0.2 ಮಾಡೋಣ. ಸೊ ಅಲ್ಲಿಗೆ ನಮ್ಮ ಕ್ಯಾಲ್ಕುಲೇಟರ್ನಲ್ಲಿ 1/0.2 ಮಾಡಿದ್ರೆ ನಮ್ಮ ಆನ್ಸರ್ ಎಷ್ಟು ಅನ್ನುವುದನ್ನ ಲೆಕ್ಕ ಹಾಕೋಣ. ಸೊ 1/0.2 ಮಾಡಿದ್ರೆ 5 ಸಿಗತ್ತೆ. ಸೊ ಅಲ್ಲಿಗೆ 40 ಪ್ಲಸ್ 10 50 ಆಯಿತು. ಇಂಟು 5 ಮಾಡಿದ್ರೆ 250 ಆಯಿತು. ಲುಕ್ ಅಟ್ ದ ಮ್ಯಾಜಿಕ್. ಹಲವಾರು ರೀತಿಗಳಲ್ಲಿ ಇದೇ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ಕೊಂಡು ಹೋಗ್ಬೋದು. ಯಾವ ಅಡಚಣೆಗಳು ಬರೋದಿಲ್ಲ. ನೆಕ್ಸ್ಟ್ ನೋಡೋದಾದ್ರೆ ಅವನು ಹೇಳ್ತಾ ಇದ್ದಾನೆ ರೈಸ್ ದ ಇನ್ವೆಸ್ಟ್ಮೆಂಟ್ ಬೈ 20. ಸೊ ಸದ್ಯಕ್ಕೆ ಕನ್ಸಂಪ್ಷನ್ 40 ಇದೆ. 10 ಇದ್ದಂತ ಇನ್ವೆಸ್ಟ್ಮೆಂಟ್ ಅನ್ನ 20 ಮಾಡಿ ಬಿಡಿ ಅಂತ ಹೇಳ್ತಾ ಇದ್ದಾನೆ. ಸೊ 40 ಪ್ಲಸ್ 20 ಮಾಡಿದ್ರೆ 60 ಆಯ್ತು. ನಮಗೆ ಮಲ್ಟಿಪ್ಲೈಯರ್ ಎಷ್ಟು ಸಿಕ್ಕಿದೆ?
5 ಸಿಕ್ಕಿದೆ, 6 5s are 300. ಇದೇ ಪ್ರಾಬ್ಲಮ್ ಅನ್ನ ಹಲವಾರು ರೀತಿಗಳಲ್ಲಿ ನಾವು ಸಾಲ್ವ್ ಮಾಡಬಹುದು. ಸೊ ಈ ರೀತಿ ಮಲ್ಟಿಪ್ಲೈಯರ್ ಅಂದ್ರೆ ಏನು ಅರ್ಥ, ಯಾವುದೇ ಒಂದು ಇನ್ಕಮ್ ಮತ್ತು ಇನ್ವೆಸ್ಟ್ಮೆಂಟ್ ನಡುವಿನ ರಿಲೇಶನ್ಶಿಪ್ ಅನ್ನ ನಾವು ಮಲ್ಟಿಪ್ಲೈಯರ್ ಅಂತ ಡಿಫೈನ್ ಮಾಡಿದ್ರೆ, ಇಂತಹ ಮಲ್ಟಿಪ್ಲೈಯರ್ ಅನ್ನ ನಾವು ಕೆ ಅನ್ನುವಂತಹ ಒಂದು ವೇರಿಯಬಲ್ನಿಂದ ರೆಪ್ರೆಸೆಂಟ್ ಮಾಡ್ತೇವೆ. ತದನಂತರ ಮಲ್ಟಿಪ್ಲೈಯರಿಗೆ 3 ಇಂಪಾರ್ಟೆಂಟ್ ಫಾರ್ಮುಲಾಗಳನ್ನು ಉಪಯೋಗಿಸಿಕೊಂಡು ನಾವು ಸಾಲ್ವ್ ಮಾಡಬಹುದು. ಯಾವುದು ಆ 3 ಇಂಪಾರ್ಟೆಂಟ್ ಫಾರ್ಮುಲಾ? ಡೆಲ್ಟಾ ವೈ ಡಿವೈಡೆಡ್ ಬೈ ಡೆಲ್ಟಾ ಐ, 1 ಡಿವೈಡೆಡ್ ಬೈ MPS, 1 ಡಿವೈಡೆಡ್ ಬೈ 1 ಮೈನಸ್ MPC ಮಾಡಿದಾಗ ಮಲ್ಟಿಪ್ಲೈಯರ್ ನಮಗೆ ಸಿಗುವಂಥದ್ದು. ಸೊ ಯಾವುದೇ ಒಂದು ಅರ್ಥವ್ಯವಸ್ಥೆಯಲ್ಲಿ ಇನ್ವೆಸ್ಟ್ಮೆಂಟ್ಗಳು ಜಾಸ್ತಿ ಆಗ್ತಾ ಇದ್ದಂತೆಲ್ಲ ಯಾವ ರೀತಿ ಇನ್ಕಮ್ ಕೂಡ ಜಾಸ್ತಿ ಆಗುತ್ತೆ ಅಂತ ತಿಳ್ಕೊಳ್ಳುವಂಥದ್ದಕ್ಕೆ ನಾವೇನಂತ ಕರಿತೇವೆ? ಮಲ್ಟಿಪ್ಲೈಯರ್ ಅಂತ ಕರಿತೇವೆ. ಈಗ ನಾವು ಇದೇ 250 300 ಅನ್ನ ಈ ಫಾರ್ಮುಲಾ ಹಾಕೋಣ. ಸೊ ಡೆಲ್ಟಾ ವೈ 300 ಮೈನಸ್ 250 50 ಆಯ್ತು. ಡೆಲ್ಟಾ ಐ ಮೊದಲಿಗೆ 10 ಇತ್ತು, ಆಮೇಲೆ 20 ಆಯ್ತು. ಅಲ್ಲಿಗೆ 20 ಮೈನಸ್ 10 10 ಆಯ್ತು. 10 1s are 10 5s are, see the magic. ಸೊ ಈ ರೀತಿ ಹಲವಾರು ಮೆಥಡ್ಗಳಲ್ಲಿ ನಾವು ನಮ್ಮ ಮಲ್ಟಿಪ್ಲೈಯರ್ ಅನ್ನ ಕಂಡುಹಿಡಿಬಹುದು. ಹಾಗಾದ್ರೆ ನೆಕ್ಸ್ಟ್ ಯಾವ ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ಮುಂದಿನ ಟಾಪಿಕ್ ಅನ್ನ ನೋಡೋದಾದ್ರೆ ದ ಇನ್ವೆಸ್ಟ್ಮೆಂಟ್ ಮಲ್ಟಿಪ್ಲೈಯರ್. ಈಗ ತಾನೇ ನಾನು ನಿಮಗೆ ಮಲ್ಟಿಪ್ಲೈಯರ್ ಇಫೆಕ್ಟಿನಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಂಗೆ ಮೊದಲನೆಯ ಫಾರ್ಮುಲಾ ಮಲ್ಟಿಪ್ಲೈಯರ್ ಅನ್ನ ಕಂಡುಹಿಡಿಲಿಕ್ಕೆ 1 ಡಿವೈಡೆಡ್ ಬೈ 1 ಮೈನಸ್ MPC, ಎರಡನೆಯ ಫಾರ್ಮುಲಾ 1 ಡಿವೈಡೆಡ್ ಬೈ MPS. ಇದಕ್ಕೆ ನಾನೊಂದು ಎಕ್ಸಾಂಪಲ್ ಅನ್ನ ತಗೊಂಡು ಕೂಡ ನಿಮಗೆ ಹೇಳಿಕೊಟ್ಟೆ. ಸೊ ದ ಸೈಜ್ ಆಫ್ ದ ಮಲ್ಟಿಪ್ಲೈಯರ್ ಡಿಪೆಂಡ್ಸ್ ಅಪಾನ್ ದ ವ್ಯಾಲ್ಯೂ ಆಫ್ ದ MPC. ಬಹಳ ಬಹಳ ಮುಖ್ಯ. ಯಾವ ಅರ್ಥವ್ಯವಸ್ಥೆಯಲ್ಲಿ ಮಾರ್ಜಿನಲ್ ಪ್ರಾಪೆನ್ಸಿಟಿ ಟು ಕನ್ಸ್ಯೂಮ್ ಜಾಸ್ತಿ ಇರುತ್ತೆ, ಅಂತಹ ಅರ್ಥವ್ಯವಸ್ಥೆಯಲ್ಲಿ ಮಲ್ಟಿಪ್ಲೈಯರ್ ಕೂಡ ಜಾಸ್ತಿ ಆಗತ್ತೆ. ಇದಕ್ಕೊಂದು ಎಕ್ಸಾಂಪಲ್ ಅನ್ನ ತಗೊಂಡು ಬಿಡೋಣ. ನಾವೆಲ್ಲವನ್ನು ನ್ಯೂಮರಿಕಲ್ ಅಲ್ಲಿ ಮಾಡೋರು, ಒಂದು ಎಕ್ಸಾಂಪಲ್ ಅಲ್ಲಿ ಕಲ್ತು ಬಿಡೋಣ. ಸೊ MPC ಅನ್ನ ನಾನು 2 ಸಿಚುವೇಶನ್ ತೆಗೆದುಕೊಳ್ತೇನೆ. ಮೊದಲನೆಯ ಸಿಚುವೇಶನ್ ಮಾರ್ಜಿನಲ್ ಪ್ರಾಪೆನ್ಸಿಟಿ ಟು ಕನ್ಸ್ಯೂಮ್ 0.8 ಇದೆ. ಎರಡನೆಯ ಸಿಚುವೇಶನ್ ನಲ್ಲಿ ಮಾರ್ಜಿನಲ್ ಪ್ರಾಪೆನ್ಸಿಟಿ ಟು ಕನ್ಸ್ಯೂಮ್ 0.4 ಇದೆ. ಸೊ ಮೊದಲನೆಯ ಸಿಚುವೇಶನ್ ನಲ್ಲಿ 100 ರೂಪಾಯಲ್ಲಿ 80 ರೂಪಾಯಿಯನ್ನ ಖರ್ಚು ಮಾಡ್ತಾ ಇದ್ದೇನೆ. ಎರಡನೆಯ ಸಿಚುವೇಶನ್ ಅಲ್ಲಿ 100 ರೂಪಾಯಲ್ಲಿ 40 ರೂಪಾಯಿಗಳನ್ನ ಮಾತ್ರ ಖರ್ಚು ಮಾಡ್ತಾ ಇದ್ದೇನೆ. ಸೊ ಅಲ್ಲಿಗೆ ನಮ್ಮ MPS ಏನಾಯ್ತು? 1 ಮೈನಸ್ 0.8 ಅಂದ್ರೆ 0.2 ಆಯ್ತು. ಅದೇ ರೀತಿಯಲ್ಲಿ ಎರಡನೇ ಸಿಚುವೇಶನ್ ಅನ್ನ ನೋಡೋದಾದ್ರೆ 1 ಮೈನಸ್ 0.4 ತಗೊಂಡ್ರೆ 0.6 ಆಯ್ತು. ಮಲ್ಟಿಪ್ಲೈಯರ್ ಫಾರ್ಮುಲಾ ನನಗೆ ಗೊತ್ತಿದೆ. 1 ಡಿವೈಡೆಡ್ ಬೈ MPS 0.2. ಇಲ್ಲಿ 1 ಡಿವೈಡೆಡ್ ಬೈ MPS 0.6. ಸೊ ಈಗ ಲೆಕ್ಕ ಹಾಕಿ ಬಿಡೋಣ. ಸೊ 1 ಡಿವೈಡೆಡ್ ಬೈ 0.2 ಮಾಡಿದ್ರೆ ನಮ್ಮ ಮಲ್ಟಿಪ್ಲೈಯರ್ 5 ಆಗುತ್ತೆ. ಅದೇ ರೀತಿಯಲ್ಲಿ ಮಾರ್ಜಿನಲ್ ಪ್ರಾಪೆನ್ಸಿಟಿ, ಜನ ಖರ್ಚು ಮಾಡುವಂತದ್ದು ಕಡಿಮೆಯಾದಾಗ 1 ಡಿವೈಡೆಡ್ ಬೈ 0.6 ಮಾಡಿಬಿಟ್ರೆ ಇಲ್ಲಿ ನೋಡಿ 1.67. ಸೊ ಜನ ಖರ್ಚನ್ನ ಹೆಚ್ಚು ಹೆಚ್ಚು ಮಾಡ್ತಾ ಇದ್ದಂತೆಲ್ಲ ಮಲ್ಟಿಪ್ಲೈಯರ್ ಆಗುವಂಥದ್ದೇನಾಗತ್ತೆ? ಜಾಸ್ತಿ ಆಗತ್ತೆ. ನಾನು ನಿಮಗೆ ಹೇಳಿದ ಹಾಗೆ ಜನ ಹೆಚ್ಚು ಖರ್ಚು ಮಾಡ್ತಾ ಇದ್ದಂತೆಲ್ಲ ಹೆಚ್ಚು ಹೆಚ್ಚು ಬಿಸ್ನೆಸ್ಗಳು ಹುಟ್ಕೊಳ್ಳುತ್ತವೆ. ಹೆಚ್ಚು ಹೆಚ್ಚು ಬಿಸ್ನೆಸ್ಗಳು ಹುಟ್ಕೊಂಡಂತೆಲ್ಲ ಮತ್ತೆ ಹೆಚ್ಚು ಹೆಚ್ಚು ಕೆಲಸಗಳು ಸಿಗುತ್ತೆ. ಹೆಚ್ಚು ಹೆಚ್ಚು ಕೆಲಸಗಳು ಸಿಗ್ತಾ ಇದ್ದಂಗೆ ಇನ್ಕಮ್ ಜಾಸ್ತಿ ಆಗತ್ತೆ, ಮತ್ತೆ ಸೈಕಲ್ ರಿಪೀಟ್ ಆಗತ್ತೆ. ಯಾವಾಗ ಜನ ಕಡಿಮೆ ಖರ್ಚು ಮಾಡಲಿಕ್ಕೆ ಶುರು ಮಾಡ್ತಾರೆ, ಮಲ್ಟಿಪ್ಲೈಯರಿನ ಎಫೆಕ್ಟ್ ಅನ್ನ ನೋಡಿ. 5 ಇದ್ದಂತ ಮಲ್ಟಿಪ್ಲೈಯರ್ ಸಡನ್ ಆಗಿ ಏನಾಯ್ತು? 1.67 ಆಗೋಯ್ತು. ಬರೀ ಆಲ್ಮೋಸ್ಟ್ 1.67 ಅಂದ್ರೆ ಅಪ್ರಾಕ್ಸಿಮೇಟ್ಲಿ 2 ಅಂತ ಇಟ್ಕೊಳ್ಬಹುದು. ಆಲ್ಮೋಸ್ಟ್ ನಮ್ಮ ಮಲ್ಟಿಪ್ಲೈಯರ್ ಅರ್ಧಕ್ಕೆ ಇಳಿದು ಬಿಡ್ತು. ಸೊ ಯಾವಾಗ್ಲೂ ಮಾರ್ಜಿನಲ್ ಪ್ರಾಪೆನ್ಸಿಟಿ ಟು ಕನ್ಸ್ಯೂಮ್ ಅಥವಾ ಜನ ಅರ್ಥವ್ಯವಸ್ಥೆಯಲ್ಲಿ ಖರ್ಚು ಮಾಡುವಂತದ್ದು ಜಾಸ್ತಿ ಇರಬೇಕಾಗತ್ತೆ. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ನಮ್ಮ ಮುಂದಿನ ಟಾಪಿಕ್ಗೆ ಪ್ಯಾರಾಡಾಕ್ಸ್ ಆಫ್ ಥ್ರಿಫ್ಟ್.
ಏನು ಪ್ಯಾರಾಡಾಕ್ಸ್ ಆಫ್ ಥ್ರಿಫ್ಟ್ ಅಂದ್ರೆ? ಯಾವುದೇ ಒಂದು ಅರ್ಥವ್ಯವಸ್ಥೆಯಲ್ಲಿ ಎಲ್ಲ ಜನರು ಖರ್ಚನ್ನ ಕಡಿಮೆ ಮಾಡಿ ಉಳಿತಾಯವನ್ನ ಜಾಸ್ತಿ ಮಾಡಿದಾಗ ಅವರು ಉಳಿತಾಯ ಮಾಡುವಂತಹ ದುಡ್ಡಿಗೆ ಯಾವುದೇ ವ್ಯಾಲ್ಯೂ ಇರೋದಿಲ್ಲ ಅಥವಾ ಅದರ ವ್ಯಾಲ್ಯೂ ಸೇಮ್ ಆಗಿ ಉಳಿದುಕೊಂಡು ಬಿಡುತ್ತೆ. ಅಂತಹ ಸಿಚುವೇಶನ್ನಿಗೆ ನಾವು ಪ್ಯಾರಾಡಾಕ್ಸ್ ಆಫ್ ಥ್ರಿಫ್ಟ್ ಅಂತ ಕರಿತೇವೆ. ಇನ್ ಎನ್ ಎಕಾನಮಿ ವೆನ್ ಆಲ್ ದ ಪೀಪಲ್ ಡೂ ಈಕ್ವಲ್ ಅಮೌಂಟ್ ಆಫ್ ಸೇವಿಂಗ್ಸ್ ಬೈ ರೆಡ್ಯೂಸಿಂಗ್ ದ ಕನ್ಸಂಪ್ಷನ್, ಅವರ ಸೇವಿಂಗ್ಸಿಗೆ ಒಂದ ವ್ಯಾಲ್ಯೂ ಕಡಿಮೆ ಆಗ್ತಾ ಬರುತ್ತೆ, ಇಲ್ಲ ಅದೇ ವ್ಯಾಲ್ಯೂವೇ ಉಳಿದುಕೊಂಡು ಬಿಡುತ್ತೆ. ಅದಕ್ಕೆ ನಾವೇನಂತ ಕರಿತೇವೆ? ಪ್ಯಾರಾಡಾಕ್ಸ್ ಆಫ್ ಥ್ರಿಫ್ಟ್. ಈ ಪ್ಯಾರಾಡಾಕ್ಸ್ ಆಫ್ ಥ್ರಿಫ್ಟ್ ಅನ್ನ ನಾವೆಲ್ಲವನ್ನು ನಂಬರಲ್ಲಿ ಕಲಿಯುವಂತವ್ರು. ಹೇಗೆ ಡಿಫೈನ್ ಮಾಡೋದು? ಬಹಳ ಸುಲಭ. ನಾನು ನನ್ನ ಇನ್ಕಮ್ ಅನ್ನ 250 ಅಂತ ಕನ್ಸಿಡರ್ ಮಾಡ್ತೇನೆ. ಮೊದಲಿಗೆ ನನ್ನ ಎಕಾನಮಿಯಲ್ಲಿ ಜನ 80% ಅಷ್ಟು ದುಡ್ಡು ಅಂದ್ರೆ 0.8 ಅಷ್ಟು ಕನ್ಸ್ಯೂಮ್ ಮಾಡ್ತಾ ಇದ್ರು. ಈಗ ಸಡನ್ ಆಗಿ ಜನ ಬರೀ 50% ಅಷ್ಟು ಅಂದ್ರೆ 0.5 ಅಷ್ಟನ್ನ ಮಾತ್ರನೇ ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ. ಸೊ ಅಲ್ಲಿಗೆ ನನ್ನ ವೈ 250 ಇಂಟು 0.80 ಮಾಡಿದಾಗ ಎಷ್ಟಾಗತ್ತೆ ಲೆಕ್ಕ ಹಾಕೋಣ. ಸೊ 250 ಇಂಟು 0.8 ಮಾಡಿದಾಗ ಮುಂಚೆ ಜನ 200 ರೂಪಾಯಿಯಷ್ಟು ಕನ್ಸ್ಯೂಮ್ ಮಾಡ್ತಾ ಇದ್ರು. ಈಗ ವೈ 250 ಇಂಟು 0.5 ಮಾಡಿದಾಗ ಜನ ಕನ್ಸ್ಯೂಮ್ ಮಾಡ್ತಾ ಇರುವಂತದ್ದೇ ಬರೀ 125. ಅಲ್ಲಿಗೆ 75ರಷ್ಟು ಔಟ್ಪುಟ್ ಏನಾಗತ್ತೆ? ಎಕಾನಮಿಯಲ್ಲಿ ಬಿದ್ದು ಹೋಗುತ್ತೆ. ಎಕಾನಮಿಯಲ್ಲಿ ಔಟ್ಪುಟ್ ಬಿದ್ದು ಹೋದಾಗ ಮಲ್ಟಿಪ್ಲೈಯರ್ ಎಫೆಕ್ಟ್ ಬರಲಿಕ್ಕೆ ಹೇಗೆ ಸಾಧ್ಯ? ಎಕಾನಮಿಯಲ್ಲಿ ಔಟ್ಪುಟ್ಟೇ ಇಲ್ಲದೆ ಇದ್ದಾಗ ಮಲ್ಟಿಪ್ಲೈಯರ್ ಎಫೆಕ್ಟ್ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾದ್ರೂ ನಾವು ಮಲ್ಟಿಪ್ಲೈಯರ್ ಎಫೆಕ್ಟ್ ಅನ್ನ ಒಂದು ಚೆಕ್ ಮಾಡಿಬಿಡೋಣ. ಸೊ ನಮ್ಮ ಮಲ್ಟಿಪ್ಲೈಯರಿನ ಫಾರ್ಮುಲಾ ಏನು? 1 / MPS. ಸೊ ನಾವು ನಮ್ಮ ಮಲ್ಟಿಪ್ಲೈಯರ್ ಅನ್ನ ಒಮ್ಮೆ ಚೆಕ್ ಮಾಡಿ ಬಿಡೋಣ. ಮುಂಚೆ ಜನ 0.8 ಅಷ್ಟು ಖರ್ಚು ಮಾಡ್ತಾ ಇರಬೇಕಾದ್ರೆ ಎಷ್ಟು ಸೇವ್ ಮಾಡ್ತಾ ಇದ್ರು? 20 ಪೈಸಾ. ಅಲ್ಲಿಗೆ ಮಲ್ಟಿಪ್ಲೈಯರ್ ಎಷ್ಟಾಗ್ತಾ ಇತ್ತು? 5 ಆಗ್ತಾ ಇತ್ತು. ಅದೇ ಜನ ಈಗ ಬರೀ 50 ಪೈಸದಷ್ಟು ಮಾತ್ರನೇ ಸೇವ್ ಮಾಡ್ತಾ ಇದ್ದಾರೆ. ಅಲ್ಲಿಗೆ ಮಲ್ಟಿಪ್ಲೈಯರ್ ಕೂಡ ಏನಾಯ್ತು? ಬಿದ್ದು ಹೋಯ್ತು. ಎಷ್ಟಕ್ಕೆ ಬಿದ್ದು ಹೋಯ್ತು? ಬರೀ 2ಕ್ಕೆ ಬಿದ್ದು ಹೋಯ್ತು. ಸೊ ಈ ತರಹದ ಸಂದರ್ಭವನ್ನ ನಾವೇನಂತ ಕರಿತೇವೆ? ಪ್ಯಾರಾಡಾಕ್ಸ್ ಆಫ್ ಥ್ರಿಫ್ಟ್ ಅಂತ ಕರಿತೇವೆ. ಸೊ ಅಲ್ಲಿಗೆ ನಾವು ನಮ್ಮ ಪ್ಯಾರಾಡಾಕ್ಸ್ ಆಫ್ ಥ್ರಿಫ್ಟ್ ಅನ್ನ ಲೆಕ್ಕ ಹಾಕೋದಾದ್ರೆ ಮುಂಚೆ 250ರಷ್ಟು ಇನ್ಕಮ್ ಇತ್ತು. ಈಗ ನಮಗೆ 75 ಇಂಟು 2 ಮಾಡಿದ್ರೆ ಬರೀ 150 ಬರುತ್ತೆ. ಅಲ್ಲಿಗೆ ನಮ್ಮ ನ್ಯೂ ಎಕ್ವಿಲಿಬ್ರಿಯಂ ಔಟ್ಪುಟ್ ಎಷ್ಟು? ಬರೀ 100 ಆಗತ್ತೆ. ಇಂತಹ ಸಂದರ್ಭವನ್ನ ನಾವು ಪ್ಯಾರಾಡಾಕ್ಸ್ ಆಫ್ ಥ್ರಿಫ್ಟ್ ಅಂತ ಕರಿತೇವೆ. ಸೊ ಈಗ ನಾವು ನಮ್ಮ ನ್ಯೂ ಎಕ್ವಿಲಿಬ್ರಿಯಂ ಔಟ್ಪುಟ್ ಅನ್ನೇನೋ ಕಂಡು ಹಿಡಿದ್ಬಿಟ್ವಿ. ಹೊಸದಾಗಿ ಜನರಿಗೆ ಸಿಗುವಂತಹ ಇನ್ಕಮ್ ಎಷ್ಟಾಯ್ತು? 100 ಆಯ್ತು. ಹಾಗಾದ್ರೆ ಇದರಿಂದ ಪ್ಯಾರಾಡಾಕ್ಸ್ ಹೇಗೆ ಪ್ರೂವ್ ಆಗುತ್ತೆ? ಬಹಳ ಸುಲಭ. ನಮ್ಮ ಇನ್ಕಮ್ಮಿನಿಂದ ನಾವು ನಮ್ಮ ಕನ್ಸಂಪ್ಷನ್ ಅನ್ನ ಮೈನಸ್ ಮಾಡಿದ್ರೆ ನಮಗೆ ಸಿಗುವಂತದ್ದೇ ನಮ್ಮ ಸೇವಿಂಗ್ಸ್. ಮೊದಲಿಗೆ ಜನರ ಇನ್ಕಮ್ 250 ರೂಪಾಯಿ ಇತ್ತು. ಕನ್ಸಂಪ್ಷನ್ ಕೂಡ ಹೇಗಾಗ್ತಾ ಇತ್ತು? 250 ಇಂಟು 0.8 ಮಾಡಿದ್ರೆ 200 ಆಗ್ತಾ ಇತ್ತು. ಸೊ 250 ಮೈನಸ್ 200 ಜನ 50 ರೂಪಾಯಿಯನ್ನ ಸೇವ್ ಮಾಡಿದ್ರು. ಈಗ ಜನ ಏನ್ ಮಾಡ್ತಾ ಇದ್ದಾರೆ? ಬುದ್ಧಿವಂತರು. ಪಾಪ ಖರ್ಚು ಮಾಡೋದನ್ನ ಕಡಿಮೆ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಫಾಲ್ಟ್ ಏನಾಗ್ತಾ ಇದೆ? ಅವರು ಖರ್ಚು ಮಾಡೋದನ್ನ ಕಡಿಮೆ ಮಾಡ್ತಾ ಇರುವಂತ ಕಾರಣ ಇನ್ಕಮ್ ಕೂಡ ಕುಸಿದು ಬೀಳ್ತಾ ಇದೆ. ಸೊ ಇನ್ಕಮ್ ಕುಸಿದು ಬಿದ್ದಾಗ 100 ಆಯ್ತು. 100 ಅಲ್ಲಿ ಜನ ಖರ್ಚು ಮಾಡ್ತಾ ಇರೋದೇ 50 ಪೈಸಾ ಅಂದ್ರೆ 50 ಆಯ್ತು. 100 ಮೈನಸ್ 50
ಮತ್ತೊಮ್ಮೆ ನಮ್ಮ ಸೇವಿಂಗ್ಸ್ ಎಷ್ಟಾಯಿತು? 50 ಆಯಿತು. ಅಲ್ಲಿಗೆ ಜನ ಉಳಿಸಿ ಯಾವ ಪ್ರಯೋಜನ ಬಂತು? 250ರಲ್ಲಿ ಜನ ಜಾಸ್ತಿ ಖರ್ಚು ಮಾಡ್ತಾ ಇದ್ದಾಗೂ ಕೂಡ 50 ರೂಪಾಯಿ ಅವರ ಉಳಿತಾಯದ ಬೆಲೆ ಆಗಿತ್ತು. ಈಗ 100 ರೂಪಾಯಿ ಹೊಸ ಎಕ್ವಿಲಿಬ್ರಿಯಂ ಔಟ್ಪುಟ್ ಆಗ್ತಾ ಇದೆ. ಜನ 50 ರೂಪಾಯಿ ಅಂದ್ರೆ 50 ಪೈಸದಷ್ಟು ಮಾತ್ರ MPCಯನ್ನ ಮಾಡ್ತಾ ಇದ್ದಾರೆ. ಈಗಲೂ ಕೂಡ ಅವರ ಸೇವಿಂಗ್ಸ್ ಏನಾಗಿದೆ? 50 ಆಗಿದೆ. ಇದನ್ನ ನಾವು ನಮ್ಮ ಪ್ಯಾರಾಡಾಕ್ಸ್ ಆಫ್ ಥ್ರಿಫ್ಟ್ ಅಂತ ಕರಿತೇವೆ. ಹಾಗಾದ್ರೆ ನೆಕ್ಸ್ಟ್ ಯಾವ ಟಾಪಿಕ್ ಕಲಿಯಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ನಮ್ಮ ಮುಂದಿನ ಟಾಪಿಕ್ ಫುಲ್ ಎಂಪ್ಲಾಯ್ಮೆಂಟ್ ಅಂಡ್ ಡೆಫಿಷಿಯಂಟ್ ಆರ್ ಎಕ್ಸೆಸ್ ಡಿಮಾಂಡ್. ಏನು ಫುಲ್ ಎಂಪ್ಲಾಯ್ಮೆಂಟ್ ಲೆವೆಲ್ ಅಂದ್ರೆ? The level of income where all the factors of production are fully employed in the production process. ಇಲ್ಲಿ ಫುಲ್ ಎಂಪ್ಲಾಯ್ಮೆಂಟ್ ಅಂದ್ರೆ ಎಲ್ಲರಿಗೂ ಕೆಲಸ ಸಿಗುವಂತದ್ದಲ್ಲ. ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಏನು? ಲೇಬರ್ ಮತ್ತು ಕ್ಯಾಪಿಟಲ್ ಎರಡೂ ಇದೆ. ಅದರ ಸಂಪೂರ್ಣ ಉಪಯೋಗ ಪ್ರೊಡಕ್ಷನ್ ಪ್ರೋಸೆಸ್ಸಿನಲ್ಲಿ ಆಗ್ತಾ ಇದ್ರೆ ಅದನ್ನ ನಾವೇನಂತ ಕರಿತೇವೆ? ಫುಲ್ ಎಂಪ್ಲಾಯ್ಮೆಂಟ್ ಲೆವೆಲ್ ಅಂತ ಕರಿತೇವೆ. ಸೊ ದ ಲೆವೆಲ್ ಆಫ್ ಇನ್ಕಮ್ ವೇರ್ ಆಲ್ ದ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಪ್ರೋಸೆಸ್ಸಿನಲ್ಲಿ ಸಂಪೂರ್ಣ ಉಪಯೋಗ ಆಗ್ತಾ ಇದ್ದಾಗ ಫುಲ್ ಎಂಪ್ಲಾಯ್ಮೆಂಟ್ ಲೆವೆಲ್ ಅಂತ ಕರಿತೇವೆ. ತದನಂತರ ಬರುವಂತದ್ದೇ ಡೆಫಿಷಿಯಂಟ್ ಡಿಮಾಂಡ್ ಮತ್ತು ಎಕ್ಸೆಸ್ ಡಿಮಾಂಡ್. ಡೆಫಿಷಿಯಂಟ್ ಡಿಮಾಂಡ್ ಹೆಸರೇ ಹೇಳ್ತಾ ಇದೆ, ವೆನ್ ಎಕ್ವಿಲಿಬ್ರಿಯಂ ಔಟ್ಪುಟ್ ಇಸ್ ಲೆಸ್ ದನ್ ಫುಲ್ ಎಂಪ್ಲಾಯ್ಮೆಂಟ್ ಔಟ್ಪುಟ್, ಅದನ್ನ ನಾವೇನಂತೇವೆ? ಡೆಫಿಷಿಯಂಟ್ ಡಿಮಾಂಡ್. ಸೊ ನಮ್ಮ ಎಕ್ವಿಲಿಬ್ರಿಯಂ ಔಟ್ಪುಟ್ ನಮ್ಮ ಫುಲ್ ಎಂಪ್ಲಾಯ್ಮೆಂಟ್ ಔಟ್ಪುಟ್ಗಿಂತ ಕಡಿಮೆ ಇದ್ರೆ ಅದನ್ನ ನಾವು ಡೆಫಿಷಿಯಂಟ್ ಡಿಮಾಂಡ್ ಅಂತೇವೆ. ಡಿಮಾಂಡ್ ಇಸ್ ಅನ್ಸಫಿಷಿಯಂಟ್ ಟು ಎಂಪ್ಲಾಯ್ ಆಲ್ ದ ರಿಸೋರ್ಸಸ್. ಸೊ ದೇಶದಲ್ಲಿ ಅಥವಾ ಅರ್ಥವ್ಯವಸ್ಥೆಯಲ್ಲಿ ಅವೈಲಬಲ್ ಇರುವಂತಹ ಎಲ್ಲ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅನ್ನು ನಾನು ಉಪಯೋಗ ಮಾಡಿಕೊಳ್ಳಿಕ್ಕೆ ಸಾಧ್ಯವೇ ಆಗೋದಿಲ್ಲ. ಯಾಕೆಂದ್ರೆ ನನ್ನ ಹತ್ರ ಡಿಮಾಂಡೇ ಇಲ್ಲ. ಡಿಮಾಂಡೇ ಇಲ್ಲದೆ ಇದ್ಮೇಲೆ ನಾನು ಯಾರಿಗೋಸ್ಕರ ಪ್ರೊಡಕ್ಷನ್ ಅನ್ನ ಮಾಡಿ ಸಪ್ಲೈ ಅನ್ನ ಕ್ರಿಯೇಟ್ ಮಾಡಬೇಕು? ಇದನ್ನ ನಾವು ಡೆಫಿಷಿಯಂಟ್ ಡಿಮಾಂಡ್ ಅಂತ ಕರಿತೇವೆ. ನೆಕ್ಸ್ಟ್ ಬರುವಂತದ್ದೇ ನಮ್ಮ ಎಕ್ಸೆಸ್ ಡಿಮಾಂಡ್. ಯಾವಾಗ ನಮ್ಮ ಫುಲ್ ಎಂಪ್ಲಾಯ್ಮೆಂಟ್ ಲೆವೆಲ್ ಆಫ್ ಔಟ್ಪುಟ್ ಎಕ್ವಿಲಿಬ್ರಿಯಂ ಔಟ್ಪುಟ್ಗಿಂತ ಜಾಸ್ತಿ ಬರುತ್ತೆ ಅದಕ್ಕೆ ನಾವೇನಂತ ಕರಿತೇವೆ? ಎಕ್ಸೆಸ್ ಡಿಮಾಂಡ್. ಈ ತರಹದ ಸಿಚುವೇಶನ್ ನಲ್ಲಿ ಎಲ್ಲ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ನಿನ ಕಂಪ್ಲೀಟ್ ಉಪಯೋಗ ಆಗತ್ತೆ. ಯಾಕೆಂದ್ರೆ ಅರ್ಥವ್ಯವಸ್ಥೆಯಲ್ಲಿ ಡಿಮಾಂಡ್ ಇದೆ. ಆದ ಕಾರಣ ಡಿಮಾಂಡ್ ಅನ್ನ ಮೀಟ್ ಮಾಡಲಿಕ್ಕೆ ನಾವು ಹೆಚ್ಚು ಸಪ್ಲೈ ಅನ್ನ ಮಾಡಬೇಕಾಗತ್ತೆ. ವೆನ್ ಎಕ್ವಿಲಿಬ್ರಿಯಂ ಔಟ್ಪುಟ್ ಎಕ್ಸೀಡ್ಸ್ full employment output, demand exceeds what can be produced at full employment, leading to rising prices in the long run. ಸಾಮಾನ್ಯವಾಗಿ ಎಕ್ಸೆಸ್ ಡಿಮಾಂಡ್ ಆದಾಗ ಹೆಸರೇ ಹೇಳ್ತಾ ಇದೆ, ಡಿಮಾಂಡ್ ಜಾಸ್ತಿ ಇದೆ. ಡಿಮಾಂಡ್ಗಳು ಜಾಸ್ತಿ ಆದಾಗ ಕಂಪನಿಗಳು ಹೆಚ್ಚೆಚ್ಚು ಬೆಲೆಗಳನ್ನ ಚಾರ್ಜ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಕಂಪ್ಲೀಟ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ನಿನ ಉಪಯೋಗ ಇಂತಹ ಸಿಚುವೇಶನ್ನಿನಲ್ಲಿ ಆಗ್ತಕ್ಕಂಥದ್ದು. ಹಾಗಾದ್ರೆ ಈ ಚಾಪ್ಟರ್ಗಳಲ್ಲಿ ಬರುವಂತ ಪ್ರಾಬ್ಲಮ್ ಯಾವುದು? ಸಾಲ್ವ್ ಮಾಡೋಣ ಬನ್ನಿ. ನಮ್ಮ ಮೊದಲನೆಯ ಪ್ರಾಬ್ಲಮ್ ಅಲ್ಲಿ ಅವನು ಹೇಳ್ತಾ ಇದ್ದಾನೆ, ವಿತ್ ದ ಗಿವನ್ ಕನ್ಸಂಪ್ಷನ್ ಫಂಕ್ಷನ್ C equals 100 plus 0.8y, when autonomous consumption changes to 200, write the new consumption function. ಸೊ ಅಲ್ಲಿಗೆ ನಮ್ಮ ಹೊಸ ಕನ್ಸಂಪ್ಷನ್ ಫಂಕ್ಷನ್ ಏನಾಗತ್ತೆ? 100 ಇರುವಂತದ್ದು 200 ಆಗತ್ತೆ. 0.8y ಅವನು ಯಾವ ಬದಲಾವಣೆಯನ್ನು ಕೂಡ ಕೊಟ್ಟಿಲ್ಲ, ಅದು ಹಾಗೆ ಉಳ್ಕೊಳ್ಳುತ್ತೆ. ನೆಕ್ಸ್ಟ್ ಅವನು ಕೇಳ್ತಾ ಇದ್ದಾನೆ, ಐಡೆಂಟಿಫೈ ದ ವ್ಯಾಲ್ಯೂ ಆಫ್ MPC. ಸೊ ಇಲ್ಲಿ ನಮ್ಮ ಮಾರ್ಜಿನಲ್ ಪ್ರಾಪೆನ್ಸಿಟಿ ಟು ಕನ್ಸ್ಯೂಮ್ ವೆರಿ ಕ್ಲಿಯರ್ ಎಷ್ಟಿದೆ? 0.8 ಇದೆ. ಮಾರ್ಜಿನಲ್ ಪ್ರಾಪೆನ್ಸಿಟಿ ಟು ಕನ್ಸ್ಯೂಮ್ 0.8 ಇದ್ರೆ ಅಲ್ಲಿಗೆ ಮಾರ್ಜಿನಲ್ ಪ್ರಾಪೆನ್ಸಿಟಿ ಟು ಸೇವ್ ಏನಾಗಿರಬೇಕು? 1 ಮೈನಸ್ 0.8 0.2 ಆಗಿರಬೇಕು. ಹಾಗಾದ್ರೆ ನೆಕ್ಸ್ಟ್ ಯಾವ ಪ್ರಾಬ್ಲಮ್ ಕಾಲ್ ಮಾಡ್ಲಿಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ನಮ್ಮ ಎರಡನೆಯ ಪ್ರಾಬ್ಲಮ್ ಅಲ್ಲಿ ಅವನು ಹೇಳ್ತಾ ಇದ್ದಾನೆ, ಇಫ್ ದ ವ್ಯಾಲ್ಯೂ ಆಫ್ MPC is 0.75, calculate the value of MPS and investment multiplier. ಸೊ ನಮ್ಮ MPC ಯ ವ್ಯಾಲ್ಯೂ 0.75 ಇದೆ.
MPS ಅಂದ್ರೆ ಈಗ ತಾನೇ ನಾನು ನಿಮಗೆ ಹೇಳಿಕೊಟ್ಟೆ 1 ಮೈನಸ್ MPC. ಸೊ ಅಲ್ಲಿಗೆ 1 ಮೈನಸ್ 0.75 ಮಾಡಿದ್ರೆ ನಮ್ಮ ಉತ್ತರ ಎಷ್ಟು? 0.25. ಆಮೇಲೆ ಅವನು ಕೇಳ್ತಾ ಇದ್ದಾನೆ ಐಡೆಂಟಿಫೈ ಇನ್ವೆಸ್ಟ್ಮೆಂಟ್ ಮಲ್ಟಿಪ್ಲಯರ್. ಇನ್ವೆಸ್ಟ್ಮೆಂಟ್ ಮಲ್ಟಿಪ್ಲಯರಿಗೆ 1 ಡಿವೈಡೆಡ್ ಬೈ MPS ಅಥವಾ 1 ಡಿವೈಡೆಡ್ ಬೈ 1 ಮೈನಸ್ MPC ಅನ್ನುವಂತಹ ಎರಡು ಫಾರ್ಮುಲಾವನ್ನು ಉಪಯೋಗಿಸಬಹುದು. ಸೊ 1 ಡಿವೈಡೆಡ್ ಬೈ 0.25 ಮಾಡಿದ್ರೆ ನಮ್ಮ ಮಲ್ಟಿಪ್ಲಯರ್ ನಮಗೆ ಸಿಗತ್ತೆ. ಎಷ್ಟು ಬರುತ್ತೆ ಚೆಕ್ ಮಾಡಿ ಬಿಡೋಣ. 1 ಡಿವೈಡೆಡ್ ಬೈ 0.25 ಮಾಡಿದ್ರೆ ನಮ್ಮ ಮಲ್ಟಿಪ್ಲಯರ್ ಎಷ್ಟು? 4 ಆಗುತ್ತೆ. ಅಲ್ಲಿಗೆ 4 ಪಟ್ಟಷ್ಟು ಇನ್ಕಮ್ ಎಕಾನಮಿಯಲ್ಲಿ ಜಾಸ್ತಿ ಆಗುವಂಥದ್ದು. ಹಾಗಾದ್ರೆ ನೆಕ್ಸ್ಟ್ ಯಾವ ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ನಮ್ಮ ಮುಂದಿನ ಪ್ರಾಬ್ಲಮ್ ನಲ್ಲಿ ಅವನು ಹೇಳ್ತಾ ಇದ್ದಾನೆ consumption is equal to 50 plus 0.8y. Investment is equal to 200 rupees is the information given about a closed economy. ಯಾಕೆಂದ್ರೆ ಇದು 2 sector model. ಅವನು ಕೇಳ್ತಾ ಇದ್ದಾನೆ ಕ್ಯಾಲ್ಕ್ಯುಲೇಟ್ ದ ಎಕ್ವಿಲಿಬ್ರಿಯಂ ಲೆವೆಲ್ ಆಫ್ ಇನ್ಕಮ್. ಸೊ ಇನ್ವೆಸ್ಟ್ಮೆಂಟ್ ಇರುವಂತದ್ದು 200, ಕನ್ಸಂಪ್ಷನ್ 50 ಪ್ಲಸ್ 0.8y ಇದೆ. ನಮ್ಮೆಲ್ಲರಿಗೂ ಗೊತ್ತಿದೆ ಕನ್ಸಂಪ್ಷನ್ ಪ್ಲಸ್ ಇನ್ವೆಸ್ಟ್ಮೆಂಟ್ ಪ್ಲಸ್ ಕನ್ಸಂಪ್ಷನ್ನಿನ ಇಂಡ್ಯೂಸ್ಡ್ ಪಾರ್ಟ್ ಅನ್ನ ತಗೊಂಡ್ರೆ ನಮಗೆ ನಮ್ಮ ಫಾರ್ಮುಲಾ ಸಿಗತ್ತೆ. ಸೊ ಕನ್ಸಂಪ್ಷನ್ 50 ಇದೆ, ಇನ್ವೆಸ್ಟ್ಮೆಂಟ್ 200 ಇದೆ, ಪ್ಲಸ್ 0.8y ಅಂತ ಕೊಟ್ಟಿದ್ದಾನೆ. ಬಹಳ ಸಿಂಪಲ್. 250 ಪ್ಲಸ್ 0.8y ಮಾಡಿದ್ರೆ ಅಲ್ಲಿಗೆ ನಮ್ಮ y ಏನಾಗಿರಬೇಕು? y ಇಸ್ ಈಕ್ವಲ್ ಟು 250 ಡಿವೈಡೆಡ್ ಬೈ 0.8 ಅನ್ನುವಂಥದ್ದು ಮಾರ್ಜಿನಲ್ ಪ್ರಾಪನ್ಸಿಟಿ ಟು ಕನ್ಸ್ಯೂಮ್. ಸೊ ಅಲ್ಲಿಗೆ 1 ಮೈನಸ್ 0.8 ಮಾಡ್ತೇನೆ. ಸೊ 250 ಡಿವೈಡೆಡ್ ಬೈ 0.20 ಮಾಡಿದಾಗ ಎಷ್ಟು ಆನ್ಸರ್ ಸಿಗತ್ತೆ ನೋಡೋಣ. ಸೊ 250 ಬೈ 0.20 ನಮ್ಮ ಎಕ್ವಿಲಿಬ್ರಿಯಂ ಲೆವೆಲ್ ಆಫ್ ಇನ್ಕಮ್ ಎಷ್ಟು? 1250 ರೂಪಾಯಿ. ಅದೇ ತರ ಅವನು ಹೇಳ್ತಾ ಇದ್ದಾನೆ ಸಪೋಸ್ ಐ ಇನ್ಕ್ರೀಸಸ್ ಬೈ 250, ಫೈಂಡ್ ಔಟ್ ದ ನ್ಯೂ ಎಕ್ವಿಲಿಬ್ರಿಯಂ ಲೆವೆಲ್ ಆಫ್ ಇನ್ಕಮ್. ಸೊ ಈಗ ನಮ್ಮ ಐ ಜಾಸ್ತಿ ಆಗ್ತಾ ಇದೆ. ನಮಗೆ ಫಾರ್ಮುಲಾ ಗೊತ್ತಿದೆ, ಅಟಾನಮಸ್ ಕನ್ಸಂಪ್ಷನ್ ಪ್ಲಸ್ ಇನ್ವೆಸ್ಟ್ಮೆಂಟ್ ಪ್ಲಸ್ ಇಂಡ್ಯೂಸ್ಡ್ ಕನ್ಸಂಪ್ಷನ್. ನಮ್ಮ ಅಟಾನಮಸ್ ಕನ್ಸಂಪ್ಷನ್ 50 ಇದೆ, ನಮ್ಮ ಇನ್ವೆಸ್ಟ್ಮೆಂಟ್ 250 ಇದೆ, ಇಂಡ್ಯೂಸ್ಡ್ ಕನ್ಸಂಪ್ಷನ್ 0.8y ಇದೆ. ಈಗ ವೆರಿ ಸಿಂಪಲ್. ಸೊ ಈಗ ನಾವು ನಮ್ಮ ಅಟಾನಮಸ್ ಕನ್ಸಂಪ್ಷನ್ ಮತ್ತು ಇನ್ವೆಸ್ಟ್ಮೆಂಟ್ ಅನ್ನ ಟೋಟಲ್ ಮಾಡಿದ್ರೆ 300 ಆಯ್ತು. 300 ಪ್ಲಸ್ 0.8y. ಈಗ ಬಹಳ ಸುಲಭ. y ಇಸ್ ಈಕ್ವಲ್ ಟು 300 ಡಿವೈಡೆಡ್ ಬೈ 1 ಮೈನಸ್ 0.8. ಅಲ್ಲಿಗೆ 300 ಡಿವೈಡೆಡ್ ಬೈ 0.2 ಮಾಡಿದ್ರೆ ನಮ್ಮ ಎಕ್ವಿಲಿಬ್ರಿಯಂ ಲೆವೆಲ್ ಆಫ್ ಇನ್ಕಮ್ ಎಷ್ಟು ಬರುತ್ತೆ ನೋಡೋಣ. 1500 ರೂಪಾಯಿ. ಎಸ್, ಎಷ್ಟು ಸುಲಭವಾಗಿದೆ. ಹಾಗಾದ್ರೆ ನೆಕ್ಸ್ಟ್ ಯಾವ ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ನಮ್ಮ ಮುಂದಿನ ಪ್ರಾಬ್ಲಮ್ ನಲ್ಲಿ ಅವನು ಹೇಳ್ತಾ ಇದ್ದಾನೆ ಕಂಪ್ಲೀಟ್ ದ ಫಾಲೋವಿಂಗ್ ಸ್ಕೆಡ್ಯೂಲ್ ಬೈ ಫೈಂಡಿಂಗ್ AD ಅಂಡ್ AS, ಸ್ಟೇಟ್ ದ ಎಕ್ವಿಲಿಬ್ರಿಯಂ ಲೆವೆಲ್ ಆಫ್ ಇನ್ಕಮ್. ಸೊ ನನಗೆ ಗೊತ್ತಿದೆ ಆಗ್ರಿಗೇಟ್ ಡಿಮಾಂಡಿನ ಫಾರ್ಮುಲಾ ಏನು? ಕನ್ಸಂಪ್ಷನ್ ಪ್ಲಸ್ ಇನ್ವೆಸ್ಟ್ಮೆಂಟ್. ಅದೇ ರೀತಿಯಲ್ಲಿ ಆಗ್ರಿಗೇಟ್ ಸಪ್ಲೈನ ಫಾರ್ಮುಲಾ ಏನು? ಕನ್ಸಂಪ್ಷನ್ ಪ್ಲಸ್ ಸೇವಿಂಗ್ಸ್. ಅಲ್ಲಿಗೆ ನಾನು ಮಾಡಬೇಕಾಗಿರುವಂಥದ್ದು ಏನು? ಮೊದಲಿಗೆ ಆಗ್ರಿಗೇಟ್ ಡಿಮಾಂಡ್ ಕನ್ಸಂಪ್ಷನ್ ಪ್ಲಸ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಸಿಕ್ಬಿಡುತ್ತೆ. ಸೊ 5 ಪ್ಲಸ್ 10 15, 10 ಪ್ಲಸ್ 10 20, 15 ಪ್ಲಸ್ 10 25, 20 ಪ್ಲಸ್ 10 30 ಆಯ್ತು, 25 ಪ್ಲಸ್ 10 35 ಆಯ್ತು, 30 ಪ್ಲಸ್ 10 40 ಆಯ್ತು. ನೆಕ್ಸ್ಟ್ ನಾವು ನಮ್ಮ ಆಗ್ರಿಗೇಟ್ ಸಪ್ಲೈ ಅನ್ನ ನೋಡೋದಾದ್ರೆ ಮೊದಲಿಗೆ ನಾವು ನಮ್ಮ ಸೇವಿಂಗ್ಸ್ ಅನ್ನ ಕಂಡು ಹಿಡಿಬೇಕಾಗತ್ತೆ. y ಮೈನಸ್ ಸಿ. ಸೊ ಅಲ್ಲಿಗೆ 0 ಮೈನಸ್ 5 ಮಾಡಿದ್ರೆ
-5 ಆಯ್ತು. 10 - 10 ಮಾಡಿದ್ರೆ 0 ಆಯ್ತು. 20 - 15 ಮಾಡಿದ್ರೆ 5 ಆಯ್ತು. 30 - 20 ಮಾಡಿದ್ರೆ 10 ಆಯ್ತು. ನೆಕ್ಸ್ಟ್ 40 - 25 ಮಾಡಿದ್ರೆ 15 ಆಯ್ತು. 50 - 30 ಮಾಡಿದ್ರೆ 20 ಆಯ್ತು. ಸೊ ಈಗ ನಮ್ಮ ಕನ್ಸಂಪ್ಷನ್ ಮತ್ತು ಸೇವಿಂಗ್ಸ್ ಅನ್ನ ಮಾಡಿದ್ರೆ ನಮ್ಮ ಅಗ್ರಿಗೇಟ್ ಸಪ್ಲೈ ಸಿಗತ್ತೆ. 5 - 5 0. 10 + 0 10 ಆಯ್ತು. 15 + 5 20 ಆಯ್ತು. 20 + 10 30 ಆಯ್ತು. 25 + 15 ಮಾಡಿದ್ರೆ 40 ಆಯ್ತು. 30 + 20 ಮಾಡಿದ್ರೆ 50 ಆಯ್ತು. ಇನ್ನೊಂದು ನೀವು ಯಾವಾಗ್ಲೂ ತಲೆಯಲ್ಲಿಟ್ಕೊಳ್ಬೇಕಾಗಿರುವಂತದ್ದು, aggregate supply will always be equal to our income. ನಾನಿಲ್ಲಿ ನಿಮಗೆ ಈ ಫಾರ್ಮ್ಯುಲಾ ಅರ್ಥ ಆಗ್ಲಿ, ಮೆಥಡ್ ಮಾಡುವಂಥದ್ದು ನಿಮಗೆ ತಿಳಿಲಿ ಅಂತ ಈ ಒಂದು ಲಾಂಗ್ ಮೆಥಡ್ ಅನ್ನ ಹೇಳಿಕೊಟ್ಟೆ. ಯಾವಾಗ್ಲೂ ತಿಳ್ಕೊಳ್ಳಿ, ಫೈನಲ್ ಎಕ್ಸಾಮ್ ಅಲ್ಲಿ ಆಗಿರ್ಬೋದು, ಇಮ್ಮಿಡಿಯೇಟ್ ಆಗಿ ಆನ್ಸರ್ ಮಾಡಬೇಕಾದ್ರೆ ನಿಮ್ಮ ಅಗ್ರಿಗೇಟ್ ಸಪ್ಲೈ ಯಾವಾಗ್ಲೂ ಏನಕ್ಕೆ ಈಕ್ವಲ್ ಆಗಿರುತ್ತೆ? ಇನ್ಕಮ್ಮಿಗೆ ಈಕ್ವಲ್ ಆಗಿರುತ್ತೆ. ಈಗ ಅವನು ನಮಗೆ ಕೇಳ್ತಾ ಇದ್ದಾನೆ, ಫೈಂಡ್ ಔಟ್ ದ equilibrium level of income. ಸೊ equilibrium level of income ಎಲ್ಲಿ ಸಿಗ್ತಾ ಇದೆ? ನಮ್ಮ ಅಗ್ರಿಗೇಟ್ ಡಿಮಾಂಡ್ ಮತ್ತು ಸಪ್ಲೈ ಎಲ್ಲಿ ಈಕ್ವಲ್ ಇರುತ್ತೆ, ಅದೇ ನಮ್ಮ equilibrium level of income. ಸೊ ಅಲ್ಲಿಗೆ ನಮ್ಮ equilibrium level of income ಎಷ್ಟಿದೆ? 30 ರೂಪಾಯಿ ಇದೆ. ಯಾಕೆಂದ್ರೆ 30 ರೂಪಾಯಿಯಲ್ಲಿ ನಮ್ಮ ಅಗ್ರಿಗೇಟ್ ಡಿಮಾಂಡ್ ಕೂಡ 30 ಇದೆ ಮತ್ತು ಅಗ್ರಿಗೇಟ್ ಸಪ್ಲೈ ಕೂಡ 30 ಇದೆ. ಎಷ್ಟು ಸುಲಭವಾಗಿ ಇದನ್ನ ಸಾಲ್ವ್ ಮಾಡಬಹುದು. ಇದು ನಮ್ಮ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಪ್ರಶ್ನೆ. 10 ಹಲವಾರು ಟಾಪಿಕ್ಗಳನ್ನ ಕಲಿತ್ವಿ. 10 ಹಲವಾರು ಹೊಸ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡೋದನ್ನ ತಿಳಿದುಕೊಂಡ್ವಿ. ಏನಾದ್ರೂ ಡೌಟ್ಸ್ ಇದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕೋದನ್ನ ಮರಿಬೇಡಿ. ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ಒಟ್ಟಿಗೆ ಕಲಿಯೋಣ, ನಲಿಯೋಣ, ಬೆಳೆಯೋಣ, ನವ ಕರ್ನಾಟಕದ ನಿರ್ಮಾಣ ಮಾಡೋಣ. ನಿಮ್ಮ ಸಾಧನೆ ನಮ್ಮ ಗೆಲುವು. ಧನ್ಯವಾದಗಳು.